ಈ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಜನ್ಮ ಒಂದೇ ಇರೋದ್ರಿಂದ ಅವ್ರು ಯಾವಾಗ ಹುಟ್ಟಿದ್ರು ಯಾವಾಗ ಹೋದ್ರು ಅವ್ರ ಕಲ್ ಮೇಲೆ ಬರಿಬೇಕು ಇದು ಮಾಡ್ಬೇಕು ಇಂಥವೆಲ್ಲ ನಮ್ಮಲ್ಲಿ ಇಲ್ಲ. ಅವ್ರಿಗದು ಮುಖ್ಯ ಆಗುತ್ತೆ. ಶಿವರಾಚಾರ್ಯ ಸಿದ್ಧಾಂತವನ್ನು ಸರಿಯಾಗಿ ನೀವು ನೋಡಿದ್ರೆ ನನ್ನ ಮಾತನ್ನು ನಂಬಾರ್ದು. ಯಾಕಂದ್ರೆ ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಮೋಸ ಮಾಡ್ಬೋದು, ಹೇಳಲಿಕ್ಕಾಗಲ್ಲ. ಆದ್ರೆ ವೇದ ಮತ್ತೆ ಪುರಾಣಗಳು ಈ ಪ್ರಮೇಯವನ್ನು ಹೇಳಿದೆ, ಆದ್ರಿಂದ ನಾವು ಅದನ್ನ ಅಂಗೀಕಾರ ಮಾಡ್ತೀವಿ. ಜೀವ, ಈಶಾ ಮತ್ತೆ ಪ್ರಕೃತಿ, ಈ ಮೂರು ತತ್ವಗಳು ಅನಾದಿ ಅನಂತ ಅಂತ ಅನ್ನೋದು ವೈದಿಕ ಸಿದ್ಧಾಂತ. ಇದೇ ಮಧ್ವಾಚಾರ್ಯ ಸಿದ್ಧಾಂತವೂ ಕೂಡ. ನಾನು ಯಾರು ಅಂತ ಗೊತ್ತಿಲ್ಲ, ಹೌದು, ನನ್ನ ಲಕ್ಷಣ ಏನು, ಜೀವ ಏನು ಅಂತ ಗೊತ್ತಿಲ್ಲ, ನನಗೆ ಈ ದೇಹನೇ ನಾನು ಅಂತ ಅನ್ಕೊಂಡಿದ್ದೀನಿ. ಆದ್ರೆ ನಾನು ಯಾರು ಅಂತ ತಿಳ್ಕೊಳ್ಳೋದು ನನ್ನ ಒರಿಜಿನಲ್ ಸ್ವಭಾವ ಅಂತ. ಈ ಮತ್ತೆ ಹುಟ್ಟೋದು ಮತ್ತೆ ಸಾಯೋದು ಅನ್ನೋ ಚಕ್ರದಿಂದ ತಪ್ಪಿಸ್ಕೊಳ್ಬೇಕಾಗಿದೆ. ಅದಕ್ಕೋಸ್ಕರನೇ ಸಂಸಾರ ಇರೋದು. ಈ ದೇಹನ ಪ್ರತೋಷ ಅನ್ನೋ ಶಬ್ದದಿಂದ ಕರೀತಾರಲ್ಲ, ಆ ದೇಹದಲ್ಲಿ ಅಧಿಷ್ಠಿತನಾದಂತಹ ಜೀವ ನಿಮ್ಮ ಪ್ರತ್ಯಕ್ಷ ವಿಷಯ ಅಲ್ಲ. ನಾನ್ ಕಾಣಲ್ಲ ನಿಮ್ಗೆ. ಅಪರಿಮಿತವಾದ ಲಿಮಿಟ್ಲೆಸ್ ಆದ ಒಂದು ಆನಂದವನ್ನು ಯೋಚನೆ ಮಾಡಿ, ಅದು ದೇವರು. ಮಧ್ವಾಚಾರ್ಯರು ಮಾಡಿರುವಂತಹ ನಮ್ಮ ಜೀವನದಲ್ಲಿ ನಮ್ಮ ಕಷ್ಟಗಳು, ನಮ್ಮ ದುಃಖಗಳನ್ನ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಯಾವ ವಿಷಯಗಳನ್ನ ಇಟ್ಕೊಂಡು ಅವರು ಮುಂದುವರಿಬಹುದು? ಡೆಪ್ತಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅಂತ ಅನ್ನೋದನ್ನ ಅಪ್ರಿಷಿಯೇಟ್ ಮಾಡ್ಲಿಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನನ್ನ ಒಂದು 25 ವರ್ಷದ ಅಧ್ಯಯನದ ಹಿನ್ನೆಲೆಯಿಂದ ಈಗ ಮಾತಾಡ್ತಾ ಇದ್ದೀನಿ. ನೀವು ಹೇಳ್ತೀರಿ ನನ್ನ ಮುಖ ಅಂತೀರಿ, ನೀವು ನಾನು ಮುಖ ಅಂತ ಎಂದೂ ಹೇಳಲ್ಲ. ನನ್ನ ಕೈ ಅಂತೀರಿ, ಎಂದಾದ್ರೂ ನಾನ್ ಕೈ ಅಂತ ಹೇಳ್ತೀರಾ? ಆದ್ರೆ ನಾನು ಅಂದ್ರೆ ನಿಮ್ಗೇನು ಗೊತ್ತಿದ್ಯಾ? ವೇದಿಕ್ ವೆಲ್ನೆಸ್ನ ಈ ವಿಶೇಷ ಎಪಿಸೋಡ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಈ ಎಪಿಸೋಡಲ್ಲಿ ಚರ್ಚೆ ಮಾಡ್ತಾ ಇರುವಂತಹದ್ದು ತುಂಬ ವಿಶೇಷವಾದ ದೊಡ್ಡ ಸಾಧಕರು, ದೊಡ್ಡ ದಾರ್ಶನಿಕರ ಬಗ್ಗೆ. ಅದು ಅವರು ನಮ್ಮ ಕನ್ನಡದವರು ಅನ್ನೋದು ಇನ್ನೂ ದೊಡ್ಡ ಹೆಮ್ಮೆ. ಇವತ್ತು ನಾವು ಮಾತಾಡ್ತಿರೋ ವಿಷಯ ಸಾರ್ಥಕ ಜೀವನಕ್ಕೆ ಮಧ್ವಾಚಾರ್ಯರ ಮಾರ್ಗದರ್ಶನ. ನಮ್ಮ ದೇಶ ಕಂಡಂತಹ 3 ದೊಡ್ಡ ಮತಾಚಾರ್ಯರಲ್ಲಿ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಮತ್ತು ಮಧ್ವಾಚಾರ್ಯರು. 8ನೇ ಶತಮಾನದಲ್ಲಿ ಶಂಕರಾಚಾರ್ಯರು ನಮ್ಮ ದೇಶವನ್ನು ಮುಂದೆ ಹೇಗೆ ನಡೆಸೋದು, ಧರ್ಮವನ್ನು ಹೇಗೆ ಉಳಿಸೋದು ಅನ್ನೋ ಒಂದು ಮಾರ್ಗದರ್ಶನ ಮಾಡಿದ್ರೆ, 11ನೇ ಶತಮಾನದಲ್ಲಿ ರಾಮಾನುಜಾಚಾರ್ಯರು ಬಂದರು, 13ನೇ ಶತಮಾನದಲ್ಲಿ ಮಧ್ವಾಚಾರ್ಯರು ಬಂದರು. ಬೇರೆ ಬೇರೆ ಕಾಲಘಟ್ಟದಲ್ಲಿ ಅವರು ನೀಡಿರುವಂತಹ ದರ್ಶನ, ಅವರು ನೀಡಿರುವಂತಹ ಮಾರ್ಗದರ್ಶನ, ಈ ವೇದ, ನಮ್ಮ ಸಂಸ್ಕೃತಿ, ಸನಾತನ ಧರ್ಮನ ಉಳಿಸೋದಕ್ಕೆ ಅವರು ಕೊಟ್ಟಂತಹ ಕೊಡುಗೆ ಅಪಾರ. ಇವತ್ತು ನಾವು ನೋಡ್ತಾ ಇದ್ದೀವಿ ಮಧ್ವಾಚಾರ್ಯರ ದರ್ಶನದ ಬಗ್ಗೆ. ಇದರ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪ್ರತೋಷ್ ಅವರು. ಪ್ರತೋಷ್ ಅವರೇ, ವೆಲ್ಕಮ್ ಟು ದಿಸ್ ಎಪಿಸೋಡ್. ನಮಸ್ಕಾರ. ಡಾಕ್ಟರ್ ಪ್ರತೋಷ್ ಅವರು IISc ಸೈಂಟಿಸ್ಟ್ ಆಗಿರುವಂಥವರು. ಅವರು 2 ಮಾಧ್ಯಮಗಳಲ್ಲಿದ್ದಾರೆ. ಒಂದು ಟೆಕ್ನಾಲಜಿ ವರ್ಲ್ಡಲ್ಲಿ ಅತ್ಯಂತ ಉನ್ನತವಾದ ಸ್ಥಾನದಲ್ಲಿರುವಂಥವರು, ಅಷ್ಟೇ ಅದರ ಜೊತೆಗೆ ಶಾಸ್ತ್ರಾಭ್ಯಾಸ ಮಾಡಿ ನಿರಂತರವಾಗಿ ಬಹಳ ವರ್ಷಗಳಿಂದ ಬಹಳ ಚಿಕ್ಕ ವಯಸ್ಸಿನಲ್ಲೇ ಅತಿ ದೊಡ್ಡ ಸಾಧನೆ ಮಾಡಿದಂತಹ ದೊಡ್ಡ ಸಾಧಕರು. ಅವರ ಮೂಲಕ ಬನ್ನಿ ತಿಳ್ಕೊಳ್ಳೋಣ ಮಧ್ವಾಚಾರ್ಯರು ನಮಗೇನು ಕೊಡುಗೆ ಕೊಟ್ಟಿದ್ದಾರೆ, ನಮ್ಮ ದೇಶಕ್ಕೆ ಎಷ್ಟು ಅವರು ಸಹಾಯ ಮಾಡಿದ್ದಾರೆ, ನಮ್ಮ ಸನಾತನ ಧರ್ಮಕ್ಕೆ ಅವರ ಕೊಡುಗೆ ಏನು ಅಂತ. ನಮಸ್ಕಾರ ಪ್ರತೋಷ್ ಅವರೇ. ನಮಸ್ಕಾರ ಆಚಾರ್ಯರ. ಇವತ್ತು ನಾನು ಈ ನಮ್ಮ ಚರ್ಚೆನ 4 ವಿಭಾಗವಾಗಿ ಮಾಡ್ಕೊಂಡಿದ್ದೀನಿ. ಮೊದಲನೇ ಸೆಕ್ಷನಲ್ಲಿ ಮಧ್ವಾಚಾರ್ಯರ ಜನ್ಮಕ್ಕಿಂತ ಮುಂಚೆ ಇದ್ದಂತಹ ಪರಿಸ್ಥಿತಿ ಏನಿತ್ತು ನಮ್ಮ ದೇಶದಲ್ಲಿ, ಮತ್ತು ಅವರ ಕಾಲಮಾನ ಕುರಿತವಾಗಿ ಮೊದಲನೇ ವಿಭಾಗದಲ್ಲಿ ಪ್ರಶ್ನೆಗಳನ್ನು ನಾನು ಬರ್ಕೊಂಡು ಬಂದಿದ್ದೀನಿ. ಮತ್ತು 2ನೇ ವಿಭಾಗದಲ್ಲಿ ನಾವು ಸಾಮಾನ್ಯವಾಗಿ ಫಿಲಾಸಫಿನಲ್ಲಿ ನೋಡೋದಾದರೆ ಜೀವ, ಜಡ ಮತ್ತು ಈಶ್ವರ ಇವರುಗಳ ಸಂಬಂಧ ಏನು ಅಂತ ಎಲ್ಲ ದಾರ್ಶನಿಕರು ಹೇಳ್ಕೊಂಡು ಬಂದಿದ್ದಾರೆ. ಇದರ ಬಗ್ಗೆ ಮಧ್ವಾಚಾರ್ಯರು ಕೊಡುವಂತಹ ಸ್ಪಷ್ಟತೆ ಏನು ಅನ್ನೋದ್ರ ಬಗ್ಗೆ ಒಂದು 2-3 ಪ್ರಶ್ನೆಗಳು. ಮತ್ತು 3ನೇ ವಿಭಾಗದಲ್ಲಿ ಮಧ್ವಾಚಾರ್ಯರ ದರ್ಶನದ ಉದ್ದೇಶ ಏನು, ಮತ್ತು ಅದು ನಮ್ಮ ಜೀವನದ ಗುರಿಯನ್ನು ಸರಿಯಾಗಿ ಸಿದ್ಧಪಡಿಸ್ಕೊಳ್ಳೋದಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ, ಮತ್ತು ಸಾಮಾನ್ಯವಾಗಿ ಅವರು ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಇಂತಹ ಅವರ ಗ್ರಂಥಗಳಲ್ಲಿ ಅದನ್ನು ನಮಗೆ ಹೇಗೆ ತಿಳಿ ಹೇಳಿದ್ದಾರೆ, ಅದರಲ್ಲಿರೋ ಗೊಂದಲಗಳನ್ನು ಹೇಗೆ ಅವರು ನಿವಾರಣೆ ಮಾಡಿದ್ದಾರೆ ಅನ್ನುವಂಥದ್ದು. ಮತ್ತು ಕೊನೆಗೆ 4ನೇ ಭಾಗದಲ್ಲಿ ಈ ಮಧ್ವ ದರ್ಶನಕ್ಕೆ, ಮಧ್ವ ಪರಂಪರೆಗೆ ಒಂದು ವಿಶಿಷ್ಟತೆ ಇದೆ. ಯಾಕೆಂದರೆ ಅದಕ್ಕಿರುವಂತಹ ವಿಶಿಷ್ಟತೆ ಏನು, ಮತ್ತು ಅವರ ಇಂದಿನ ಯುವ ಪೀಳಿಗೆಗೆ ಅವರ ಸಂದೇಶ ಏನು ಅನ್ನೋದು. ಡೈರೆಕ್ಟಾಗಿ ವಿಷಯಕ್ಕೆ ನಾವು ಎಂಟರ್ ಆಗೋದಾದರೆ, ಮೊದಲನೇ ನನ್ನ ಪ್ರಶ್ನೆ, ಮಧ್ವಾಚಾರ್ಯರು 13ನೇ ಶತಮಾನದಲ್ಲಿ ಜನ್ಮ ತಾಳಿದ್ರು, ಮತ್ತು ಇಂದಿಗೂ ಕೂಡ ಹಿಮಾಲಯದ ಬದರಿ ಪ್ರದೇಶದಲ್ಲಿ ಚಿರಂಜೀವಿಗಳಾಗಿದ್ದಾರೆ ಅಂತಹ ಬಹಳಷ್ಟು ಉಲ್ಲೇಖಗಳಿದೆ ಗ್ರಂಥಗಳಲ್ಲಿ. ಸೊ ಒಂದು ಶ್ಲೋಕದ ಉಲ್ಲೇಖ ಎಲ್ಲ ಕಡೆ ಬರುತ್ತೆ, ಅದೃಶ್ಯೋ ರೂಪ್ಯ ಪೀಠೇಸ್ತಿ ದೃಶ್ಯೋಸ್ತಿ ಬದರಿ ತಟೆ ಅಂತ. ಅಂದರೆ ಅವರು ಈಗಲೂ ಕೂಡ ಅನಂತೇಶ್ವರ ದೇವಸ್ಥಾನದಲ್ಲಿ ಅದೃಶ್ಯವಾಗಿ ಅಲ್ಲೊಂದು ಅವ್ರಿಗೋಸ್ಕರನೇ ಅಲ್ಲಿ ಅವರು ಕೂತಂಥ ಸ್ಥಳದಲ್ಲಿ ಅಲ್ಲಿ ಪ್ರತಿದಿನ ಪೂಜೆ ಆಗುತ್ತೆ. ಅಂದರೆ ಖಾಲಿ ಜಾಗಕ್ಕೆ ಪೂಜೆ ಮಾಡ್ತಾರೆ. ಅಲ್ಲಿ ಕೂಡ ಫಲಕ ಒಂದು ಇಟ್ಟಿದ್ದಾರೆ, ಇಲ್ಲಿ ಮಧ್ವಾಚಾರ್ಯರು ಜೀವಂತವಾಗಿ ಇಲ್ಲೂ ಇದ್ದಾರೆ, ಅದೃಶ್ಯವಾಗಿದ್ದಾರೆ ಅಂತ, ದೃಶ್ಯವಾಗಿ ದೊಡ್ಡ ಬದರಿನಲ್ಲಿದ್ದಾರೆ ಅಂತ. ಸೊ ಇದರಿಂದ ನನ್ನ ಪ್ರಶ್ನೆ ಏನಂದರೆ, ಇದರ ಅರ್ಥ ಏನು?
ಅಂದರೆ ಬಹಳಷ್ಟು ಜನ ನಾವೇನು ನೋಡ್ತೀವಿ, ಸಾಮಾನ್ಯವಾಗಿ ಚಿರಂಜೀವಿಗಳು ಅಂತ ನಾವು ಕೇಳ್ತೀವಿ. ಈಗ ಆಂಜನೇಯ ಈಗಲೂ ಇದ್ದಾನೆ, ಕೃಪಾಚಾರ್ಯರಿದ್ದಾರೆ, ಪರಶುರಾಮ ಇನ್ನೂ ಇದ್ದಾರೆ ಅಂತ. ಆದರೆ ಆಚಾರ್ಯರುಗಳಲ್ಲಿ ಇದನ್ನು ನಾವು ಕೇಳಲ್ಲ. ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಒಂದು ಬೃಂದಾವನ ಇರುತ್ತೆ. ಒಬ್ಬರು ಸ್ವಾಮಿಗಳು ಬಂದಿದ್ದಾರೆ ಅಂದರೆ ಅವರು ಕಾಲವಾದ ದಿನದ ಒಂದು ಬೃಂದಾವನ. ಆದರೆ ಮಧ್ವಾಚಾರ್ಯರಿಗೆ ಯಾವುದೋ ಬೃಂದಾವನ ಇಲ್ಲ. ಸೊ ಇದ್ರ ಬಗ್ಗೆ ತಾವು ಏನು ತಿಳಿಸ್ಕೊಡ್ತೀವಿ? ಶ್ರೀ ಗುರುಭ್ಯೋ ನಮಃ. ಶಮಯನ್ ಭವಸಂತಾಪಂ ರಮಯನ್ ಸಾಧುಚಾತಕಾನ್ ಕೃಷ್ಣಮೇಘ ಕೃಪಾ ದೃಷ್ಟಿವೃಷ್ಟ್ಯಾ ಪುಷ್ಣಾತು ಮಾಮಪಿ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಮೊದಲಿಗೆ ನನ್ನನ್ನು ಇಲ್ಲಿ ಕರೆಸಿ ಶ್ರೀಮದಾಚಾರ್ಯರ ಸಿದ್ಧಾಂತದ ಬಗ್ಗೆ ಪ್ರಶ್ನೆಯನ್ನು ಕೇಳಿ ಅವರ ಸ್ಮರಣೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ಪ್ರಯತ್ನ ಬಹಳ ಶ್ಲಾಘ್ಯವಾದ್ದು. ನೀವು ಮಾಡ್ತಾ ಇರೋ ಪ್ರಯತ್ನ ಬಹಳ ಶ್ಲಾಘ್ಯವಾದ್ದು. ಯಾಕಂದರೆ ಇವತ್ತಿನ ಕಾಲದ ಜನಕ್ಕೆ ನಮ್ಮ ಸಿದ್ಧಾಂತಗಳ ಬಗ್ಗೆ, ವೈದಿಕ ಸಂಸ್ಕೃತಿಯ ಬಗ್ಗೆ ಒಂದು ಪರಿಚಯಾತ್ಮಕವಾದ ಚರ್ಚೆಗಳನ್ನು ಮಾಡಿಸೋದು ಬಹಳ ಮುಖ್ಯವಾದ ಕೆಲಸ. ಅದನ್ನು ನೀವು ಮಾಡ್ತಾ ಇದ್ದೀರಿ. ವಿಶೇಷವಾಗಿ ಮಧ್ವಾಚಾರ್ಯರ ಬಗ್ಗೆ ನೀವು ಪ್ರಶ್ನೆಗಳನ್ನು ಕೇಳ್ತಾ ಇರೋದು ನನಗೆ ಬಹಳ ಸಂತೋಷದ ವಿಷಯ. ಯಾಕಂದರೆ ನಾನು ಮಾಧ್ವನಾಗಿ ಜನ್ಮ ತಾಳಿದ್ದಷ್ಟೇ ಅಲ್ಲ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಐ ಆಮ್ ಎ ಮಾಧ್ವ ಬೈ ಚಾಯ್ಸ್ ಅಂತ. ಅದರಿಂದ ನಾನು ಆಯ್ಕೆಯಿಂದ ಒಬ್ಬ ಮಾಧ್ವನಾಗಿದ್ದೀನಿ. 4-6 ಸಿದ್ಧಾಂತಗಳನ್ನು ಅಧ್ಯಯನ ಮಾಡಿ ಈ ಸಿದ್ಧಾಂತದ ಗುಣಗಳಿಂದ ಆಕೃಷ್ಟನಾಗಿ ಈ ಸಿದ್ಧಾಂತವನ್ನು ನಾನು ಆಚರಣೆ ಮಾಡ್ತಾ ಇದ್ದೀನಿ. ಅದರಿಂದ ಅವ್ರ ಬಗ್ಗೆ ಮಾತಾಡೋದು ನಮಗೆ ಶ್ರೇಯಸ್ಕರನೂ ಹೌದು, ಮತ್ತು ನನಗೆ ಬಹಳ ಸಂತೋಷ ಕೊಡುವಂಥ ವಿಷಯನೂ ಹೌದು. ನೀವು ಮೊದಲು ಕೇಳಿದ ಪ್ರಶ್ನೆ ಅಂತಂದರೆ ಶ್ರೀಮದಾಚಾರ್ಯರು ಇವತ್ತು ಎಲ್ಲಿದ್ದಾರೆ ಅಂತ. ಅದೃಶ್ಯೋದು ನೀವು ಹೇಳಿದ್ದ ಶ್ಲೋಕದ ಅನುಸಾರವಾಗಿ ಅದೃಶ್ಯ ರೂಪ್ಯಪೀಠೆ ಅಸ್ತಿ ದೃಶ್ಯೋಸ್ತಿ ಬದರಿ ತಟೆ ಅಂತ ಒಂದು ವಾಕ್ಯ ಇದೆ. ಅಂದರೆ ಆ ಶ್ಲೋಕದ ಭಾಷಾಂತರ ಮಾಡೋದಿದ್ರೆ ಕನ್ನಡಕ್ಕೆ, ಅದೃಶ್ಯರಾಗಿ ಅಂದರೆ ಕಣ್ಣಿಗೆ ಕಾಣಿಸದೆ ರೂಪ್ಯಪೀಠಪುರ ಅಂದರೆ ಉಡುಪಿಯಲ್ಲಿದ್ದಾರೆ, ಕಣ್ಣಿಗೆ ಕಾಣ್ತಾ ಬದರಿಯಲ್ಲಿದ್ದಾರೆ ಅಂತ. ಆದರೆ ನಾವು ಬದರಿಗೆ ಹೋಗ್ತೀವಿ, ಅಲ್ಲಿ ಕಾಣಲ್ಲ ಅವರು. ಹೌದು, ಅಲ್ಲಿ ನಾವು ಬದರಿಗೆ ಹೋಗ್ತೀವಿ, ಅಲ್ಲಿ ಕಾಣೋದಿಲ್ಲ. ಇದು ಹೇಗೆ ಅಂತ ಇದಕ್ಕೊಂದಿಷ್ಟು ಹಿನ್ನೆಲೆಯನ್ನು ಹೇಳಬೇಕಾಗುತ್ತೆ. ಮಾಧ್ವರ ವಲಯದಲ್ಲಿ ಮಧ್ವಾಚಾರ್ಯರನ್ನು ವಾಯುವಿನ 3ನೇ ಅವತಾರ ಅಂತ ಹೇಳೋದುಂಟು. ಅಂದರೆ ವಾಯು ತತ್ವದ ವಾಯುದೇವರ ಮೊದಲನೇ ಅವತಾರವಾದದ್ದು ಹನುಮಂತ, 2ನೇ ಅವತಾರವಾದದ್ದು ಭೀಮಸೇನ, 3ನೇ ಅವತಾರವಾದದ್ದು ಮಧ್ವಾಚಾರ್ಯರು ಅಂತ ಒಂದು ಪ್ರತೀತಿ. ಈಗ ನೀವು ಹಾಗೆ ನೋಡೋದಿದ್ರೆ ಈ ಚಿರಜೀವಿಗಳ ಪಟ್ಟಿಯಲ್ಲಿ ಹನುಮಂತ ಒಬ್ಬ ಚಿರಜೀವಿ. ಹೌದು. ಅದೇ ಹನುಮಂತ ಶ್ರೀಮದಾಚಾರ್ಯರಾದ್ಮೇಲೆ ಅವ್ರಿಗೂ ಅದೇ ಚಿರಜೀವಿತ್ವ ಬರಬೇಕು ಅಂತ ಅನ್ನೋದು ಸಿದ್ಧವಾಗೇ ಹೋಗುತ್ತೆ. ಆದರೆ ಭೀಮಸೇನಿಗೆ ಇದೆ, ಭೀಮಸೇನಿಗೂ ಚಿರಜೀವಿತ್ವ ಇದೆ. ಆದರೆ ಇದು ಹೇಗೆ ಹೇಳಬೇಕಿದು ಅಂತಂದರೆ, ನೀವು ಬೇಕಾದಷ್ಟು ಪ್ರಾಣತತ್ವದ ಬಗ್ಗೆನೂ ಮಾತಾಡ್ತೀರಿ, ಎಲ್ಲ ಮಾಡ್ತೀರಿ. ಈ ಛಾಂದೋಗ್ಯಾದಿ ಉಪನಿಷತ್ತುಗಳಲ್ಲಿ ನಾವು ಅಂತಲ್ಲ, ಮನುಷ್ಯರು ಅಂತಲ್ಲ, ಎಲ್ಲ ಜೀವರು ಅವರು ಬದುಕಬೇಕು ಅಂತಂದರೆ ಒಂದು ಪ್ರಾಣತತ್ವದ ಬಹಳ ದೊಡ್ಡದಾದಂತಹ ಕೊಡುಗೆ ಇದೆ ಅಂತ ಗೊತ್ತಿದೆ ನಮಗೆ. ಮಧ್ಯಮ ಪ್ರಾಣ ಅನ್ನೋ ಶಬ್ದವನ್ನು ಬಳಸ್ತಾರೆ ಉಪನಿಷತ್ತಲ್ಲಿ. ಅದರಿಂದ ಸಕಲ ಜೀವರನ್ನು ನಿಯಮನ ಮಾಡುವಂಥ ಪ್ರಾಣದೇವರು ಸದಾ ಕಾಲದಲ್ಲಿ ಇರಲೇಬೇಕು. ಅವರಿಲ್ಲ ಅಂತಂದರೆ ಯಾವ ಜೀವತತ್ವದ ಅಸ್ತಿತ್ವನೂ ಇರೋದೇ ಇಲ್ಲ. ಆದರೆ ಪ್ರಶ್ನೆ ಏನು ಅಂದರೆ, ಈ ಮಧ್ವ ರೂಪದಲ್ಲಿ ಅವರು ಇದ್ದಾರಾ ಅಂತ ಪ್ರಶ್ನೆ. ಶಾಸ್ತ್ರಗಳು ಅವರು ಇದ್ದಾರೆ ಅಂತ ಹೇಳುತ್ತೆ. ಮಧ್ವಾಚಾರ್ಯರ ಜೀವನ ಚರಿತ್ರೆಯ ಬಗ್ಗೆ ಇರುವಂಥ ಒಂದು ಅಧಿಕೃತವಾದ ಗ್ರಂಥ ಅಂದರೆ ಸುಮಧ್ವ ವಿಜಯ ಅನ್ನೋ ಒಂದು ಗ್ರಂಥ. ಅದು ಅವರ ಸಾಕ್ಷಾತ್ ಶಿಷ್ಯರಾದ ನಾರಾಯಣ ಪಂಡಿತಾಚಾರ್ಯರು ಅನ್ನೋ ಒಬ್ಬ ಕವಿಗಳು ಬರೆದಂಥ ಒಂದು ಅವರ ಜೀವನ ಚರಿತ್ರೆ, ಬಯೋಗ್ರಫಿ. ಆಚಾರ್ಯರ ಸಮಕಾಲೀನರವರು. ಅಂದರೆ ಅವರು ತಾವೇ ಆ ಕವಿಗಳು ನಾರಾಯಣ ಪಂಡಿತಾಚಾರ್ಯರು ತಮ್ಮ ಗ್ರಂಥದಲ್ಲಿ ಹೇಳ್ತಾರೆ, ಯಾವ ವಿಷಯಗಳನ್ನು ನಾನು ನೋಡಿದ್ದೀನಿ ಮತ್ತು ಯಾವ ವಿಷಯಗಳನ್ನು 10 ಜನ ನೋಡಿ 10 ಜನಗಳ ಜೊತೆ ನಾವು ನೋಡಿದ್ದೀವಿ ಅನ್ನೋ ಒಂದು ಸಮಾಖ್ಯ ನಮಗೆ ಎಲ್ಲಿ ಸಿಕ್ಕಿದೆ, ಅಂದರೆ ಕೊರಾಬರೇಷನ್ ಎಲ್ಲಿ ಸಿಕ್ಕಿದೆ, ಇಂಥ ವಿಷಯಗಳನ್ನು ಮಾತ್ರ ನಾವು ಈ ಗ್ರಂಥದಲ್ಲಿ ದಾಖಲೆ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾರೆ. ಆ ಗ್ರಂಥದಲ್ಲಿ ಶ್ರೀಮದಾಚಾರ್ಯರ ಕಥೆ, ಅವರ ಜೀವನ ಚರಿತ್ರೆ, ಅವರು ಅವತಾರ ಮಾಡೋ ಕಾಲದಲ್ಲಿ ಯಾವ ಪರಿಸ್ಥಿತಿ ಇತ್ತು, ಅವರು ಹೇಗೆ ಸನ್ಯಾಸವನ್ನು ತಗೊಂಡ್ರು, ಹೇಗೆ ದಿಗ್ವಿಜಯವನ್ನು ಮಾಡಿದ್ರು, ಗ್ರಂಥಗಳನ್ನು ರಚನೆ ಮಾಡಿದ್ರು, ಎಲ್ಲ ಕಥೆಗಳು ಬರುತ್ತೆ. ಆ ಗ್ರಂಥ ಕಡೆ ಆಗೋದು, ಯಾವುದೇ ಒಬ್ಬ ಮನುಷ್ಯನ ಜೀವನ ಚರಿತ್ರೆ ಕಡೆ ಆಗೋದು ಅವರ ನಿರ್ಯಾಣದಿಂದ ಅಲ್ವಾ. ಮಧ್ವ ವಿಜಯದಲ್ಲಿ ಶ್ರೀಮದಾಚಾರ್ಯ ನಿರ್ಯಾಣದ ಬಗ್ಗೆ ಮಾತೇ ಇಲ್ಲ. ಆ ಕಥೆ ಹೇಗಿದೆ ಅಂತಂದರೆ, ಅವರು ಶಿಷ್ಯರ ಮಧ್ಯದಲ್ಲಿ ಕೂತ್ಕೊಂಡು, ಇವತ್ತು ನೀವು ಯಾವ ಸ್ಥಳವನ್ನು ಅನಂತೇಶ್ವರ ಗುಡಿಯಲ್ಲಿ ಒಂದು ಫಲಕ ಹಾಕಿದ್ದಾರೆ ಅಂತ ಹೇಳಿದ್ರಲ್ಲ, ಆ ಸ್ಥಳದಲ್ಲೇ ತಾವು ಕೂತ್ಕೊಂಡು ಒಂದು ಪ್ರವಚನವನ್ನು ಮಾಡ್ತಾ ಇದ್ರು ಶ್ರೀಮದಾಚಾರ್ಯರು.
ಅವಾಗ ಏನಾಯಿತು, ವರುಷು ಅಖಿಲ ದೃಶ್ಯಂ ಪುಷ್ಪವಾರಂ ಸುಗಂಧಿಂ ಹರಿದಯಿತ ವರಿಷ್ಠೆ ಶ್ರೀಮದಾನಂದ ತೀರ್ಥೆ. ಇದು ಆ ಗ್ರಂಥದ ಸುಮಧ್ವ ವಿಜಯದ ಕಡೆ ಶ್ಲೋಕ. ವರುಷು ಅಖಿಲ ದೃಶ್ಯಂ ಪುಷ್ಪವಾರಂ ಸುಗಂಧಿಂ ಹರಿದಯಿತ ವರಿಷ್ಠೆ ಶ್ರೀಮದಾನಂದ ತೀರ್ಥೆ. ಅವರು ಪ್ರವಚನ ಮಾಡ್ತಿರ್ಬೇಕಾದ್ರೆ ಎಲ್ಲ ಮನುಷ್ಯರ ಕಣ್ಣಿಗೆ ಕಾಣೋ ಥರನೇ ಪುಷ್ಪವೃಷ್ಟಿ ಆಯ್ತಂತೆ ಅವ್ರ ಮೇಲೆ. ಇದು ದಾಖಲಾಗಿರುವಂಥ ಘಟನೆ, ಚರಿತ್ರೆಯಲ್ಲಿ ದಾಖಲಾಗಿರುವಂಥ ಘಟನೆ. ಅವ್ರ ಮೇಲೆ ಪುಷ್ಪವೃಷ್ಟಿ ಆಯಿತು. ಪುಷ್ಪವೃಷ್ಟಿ ಆಯಿತು. ಎಷ್ಟು ಪುಷ್ಪವೃಷ್ಟಿ ಆಯಿತು ಅಂದರೆ ಅವರ ದೇಹ ಪೂರ್ತಿ ಮುಳುಗುವಷ್ಟು ಪುಷ್ಪವೃಷ್ಟಿ ಆಯಿತು. ಎಷ್ಟೋ ಹೊತ್ತಾದಮೇಲೆ ಪುಷ್ಪವನ್ನು ಸರಿಸಿದ್ರು, ಅವರಲ್ಲಿ ಕಾಣಿಸ್ಲಿಲ್ಲ ಅಂತನ್ನೋದು. ಗ್ರಂಥ ಅಂತ್ಯವಾಗೋದು ಪುಷ್ಪವೃಷ್ಟಿ ಆಯಿತು ಅನ್ನೋದ್ರಿಂದ ಅಷ್ಟೇ. ಆದರೆ ಈ ಕಥೆ ಇದು ಸಂಪ್ರದಾಯದಲ್ಲಿ ಬಂದಿರುವಂಥ ಕಥೆ. ಆಮೇಲೆ ಪುಷ್ಪವನ್ನು ಸರಿಸಿದ್ರು, ಶ್ರೀಮದಾಚಾರ್ಯ ಅಲ್ಲಿ ಕಾಣಿಸ್ಲಿಲ್ಲ. ನೀವು ಮತ್ತೊಂದು ಕೇಳಿದ್ರೆ ಈ ಎಲ್ಲ ಸನ್ಯಾಸಿಗಳು ಯಾರಿಗಾದರೂ ಒಂದು ದೇಹಾಂತ್ಯ ಅಂತ ಅನ್ನೋದು ಆಗುತ್ತೆ ಇವರಿಗೆ. ಇದು ಯಾಕೆ ಅಂದರೆ ಇವರು ಪ್ರಾಣತತ್ವದ ಅವತಾರ ನಾವು ಹೇಳಿದ್ರಿಂದ ಅವರಿಗೆ ದೇಹಾಂತ್ಯ ಅಂತ ಇಲ್ಲ. ಯಾಕಂದರೆ ಅವರು ಶುದ್ಧ ಸತ್ವಾತ್ಮಕವಾದ ಒಂದು ಶರೀರದಿಂದ ಅವರು ಇರ್ತಾರಾದ್ರಿಂದ ಅವ್ರ ದೇಹವನ್ನು ಬಿಡುವಂಥ ಅವಕಾಶ ಏನಿಲ್ಲ ಅವರಿಗೆ. ಆದ್ದರಿಂದ ಅವರು ಅದೃಶ್ಯರಾದರು ಆ ಜಾಗದಲ್ಲಿ ಅಂತ. ಅದೃಶ್ಯರಾದರು ಅಂತ ಹೇಳಿದ್ಮೇಲೆ ಅದೃಶ್ಯರಾಗಿ ಬರೀ ಅದೃಶ್ಯರಾಗಿದ್ದಷ್ಟೇ ಅಲ್ಲ, ಅದೃಶ್ಯರಾಗಿ ನಾವು ಈ ಮುಂಚೆ ಮಾತಾಡಿದ ಹಾಗೆ ಪ್ರಾಣತತ್ವದ ಸನ್ನಿಧಾನ ಎಲ್ಲ ಕಡೆ ಇರುತ್ತೆ. ಆ ಜಾಗದಲ್ಲಿ ವಿಶೇಷವಾಗಿ ಪ್ರಾಣತತ್ವದ ಸನ್ನಿಧಾನ ಇದೆ. ಆ ಭಕ್ತರಿಗೆ ಅಲ್ಲಿ ಅವರು ಇದ್ದುಕೊಂಡು ಅವ್ರು ಅನುಗ್ರಹ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಅದೃಶ್ಯ ರೂಪೇ ಪೀಠೆ ಅಸ್ತಿ ಅಂತ ಹೇಳ್ತಾರೆ. ಯದ್ಯಪಿ ಪ್ರಾಣದೇವರು ಅದೃಶ್ಯರಾಗಿ ನಮ್ಮಿಬ್ರು ಒಳಗಡೆ ಅಂತರ್ಯಾಮಿಗಳಾಗಿದ್ದಾರೆ. ಇಲ್ಲಿದ್ದಾರೆ ಎಲ್ಲ ಕಡೆ ಇದ್ದಾರೆ ಅವರು, ಸರ್ವತ್ರ ವ್ಯಾಪ್ತರಾದವರು. ಅದೃಶ್ಯ ಅತ್ರಾಪ್ಯಸ್ತಿ, ಬರೀ ರೂಪಪೀಠದಲ್ಲ, ಅದೃಶ್ಯರಾಗಿ ಇಲ್ಲೂ ಇದ್ದಾರೆ ಅವರು. ಸನ್ನಿಧಾನ ವಿಶೇಷ ಅಂತ ಅನ್ನೋದಲ್ಲಿ ಯಾಕಿದೆ ಅಂದರೆ ಅವರ ಕಾರ್ಯಭೂಮಿ ಅದು, ಅವರೇ ಪ್ರತಿಷ್ಠಾಪನೆ ಮಾಡಿರುವಂತಹ ಕೃಷ್ಣ ಪ್ರತಿಮೆ ಇದೆ, ಭಗವಂತನ ಸನ್ನಿಧಾನ ಇದೆ ಅನ್ನೋ ಕಾರಣದಿಂದ ಅವ್ರ ಸನ್ನಿಧಾನ ವಿಶೇಷ ಅಲ್ಲಿದೆ ಅನ್ನೋದು ಆ ಮಂತ್ರದ ಅಭಿಪ್ರಾಯ. ದೃಶ್ಯೋಸ್ತಿ ಬದರಿ ತಟೆ ಅಂತ ಹೇಳ್ತಾರಲ್ಲ, ನೀವು ಹೇಳಿದ್ರೆ ನಾವು ಅಲ್ಲಿ ಹೋಗ್ತೀವಿ ಕಾಣೋದಿಲ್ಲ ಅಂತ. ಅದೇ ಸುಮಧ್ವ ವಿಜಯದಲ್ಲಿ ಒಂದು ಕಥೆ ಬರುತ್ತೆ. ಮಧ್ವಾಚಾರ್ಯರು ಬದರಿಕಾಶ್ರಮಕ್ಕೆ ಹೋದಾಗ ಅವರು ನಾವು ಯಾವತ್ತಿವತ್ತು ನೋಡ್ತೀವಲ್ಲ ಬದರಿ, ಅದನ್ನು ನರಾಣಾಂ ಗೋಚರಂ ಬದರಿಕಾಶ್ರಮ ಪಾರ್ಶ್ವಂ ಅಂತ ಹೇಳ್ತಾರೆ. ಮನುಷ್ಯರಿಗೆ ಕಾಣುವಂಥ ಒಂದು ಬದರಿಕಾಶ್ರಮ ಅದು, ನಾವಿವತ್ತು ಹೋಗುವಂಥದ್ದು. ಅಲ್ಲವ್ರು ಹೋದರು. ಇವಾಗ ಎಲ್ಲಿ ನಾರಾಯಣ ದೇವರ ಗುಡಿ ಇತ್ಯಾದಿಗಳಿದೆಯಲ್ಲ, ಅದು ಮನುಷ್ಯರು ಕಾಣೋ ಬದರಿಕಾಶ್ರಮ. ಅಲ್ಲೊಂದು ಕಥೆ ಬರುತ್ತೆ. ಅವ್ರು ಏನು ಹೇಳ್ತಾರೆ, ನೋಡಪ್ಪ, ನಾನು ವ್ಯಾಸರೂಪಂ ಅಧಿತಂ ಪ್ರತಿದಿಕ್ಷು, ನಾನು ವೇದವ್ಯಾಸರನ್ನ ದರ್ಶನ ಮಾಡಲಿಕ್ಕೋಸ್ಕರ ಹೋಗ್ತಾ ಇದ್ದೀನಿ, ನಾನು ಬರ್ತೀನೋ ಇಲ್ಲೋ ಗೊತ್ತಿಲ್ಲ ಅಂತ ಅವ್ರ ಶಿಷ್ಯರಿಗೆ ಹೇಳ್ಬಿಟ್ಟು ಅವರೊಂದು ಉಪದೇಶ ಮಾಡಿ ಹೊರಡ್ತಾರೆ. ಎಲ್ಲಿ ಹೊರಡ್ತಾರೆ ಅಂದರೆ ಮನುಷ್ಯರಿಂದ ಅದೃಶ್ಯವಾದಂತಹ ಇನ್ನೊಂದು ಬದರಿ ಅನ್ನೋ ಜಾಗ ಅಲ್ಲಿದೆ ಅಂತ ಹೇಳ್ತಾರೆ. ಇದು ನಿಮಗೆ ಕಾಣಿಸದೇ ಇರುವಂತಹ ಬದರಿಕಾಶ್ರಮ. ಅಂದ್ರೆ 2-3 ಬಾರಿ ಅವ್ರು ಹೋಗಿ ಬಂದ್ರು ಅಂತ. 2 ಬಾರಿ ಹೋಗಿ ಬಂದ್ರು. ಅಲ್ಲಿ ಅವ್ರು ಹೇಗೆ ಹೋದ್ರು ಅನ್ನೋ ಕಥೆಯಲ್ಲಿ ದಾಖಲಾಗುತ್ತೆ. ಅವರು ಕಿಲೋಮೀಟರ್ ಗಟ್ಟಲೆ ಹಾರ್ತಾ ಇದ್ರು ಅವರು ಅಂತ. ಪ್ಲವನಂ ಅಪ್ಪಿ ಅತಿಚಿತ್ರಂ ಅಂತ ಅವರ ಶಿಷ್ಯರೊಬ್ಬರವರನ್ನ ಸದ್ಗುರುವರ್ನ ವಿರಹಂ ಸಹಮಾನಃ ಸತ್ಯತೀರ್ಥಯತಿ ಅನ್ವಗಮತ್ತಂ. ಸತ್ಯತೀರ್ಥರು ಅವರ ಶಿಷ್ಯರು ಅವರ ವಿರಹವನ್ನು ಸಹನೆ ಮಾಡದೆ ಅಸಹನೆಯಿಂದ, ಅಂದ್ರೆ ಅವರ ವಿರಹವನ್ನು ಸಹಿಸ್ಲಿಕ್ಕೆ ಆಗೋದಿಲ್ಲ ಅಂತ ಅವ್ರನ್ನ ಹಿಂಬಾಲಿಸ್ತಾರೆ. ಹಿಂಬಾಲಿಸಿದಾಗ ಅವರು ಒಂದೊಂದು ಬೆಟ್ಟ ಹಾರ್ತಾ ಇರ್ತಾರಲ್ಲಿ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅದು ಮನುಷ್ಯರ ಕಣ್ಣು ಕಾಣಿಸ್ದೇ ಇರುವಂತಹ ಜಾಗ ಅಂತ ಅವರು ನೀನು ಮಠಕ್ಕೆ ವಾಪಸ್ ಹೋಗು ಅಂತ ಹೇಳ್ತಾರೆ. ಅವರು ಆಚಾರ್ಯರು ಅವರು ಕೈಯಲ್ಲಿ ಸನ್ನೆ ಮಾಡಿದಾಗ ಅವರು ಎಷ್ಟೋ ದೂರದಿಂದ ಮಠಕ್ಕೆ ಬಂದು ವಾಪಸ್ ಬರ್ತಾರೆ ಅಂತ ಕಥೆ ಇದೆ. ಸೊ ಇದು ಅಂದ್ರೆ ಹೇಳೋ ತಾತ್ಪರ್ಯ ಯಾಕೆ ಇದನ್ನು ಹೇಳಿದೆ ಅಂತಂದ್ರೆ, ಮನುಷ್ಯರ ಕಣ್ಣಿಗೆ ಕಾಣಿಸದೇ ಇರುವಂತಹ ಬದರಿಕಾಶ್ರಮ ಅಂತ ಒಂದು ಜಾಗ ಇದೆ. ಅಲ್ಲಿ ವೇದವ್ಯಾಸರು ತಮ್ಮ ಶಿಷ್ಯರ ಜೊತೆ ಇಂದೂ ಅಧ್ಯಯನ ಮಾಡ್ಕೊಂಡಿದ್ದಾರೆ. ಆ ಜಾಗದಲ್ಲಿ ಶ್ರೀಮದಾಚಾರ್ಯ ಸನ್ನಿಧಾನ ಇದೆ ಅಂತ ಅನ್ನೋದು ಆ ಶ್ಲೋಕದ ಅಭಿಪ್ರಾಯ. ಅಂದರೆ ನನಗೇನು ಅರ್ಥ ಆಗತ್ತೆ ಇದರಿಂದ ಅಂದರೆ, ನಾವು ಮಧ್ವಾಚಾರ್ಯ ನಮ್ಮ ಥರದವರೇ ಇನ್ನೊಬ್ಬರು ಮನುಷ್ಯ ಅಂತ ಅಂದ್ಕೊಂಡಾಗ ಈ ಪ್ರಶ್ನೆಗಳು ಬರಬಹುದು. ಅಂದರೆ ಈಗ ನೀವು ಹೇಳ್ದಂಗೆ ಅವ್ರಿಗೆ ಆ ವಿಶೇಷ ಶಕ್ತಿಗಳು, ಯಾಕಂದರೆ ಅವರು ವಾಯುದೇವರ ಅವತಾರ ಅಂತ ಹೇಳಿದಾಗ ಅವ್ರಿಗಿರುವಂತಹ ಮಹಿಮೆ, ಅವ್ರಿಗಿರುವಂತಹ ಶಕ್ತಿ ಅದು ಅಚಿಂತ್ಯ. ಅದು ಹಾಗಾಗಿ ಅವ್ರಿಗೆ ಇದೆಲ್ಲ ಸಾಧ್ಯ ಅಂತ ನೀವು ಹೇಳೋದು. ಹೌದು, ಅದರಲ್ಲೇನು ಸಂಶಯನೇ ಇಲ್ಲ. ಅದು ಇಡೀ ಸುಮಧ್ವಿಜಯ ಸುತ್ತಕ್ಕೂ ಅವರು ಈ ರೀತಿ ಅವ್ರು ಮಾಡಿರುವಂಥ ಮಹಾಮಹಿಮೆಗಳ ತುಂಬ ದಾಖಲೆ ಇದೆ. ಒಬ್ಬ ವಟುವಿನ ಹೆಗಲ ಮೇಲೆ ತಾವು ಕೂತ್ಕೊಂಡು, ಒಬ್ಬ ಸಣ್ಣ ಹುಡುಗನ ಹೆಗಲ ಮೇಲೆ ತಾವು ಕೂತ್ಕೊಂಡು ಅವನ ಕೇಳಿ ದೇವಸ್ಥಾನದನ್ನು ಪ್ರದಕ್ಷಿಣೆಯನ್ನು ಮಾಡಿಸ್ತಾರೆ. ಹೇಗೆ ಅಂತಂದರೆ ಅಣಿಮಾದಿ ಅಷ್ಟೈಶ್ವರ್ಯ ಸಿದ್ಧಿ ಅಂತ. ಅವರ ವೇಟ್ ಅನ್ನ ಬಹಳ ಕಡಿಮೆ ಮಾಡುವ ಸಾಮರ್ಥ್ಯ. ಲಘಿಮಾ ಅಂತ ಏನು, ಅಣಿಮ ಚಿಕ್ಕದಾದ್ರು ಲಘಿಮ ಆದ್ರು ಲಘಿಮ. ಹೌದು, ಅವರ ವೇಟ್ ಬಹಳ ಕಡಿಮೆ ಆಯ್ತು ಅಂತ. ಜೊತೆಗೆ ಇನ್ನೊಂದು ಕಡೆ ತಾವು ಅವ್ರ ಶಿಷ್ಯರ ಜೊತೆ ಮಲ್ಲಯುದ್ಧವನ್ನು ಮಾಡ್ತಾರೆ. ಒಂದು 10-6 ಜನ ಶಿಷ್ಯರು ಅವ್ರ ಮೇಲೆ ಒಮ್ಮೆಲೆ ದಾಳಿ ಮಾಡಿದಾಗ ಅಷ್ಟು ಜನನ್ನ ಅವರು ನಿಯಂತ್ರಣ ಮಾಡ್ತಾರೆ. ಸೊ ಅಣಿಮಾದಿ ಅಷ್ಟೈಶ್ವರ್ಯ ಸಿದ್ಧಿಯನ್ನೆಲ್ಲ ತೋರಿಸಿದಾದ್ರಿಂದ ಅದೇನು ದೊಡ್ಡ ವಿಷಯ ಅಲ್ಲ. ಯದ್ಯಪಿ ಅಲ್ಲೇ ಸುಮಧ್ವದಲ್ಲೇ ಹೇಳ್ತಾರೆ, ವೃಷ್ಟ್ಯಾದೇಹೇ ನಿಯಮನಾದಿ ಚಕ್ರ ಏತತ್ ಚಿತ್ರಂ ಕಿಂ ಭುವನ ನಿಯಾಮಕೆ ಸಮೀರೆ ಅಂತ. ಬೇಕಾದಾಗ ಮಳೆ ಬರ್ಸೋರು,
ಹೀಗೆಲ್ಲ ಮಾಡೋರು ಏನು ದೊಡ್ಡ ವಿಷಯ ಅಲ್ಲ ಅಂತ ಹೇಳ್ತಾರೆ ಅವರು ಗ್ರಂಥಕಾರರು. ಭುವನ ನಿಯಾಮಕೆ ಸಮೀರೆ, ಸಕಲ ಜೀವ ರಾಶಿಗಳನ್ನು ಅಂತರ್ಯಾಮಿತಯ ಇದ್ದು ಅವರ ಪ್ರಾಣವನ್ನು ನಿಯಮನ ಮಾಡುವಂಥ ಪ್ರಾಣದೇವರಿಗೆ ಯಾವುದೋ ಒಂದು ಮಳೆ ಇನ್ನೋ ಒಂದು ಮಾಡಿದ್ರು, ಅದೆಲ್ಲೋ ಮಾಡಿದ್ರು ಅನ್ನೋದು ದೊಡ್ಡ ಮಹಿಮೆ ಅಲ್ಲ ಅಂತ ಅವರೇ ಹೇಳ್ತಾರೆ ಅಂತ ಅಭಿಪ್ರಾಯ. ಸೊ ಅಂದರೆ ಇದು ಒಂದು ಸಾಮಾನ್ಯರಿಗೆ, ಈಗ ಮಾಧ್ವರಿಗೆ ಕೆಲವು ಇದು ಸುಮಧ್ವ ವಿಜಯ ಓದಿರೋರಿಗೆ ಒಂದಾದರೆ, ಬೇರೆಯವ್ರಿಗೆ ಈ ಥರದ್ದೊಬ್ಬರು ಸ್ವಾಮಿಗಳಿದ್ದರು ಈ 13ನೇ ಶತಮಾನದಲ್ಲಿ, ಆದರೆ ಅವ್ರು ಈಗಲೂ ಇದ್ದಾರೆ ಅಂತ ಸಾಮಾನ್ಯ ಜನರಿಗೆ ಗೊತ್ತಾದರೆ ಇದು ದೊಡ್ಡ ಆಶ್ಚರ್ಯ ಅವ್ರ ಪ್ರಕಾರ. ಮುಂದೆ ಹೋಗೋದಾದರೆ ಮುಂದಿನ ಕ್ವಶನ್ಗೆ, ಈಗ ಅವರ ಕಾಲಮಾನದ ಬಗ್ಗೆ ಹೇಳೋದಾದರೆ 2 ತರಹ ಟೈಮ್ ಫ್ರೇಮನ್ನು ಕೊಟ್ಟಿದ್ದಾರೆ. ಒಂದರ ಪ್ರಕಾರ ಅವರು 1199ರಿಂದ 1278ರವರೆಗೆ ಒಂದು 79 ವರ್ಷ ದೃಶ್ಯವಾಗಿ ಇಲ್ಲಿ ನಮ್ಮ ಎದುರಿಗಿದ್ದರು, ಜೀವಂತವಾಗಿದ್ದರು ಅಂತ. ಇನ್ನೊಂದು ಹೇಳೋದಾದರೆ 1238ರಿಂದ 1312ರವರೆಗೆ ಅದೊಂದು ಟೈಮ್ ಫ್ರೇಮ್ ಅಂತ ಹೇಳ್ತಾರೆ. ಇದರಲ್ಲಿ ಶಾಸ್ತ್ರಾಧಾರಿತವಾಗಿ ಮತ್ತು ಇತಿಹಾಸದಲ್ಲಿ ಹೆಚ್ಚು ಮಾನ್ಯವಾಗಿರೋದು ಯಾವುದು ಅಂತ. ಯಾಕೆಂದರೆ ನಮ್ಗೆ ಯಾಕೆ ಇದರ ಬಗ್ಗೆ ಕೇಳ್ತಾ ಇದ್ದೀನಿ ಅಂದರೆ, ನಮಗೆ ಬಹಳಷ್ಟು ಆಚಾರ್ಯರಿಗೆ ಈ ಸಮಯದ ಬಗ್ಗೆ ತುಂಬಂತಹ ಚರ್ಚೆಗಳಿದೆ. ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕಿಂತ ಮುಂಚೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಈ ಡೇಟಿಂಗ್ ಬಗ್ಗೆ ಅತಿ ಹೆಚ್ಚಾದಂತಹ ಕುತೂಹಲ ಇರಲಿಲ್ಲ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು. ಇದೇ ರೀತಿಯಾದ ವಿಪ್ರತಿಪತ್ತಿ ಬಹಳ ಜನ ದಾರ್ಶನಿಕ ಆಚಾರ್ಯರ ಬಗ್ಗೆ ಇದೆ. ಉದಾಹರಣೆಗೆ ಶಂಕರಾಚಾರ್ಯರ ಕಾಲದ ಬಗ್ಗೆನೇ ಒಂದು ವಿಪ್ರತಿಪತ್ತಿ ಇದೆ, ಅವರು ಎಷ್ಟನೇ ಶತಮಾನದಲ್ಲಿ ಬಂದವರು ಅನ್ನೋದ್ರ ಬಗ್ಗೆ. ಮತ್ತೆ ಎಲ್ಲಾ ರಾಜರು, ನೀವು ಯಾವುದೇ ದಾರ್ಶನಿಕರು ರಾಜರನ್ನು ತಗೊಂಡ್ರೆ, ಈ ಡೇಟಿಂಗ್ ಅನ್ನೋ ಐಡಿಯಾ ಬಂದಿದ್ದು ಇದು ಪೋಸ್ಟ್ ಬ್ರಿಟಿಷ್ ಇನ್ವೇಷನ್ ಟೈಮ್ ಇದು. ಸೊ ನಾವೇನು ಯಾಕಂದ್ರೆ ಇದು ಅದರಲ್ಲೊಂದು ಟೆಕ್ನಾಲಜಿ ಬಂದ ಮೇಲೆ ಆಗಲ್ಲ, ಅದರಲ್ಲೊಂದು ಬಹಳ ಮುಖ್ಯವಾದಂತಹ ಒಂದು ಗಹನವಾದ ಪ್ರಮೇಯ ಇದೆ. ನಮ್ಮ ಗುರುಗಳು ಹೇಳೋರು ಅದನ್ನು ಯಾವಾಗಲೂ. ಏನು ಅಂತಂದರೆ, ಈಗ ನೋಡಿ, ನಮ್ಮಲ್ಲಿ ಜೀವ ಮತ್ತು ಕಾಲಚಕ್ರ ಅಂತನ್ನೋದು ನತ್ವೇ ವಾಹಂ ಜಾತುನಾಸಂ ಅಂತ ಭಗವದ್ಗೀತೆಯಲ್ಲಿ ಹೇಳಿದಾಗೆ ಅದು ಸೈಕ್ಲಿಕ್, ಅದು ಸೃಷ್ಟಿ ಸ್ಥಿತಿ ಸಂಹಾರ, ಇದು ಚಕ್ರದಂತೆ ಪರಿಭ್ರಮಣ ಆಗ್ತಾ ಇರುತ್ತೆ. ಆದರೆ ಈ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಜನ್ಮ ಒಂದೇ ಇರೋದ್ರಿಂದ ಅವ್ರು ಯಾವಾಗ ಹುಟ್ಟಿದ್ರು, ಯಾವಾಗ ಹೋದ್ರು, ಅವ್ರ ಕಲ್ ಮೇಲೆ ಬರಿಬೇಕು, ಇದು ಮಾಡಬೇಕು, ಇಂಥವೆಲ್ಲ ನಮ್ಮಲ್ಲಿ ಇಲ್ಲ. ಅವ್ರಿಗದು ಮುಖ್ಯ ಆಗುತ್ತೆ, ನಮಗದು ಎಂದೂ ಮುಖ್ಯ ಅಲ್ಲ. ಅವ್ರು ಮಾಡಿರುವಂಥ ಕೆಲಸಗಳು ಮುಖ್ಯ ಆಗುತ್ತೆ. ಅವರು ಮಾಡಿರುವಂಥ ಅವ್ರು ಹೇಳಿರುವಂಥ ತತ್ವಗಳು, ಅವ್ರ ಉಪದೇಶಗಳು ಪ್ರಧಾನವಾಗುತ್ತಷ್ಟೇ ಹೊರತು ಅವರು ಯಾವ ಕಾಲದಲ್ಲಿ ಬಂದು ಅವತಾರ ಮಾಡಿದ್ರು ಅಂತ ಅನ್ನೋದ್ರ ಬಗ್ಗೆ ಅಷ್ಟು ಚರ್ಚೆ ಅಂತ ಅನ್ನೋದು ಅಷ್ಟು ಮುಖ್ಯ ಆಗೋದಿಲ್ಲ ಅಂತನ್ನೋದು ಒಂದು. ನೀವು ಇದೇ ಕಾರಣದಿಂದ, ಇದು ಮಧ್ವಾಚಾರ್ಯರ ಬಗ್ಗೆ ಮಾತ್ರ ಅಲ್ಲ, ನೀವು ಯಾವುದೇ ನಮ್ಮ ಗ್ರಂಥಗಳನ್ನು ತೆಗೆದು ನೋಡಿದ್ರು, ಅಂದರೆ ಚರಿತ್ರೆಯ ಗ್ರಂಥಗಳನ್ನು ತೆಗೆದು ನೋಡಿದ್ರು, ಅದು ತಿಥಿಯನ್ನು ಹೇಳ್ತಾರೆ. ಅವ್ರು ಯಾವತ್ತು ಅವತಾರ ಮಾಡಿದ್ರು, ಯಾವತ್ತು ನಿರ್ಯಾಣ ಮಾಡಿದ್ರು ಇತ್ಯಾದಿ ತಿಥಿಗಳನ್ನು ಹೇಳ್ತಾರೆ ಹೊರತು ಯಾವ ವರ್ಷ ಇತ್ಯಾದಿಗಳನ್ನು ಅಷ್ಟು ಗಮನ ಕೊಡೋದಿಲ್ಲ. ಯಾಕಂತಂದ್ರೆ ಅವರ ಜನ್ಮ ನಕ್ಷತ್ರ ಅಂತ ಒಂದು ಪುಣ್ಯ ದಿವಸ ಅಂತ ಆಗುತ್ತೆ, ಅದು ಮತ್ತೆ ಬರ್ತಾನೆ ಇರುತ್ತದು. ಅಂದ್ರೆ ಈ ಡೇಟಲ್ಲಿ ಬಂದ್ರು ಅಂತ ಅನ್ನೋದು ಅಷ್ಟು ಪ್ರಧಾನ ಆಗೋದಿಲ್ಲ ಅಂತ ಅನ್ನೋದು ಒಂದು ಸಾಮಾನ್ಯವಾದ ಪ್ರಮೇಯ. ಯಾಕಂದ್ರೆ ಇವತ್ತು ನೀವು ಯೂಟ್ಯೂಬಲ್ಲಿ ನೋಡಿದ್ರೆ ಬಹಳಷ್ಟು ಈ ಸನಾತನ ಧರ್ಮದ್ದು ಬೇಕಾದಷ್ಟು ಜನ ಯೂಟ್ಯೂಬ್ ಚಾನಲ್ಗಳು ಮಾಡಿ ಅದ್ರ ಬಗ್ಗೆ ಈ ರಾಮಾಯಣದ ಒಂದು ಕಾಲಮಾನ ಏನು, ಕೃಷ್ಣನ ಕಾಲಮಾನ ಏನು, ಒಬ್ರು 7000 ವರ್ಷ ಅಂತಾರೆ ರಾಮಾಯಣಕ್ಕೆ. ಸೊ ಇದು ಡೇಟಿಂಗ್ ಅನ್ನೋದು ಒಂದು ದೊಡ್ಡ ಸಬ್ಜೆಕ್ಟ್ ಆಗಿದೆ. ಹಾಗಾಗಿ ನಾನು ಇದ್ರ ಬಗ್ಗೆ ದೊಡ್ಡ ಸಬ್ಜೆಕ್ಟ್ ಆಗಿದೆ. ಅಲ್ಲಿ ಯಾಕೆ ಬೇಕಾಗತ್ತೆ ಅಂತಂದ್ರೆ, ಎಷ್ಟೋ ಜನ ರಾಮಾಯಣಾದಿ ಚರಿತ್ರೆ ಆಗೋದೇ ಇಲ್ಲ ಅದು ಅಂತಂದಾಗ ಡೇಟಿಂಗ್ ಬೇಕಾಗತ್ತೆ. ವಸ್ತುತಃ ಈ ಮಹಾಭಾರತವನ್ನು ಬಹಳ ಚೆನ್ನಾಗಿ ಡೇಟಿಂಗ್ ಮಾಡಿಟ್ಟಿದ್ದಾರೆ. ಪ್ರೊಫೆಸರ್ ನರಹರಿ ಆಚಾರ್ ಅಂತ ಒಬ್ಬರು ಅಮೆರಿಕಾದಲ್ಲಿರೋ ಪ್ರೊಫೆಸರು ಆ ಮಹಾಭಾರತದಲ್ಲಿ ಬಂದಂತಹ ಯುದ್ಧದ ಕಾಲದಲ್ಲಿ ಇದ್ದಂತಹ ಈ ಭೌಗೋಳಿಕ ಸ್ಥಿತಿಗಳನ್ನೆಲ್ಲ ನೋಡಿ 5000 ಚಿಲ್ಲರೆ ವರ್ಷ ಅಂತ ಅದನ್ನು ಸರಿಯಾಗಿ ಡೇಟ್ ಮಾಡಿಟ್ಟಿದ್ದಾರೆ. ಆಗಲಿ, ಇದು ಒಂದು ಮುಖ್ಯ ಪ್ರಮೇಯ. ಆದರೂ ಎರಡು ವಿಷಯವನ್ನು ಹೇಳಬೇಕು ಆಚಾರ್ಯರ ಕಾಲದ ಬಗ್ಗೆ. ಒಂದು ವಿಷಯ ಏನು ಅಂತಂದರೆ, ಈ ಯಾವುದು ಅಧಿಕೃತವಾದ ಅವರ ಚಾರಿತ್ರಿಕ ಗ್ರಂಥ ಅಂತಿದೆಯಲ್ಲ, ಅದರಲ್ಲಿ ಕಾಲದ ಬಗ್ಗೆ ಏನು ಮಾತಿಲ್ಲ, ಇಲ್ಲವೇ ಇಲ್ಲ. ಆಚಾರ್ಯರು ಎಂದು ಅವತಾರ ಸುಮಧ್ವ ವಿಜಯದಲ್ಲಿ ಇಲ್ಲವೇ ಇಲ್ಲ. ಆಚಾರ್ಯರು ಈ ವರ್ಷ ತಿಥಿ ಬಗ್ಗೆನೂ ಹೇಳಿಲ್ಲ ಅವರು. ನಾವು ನವಮಿ ಅಂತೀವಿ, ವಿಜಯದಶಮಿ ಅಂತ ಹೇಳ್ತೀವಲ್ಲ, ಇದರ ಬಗ್ಗೆ ಸುಮಧ್ವದಲ್ಲಿ ಉಲ್ಲೇಖ ಇಲ್ಲ. ಆಯ್ತಾ, ಅದು ಸಂಪ್ರದಾಯದಲ್ಲಿ ಬಂದಿರುವಂಥ ವಿಷಯ. ಆದರೆ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ, ಮಹಾಭಾರತದ ಬಗ್ಗೆ ಇರುವಂಥ ಸಂಶಯಗಳನ್ನು ಪರಿಹಾರ ಮಾಡಲಿಕ್ಕೆ. ಅದರ ಕಡೆಗೆ ಭೀಮಸೇನ ದೇವರ ಬಗ್ಗೆ ಹೇಳ್ತಾ, ಈ ಭೀಮಸೇನ ದೇವರು ಕಲಿಯುಗ ಪ್ರಾರಂಭ ಆಗಿ 4300 ವರ್ಷ ಆದಮೇಲೆ ಮತ್ತೆ ಅವತಾರ ಮಾಡಿ ಬಂದು ಸಜ್ಜನರ ಜ್ಞಾನಕ್ಕೋಸ್ಕರ ಯತಿರೂಪದಲ್ಲಿ ಅವತಾರ ಮಾಡ್ತಾರೆ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಇವಾಗ ಆಶ್ಚರ್ಯ ಅಂತ ಅನ್ನಿಸ್ಬೋದು. ಮೂಲ ಮಹಾಭಾರತದಲ್ಲೂ ಈ ವಾಕ್ಯ ಇದೆ.
ಮೂಲ ಮಹಾಭಾರತದಲ್ಲಿ ಪಾಂಡವರು ಮತ್ತೆ ಕಲಿಗಾಲದಲ್ಲಿ ಅವತಾರ ಮಾಡ್ತಾರೆ ಅಂತಿದೆ. ಆಚಾರ್ಯರು 4300 ವರ್ಷ ಚತುಸ್ಸಹಸ್ರಾಣ ತ್ರಿಶತೋತ್ತರೇ ಗತೆ ಅಂತ ಅವರೇ ಹೇಳ್ತಾರೆ. ಈಗ ಕಲಿಗಾಲ ಎಂದು ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ಎಲ್ರಿಗೂ ಒಂದು ಸ್ಪಷ್ಟತೆ ಇದೆ. ಸೊ ಕಲಿಗಾಲ ಪ್ರಾರಂಭ ಆದಾಗಿಂದ 4300 ವರ್ಷ ಅಂತಂದ್ರೆ 1199 ಅಂತ ನೀವು ಹೇಳಿರುವಂಥ ಇಸ್ವಿಗೆ ಬರುತ್ತದೆ. ಆಯ್ತಾ? ಆದರೆ ಇನ್ನೊಂದು ಡೇಟ್ ಇದೆ ನೀವು ಹೇಳಿದ್ರೆ 1238. ಅಲ್ಲಿ ಅದೇನು ಅಂದ್ರೆ ಶ್ರೀಮದ್ ಆಚಾರ್ಯರೇ ತಾವು 4300 ವರ್ಷ ಅಂತ ಹೇಳಿದ್ಮೇಲೆ 4300 ಅಂತ ಅದನ್ನ ಬರೀ ಇವರು ಅಪ್ರಾಕ್ಸಿಮೇಟ್ಲಿ ಹೇಳಿದ್ರು. 4300 ಅದಕ್ಕೊಂದು 30 ವರ್ಷ ಸೇರಿಸ್ಬೇಕು. ಯಾಕೆ ಸೇರಿಸ್ಬೇಕು ಅಂತಂದ್ರೆ ತುಂಬಾ ವಿವಾದಗ್ರಸ್ತವಾದ ವಿಷಯ. ಕೆಲವು ಶಾಸನಗಳಿವೆ. ಅದು ಶ್ರೀಕೂರ್ಮಂ ಶಾಸನ ಅಂತ ಒಂದಿದೆ. ಈ ಕೆಲವು ಶಾಸನಗಳಲ್ಲಿ ಕೆಲವು ಡೇಟ್ಗಳಿದೆ. ಅಂದ್ರೆ ಅವರ ಆಚಾರ್ಯರ ಶಿಷ್ಯರಾದಂತಹ ನರಹರಿ ತೀರ್ಥರು ಅಂತನ್ನೋರು ಅವರು ಆ ರಾಮ ಪ್ರತಿಮೆಯನ್ನ ಅಲ್ಲಿಂದ ತಗೊಂಡು ಬಂದಂತಹ ಡೇಟು ಎಲ್ಲದನ್ನು ಕೊರಾಬರೇಟ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ 1199ಕ್ಕೆ. ಅದರಿಂದ 1230 ಆಗಬೇಕು ಅಂತ ಕೆಲವು ವಿದ್ವಾಂಸರ ಅಭಿಪ್ರಾಯ. ಆದ್ರೆ ನೀವು ಆಚಾರ್ಯರದೇ ಮಾತನ್ನ ತಗೊಂಡ್ರೆ, ಬೇರೆ ಎಲ್ಲದನ್ನು ಗೌಣವನ್ನಾಗಿ ಮಾಡಿ ಸ್ವಯಂ ಆಚಾರ್ಯರ ಮಾತನ್ನು ತಗೊಂಡ್ರೆ ಕಲಿಗಾಲ ಪ್ರಾರಂಭ ಆಗಿ 4300 ವರ್ಷ ಆದಮೇಲೆ ನಾನು ಅಂತ ಅವ್ರು ಹೇಳಿಲ್ಲ, ಭೀಮಸೇನ ಮತ್ತು ಯತಿಯಾಗಿ ಅವತಾರ ಮಾಡ್ತಾನೆ ಅಂತ ಹೇಳಿದ್ದಾರೆ. ಸೊ ಅದು 1199ನೇ ಇಸ್ವಿಗೆ ಬಂದು ಕೂರುತ್ತೆ. ಅದ್ಭುತವಾಗಿದೆ ಇದು. ಆ್ಯಕ್ಚುಲಿ ನಾನು ಎಷ್ಟೋ ರಿಸರ್ಚ್ ಮಾಡಿದ್ದೆ ಪೃಥ್ವಾಚಾರ್ಯ, ಆದರೆ ನನಗೆ ಈ ವಿಷಯ ಇದೆ ಅನ್ನೋದು ಖಂಡಿತ ಗೊತ್ತಿರಲಿಲ್ಲ. ಬಹಳಷ್ಟು ಜನ ಕೇಳುಗರಿಗೂ ಕೂಡ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಇದು ಮುಂದೆ ಹೋಗೋದಾದರೆ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆದಂತಹ ಪ್ರಶ್ನೆ ಅಂದರೆ, ಈ ಮಧ್ವಾಚಾರ್ಯರ ಜನ್ಮಕ್ಕಿಂತ ಮುಂಚೆ ಬಹಳಷ್ಟು ಭಾರತದಲ್ಲಿ ವೇದ ಮತ್ತು ತತ್ವದ ಕುರಿತು ಗೊಂದಲಗಳಿತ್ತು ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಯಾವ ಥರ ವೈದಿಕ ವ್ಯತ್ಯಾಸಗಳು ಮತ್ತು ತತ್ವದ ಕುರಿತಾದಂತಹ ವಿಚಾರದಲ್ಲಿ ಭೇದಗಳು ಯಾವ ಥರ ಇದ್ದವು? ಈ ಒಬ್ಬ ಮಹಾಪುರುಷನ ಅವತಾರಕ್ಕೆ ಈ ಎಲ್ಲ ಗೊಂದಲಗಳು ಹೇಗೆ ಕಾರಣ ಆಯಿತು? ಚಾಪ್ಟರ್ಗಳಿದೆ ಸಮುದ್ವಿಜಯದಲ್ಲಿ, 16 ಚಾಪ್ಟರ್ ಇದೆ. ಅದರಲ್ಲಿ 2ನೇ ಚಾಪ್ಟರ್ ಅದು ಸರ್ಗ ಅಂತ ಕರೀತಾರೆ. 2ನೇ ಸರ್ಗದಲ್ಲಿ ಆಚಾರ್ಯರ ಅವತಾರದ ಕಥೆಯನ್ನು ಹೇಳಿ ಪ್ರಾರಂಭ ಮಾಡ್ತಾರೆ. 1ನೇ ಸರ್ಗದ ಕಡೆಯ ಶ್ಲೋಕ ಹೇಳೋದು ಮಂದಂ ಮಂದಂ ಮನಸಿಜ ಸತಾಂ ಹಂತ ನೂನಂ ತಿರೋಭೂತ್ ಆನಂದಾದ್ಯೇರ್ ಗುರುಗುಣಗಣೇ ಸ್ಫೂರಿತೋ ವಾಸುದೇವ ಮಂದಂ ಮಂದಂ ಮನಸಿಜ ಸತಾಂ ಹಂತ ನೂನಂ ತಿರೋಭೂತ್ ಅಂತ ಹೇಳ್ತಾರೆ. ಏನಾಗಿತ್ತು ಅಂತಂದರೆ, ಜ್ಞಾನಾನಂದಾದಿ ಗುಣಪೂರ್ಣನಾದಂತಹ ಭಗವಂತ ಅಂತನ್ನೋನು ಸಜ್ಜನರ ಮನಸ್ಸಲ್ಲಿ ಬಹಳ ಮೆತ್ತಗೆ ತಿರೋಧಾನವಾಗೋಗಿದ್ದ ಅಂತ ಹೇಳ್ತಾರೆ. ಆಯಿತಾ? ಇದು ಯಾಕೆ ಅಂದರೆ ಬೇರೆ ಬೇರೆ ಸಿದ್ಧಾಂತಗಳ ಪ್ರಭಾವ ಆ ಕಾಲದಲ್ಲಿ ಇದ್ದಿದ್ದರಿಂದ ವೈದಿಕ ಸಿದ್ಧಾಂತದಲ್ಲಿ ಭಗವಂತ ಯಾವ ಗುಣೋಪೇತನಾಗಿ ಪ್ರತಿಪಾದ್ಯನಾಗಿದ್ದಾನೋ ಆ ರೀತಿಯಾದ ಗುಣೋಪೇತನಾಗಿ ಜನಗಳಿಗೆ ಜ್ಞಾನ ಇರಲಿಲ್ಲ ಆ ಕಾಲದಲ್ಲಿ ಅಂತ ಹೇಳ್ತಾರೆ. ವಿಜ್ಞಾನ ಯಥಾರ್ಥ ಜ್ಞಾನ ಇರಲಿಲ್ಲ. ವಿಜ್ಞಾನ ಭಾನುಮತಿ ಕಾಲಬಲೆಯನ ಲೀನೆ. ವಿಜ್ಞಾನವೆಂಬಂತಹ ಸೂರ್ಯ ಕಾಲದ ಬಲದಿಂದ ಮುಳುಗೋಗಿದ್ದ ಆ ಕಾಲದಲ್ಲಿ. ಕಾವ್ಯಮಯವಾಗಿ ಹೇಳ್ತಾರೆ, ಮಾರ್ಗಾತ್ ಸತಾಂ ಸ್ಖಲತಿ ಖಿನ್ನಹೃದಃ ಮುಕುಂದಂ. ಸಜ್ಜನರೆಲ್ಲ ಸನ್ಮಾರ್ಗದಿಂದ ಚ್ಯುತರಾಗಿದ್ರು ಅಂತ, ಸಜ್ಜನರೆಲ್ಲ ಸನ್ಮಾರ್ಗದಿಂದ ದೂರ ಆಗೋಗಿದ್ರು ಆ ಕಾಲದಲ್ಲಿ. ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಯಾಕೆ ಅಂತ ಹೇಳ್ತೀನಿ. ಇದನ್ನು ನೀವು ಸೈದ್ಧಾಂತಿಕವಾಗಿ ನೋಡೋದಿದ್ರೆ, ನೀವು ವೇದ, ಉಪನಿಷತ್ತು, ಮಹಾಭಾರತ, ರಾಮಾಯಣ ಇಂಥ ಮೂಲ ಗ್ರಂಥಗಳನ್ನು ಅಧ್ಯಯನ ಮಾಡಿದಾಗ ಒಂದು ರೀತಿಯಾದ ಜ್ಞಾನ ಬರುತ್ತೆ. ಆಯಿತಾ? ಈಗ ನೀವು ಅದನ್ನು ಶ್ರೀಮದಾಚಾರ್ಯರ್ಕಿನ್ನ ಮುಂಚೆ ಬಂದಂತಹ ದಾರ್ಶನಿಕರ ಗ್ರಂಥದ ಬೆಳಕಲ್ಲಿ ಆ ಗ್ರಂಥಗಳನ್ನು ನೋಡಿದ್ರೆ ಬೇರೆ ರೀತಿಯಾದ ಜ್ಞಾನ ಬರುತ್ತೆ. ಏನಾಗಿತ್ತು ಅಂದರೆ, ವೇದೋಪನಿಷತ್ತುಗಳಲ್ಲಿ ಪ್ರತಿಪಾದ್ಯವಾದಂತಹ ಅರ್ಥ ಒಂದು ರೀತಿ ಕಾಣಿಸ್ತಾ ಇದೆ, ಬೇರೆ ದಾರ್ಶನಿಕರು ಹೇಳುವಂಥ ಅರ್ಥ ಅಂತ ಅನ್ನೋದು ಇನ್ನೊಂದು ರೀತಿಯಾಗಿ ಕಾಣಿಸ್ತಾ ಇದೆ. ಯಾವುದು ತತ್ವ ಅನ್ನೋ ಗೊಂದಲ ಇತ್ತು ಜನಕ್ಕೆ. ಈ ಗೊಂದಲವನ್ನು ಪರಿಹಾರ ಮಾಡಲಿಕ್ಕೆ ಯಾರಾದೊಬ್ಬರು ಮಹಾಪುರುಷರ ಅವತಾರ ಮಾಡಲೇಬೇಕಾಗಿತ್ತು. ಈ ಸನ್ನಿವೇಶದಲ್ಲೇ ಮಧ್ವಾಚಾರ್ಯರ ಅವತಾರ ಆಗಿದ್ದು. ಯಾಕಂದರೆ 108 ಜನ ಬೇರೆ ಬೇರೆ ರೀತಿಯಲ್ಲಿ ಈ ವೇದೋಪನಿಷತ್ತುಗಳನ್ನು ವ್ಯಾಖ್ಯಾನ ಮಾಡಿದರು, ಪರಸ್ಪರ ವಿರುದ್ಧವಾದ ಅಭಿಪ್ರಾಯಗಳನ್ನು ಹೇಳಿದರು. ಯಾಕೆಂದರೆ ನನಗೊಂದು ಬರೋ ಪ್ರಶ್ನೆ ಏನಂದರೆ ಆಚಾರ್ಯ, ಈಗ ಈಗಿನ ಕಾಲದಲ್ಲಿ ನಾವು ಮೊದಲು ನಮಗೆ ಸಂಸ್ಕೃತ ಭಾಷೆನೇ ಗೊತ್ತಿಲ್ಲ, ಮೂಲ ಶ್ಲೋಕಗಳು ಗೊತ್ತಿಲ್ಲ, ಅದರದ್ದು ಪಾಠನೇ ಬಂದಿಲ್ಲ. ಅಂದರೆ ಆಗಿನ ಕಾಲದಲ್ಲಿ ಅತಿ ಹೆಚ್ಚು ಇದ್ದಂಥದ್ದು. ಅಂದರೆ ಈಗಾದರೂ ನಾವು ಟೆಕ್ನಾಲಜಿ ಓದ್ತೀವಿ, ಸೈನ್ಸು, ಮ್ಯಾಥ್ಸು ಎಲ್ಲ ಓದ್ತೀವಿ, ನಮಗೆ ಶಾಸ್ತ್ರದ ಬಗ್ಗೆ ಏನೂ ಜ್ಞಾನ ಇಲ್ಲ. ಆಗ ಇತ್ತು, ಪ್ರತಿಯೊಬ್ಬರಿಗೂ ಆ 13ನೇ ಶತಮಾನದಲ್ಲಿ ಅಷ್ಟು ಜ್ಞಾನ ಇತ್ತು. ಅವರಿಗೆ ಈ ಒಂದು ಗೊಂದಲ ಬಂದಿತ್ತು ಅನ್ನೋಂತ ಹೇಳೋದಂತಂದರೆ, ಅಂದರೆ ಶಾಸ್ತ್ರದ ಜ್ಞಾನ ಇರೋರಿಗೇನೆ ಈ ಒಂದು ಹೌದು ಆದ್ರಿಂದನೇ ಅವ್ರು ಅಷ್ಟು ಶಾಸ್ತ್ರಾಧ್ಯಯನ ಮಾಡ್ತಿದ್ರು. ಆದ್ರಿಂದನೇ ಅಂದರೆ ಅಷ್ಟು ದೊಡ್ಡ ನಂಬಿಕೆ ಐತೆ. ಯಾಕಂದರೆ ನಮಗೆ ಕಾಲಕ್ರಮೇಣ ಎಲ್ಲ ಹೊರಟೋಗ್ತಾ ಇರುತ್ತೆ. ಆ ಕಲಿಗಾಲದ ಎಫೆಕ್ಟ್ ಅಂತ ನೀವು
ವಿದ್ವಾಂಸರು ಹೇಳ್ತೀರಾ, ಅದು ಹೋಗ್ತಾ ಇರದೆ ಅನ್ನೋದಕ್ಕೆ ಅಂದರೆ 700 ವರ್ಷದ ಹಿಂದೆ ತುಂಬ ಹೆಚ್ಚಿತ್ತು ಅಂತ, ಈಗಿನಗಿಂತ ಹೆಚ್ಚು ಅದರ ಮೇಲೆ ನಂಬಿಕೆ, ಅದರ ಮೇಲೆ ಅಧ್ಯಯನ ಎಲ್ಲ ಇತ್ತು. ಅದರಿಂದಾನೇ ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ. ಅಷ್ಟು ಅಧ್ಯಯನ ಇದ್ದಿದ್ರಿಂದಾನೇ ಜನಗಳು ವೇದೋಪನಿಷತ್ತುಗಳ ಬಗ್ಗೆ ಬಹಳ ಸೀರಿಯಸ್ ಆಗಿದ್ರು. ಇವತ್ತು ನಾವು ಯಾರೋ ವೇದಕ್ಕೆ 10 ವ್ಯಾಖ್ಯಾನ ಇದೆ ಅಂದ್ರೆ ಆಯ್ತು ಇರ್ಲಿ ಬಿಡಪ್ಪ ನಮ್ಗೇನಾಗ್ಬೇಕು ಅಂತ ಹೇಳಿ, ಆದ್ರೆ ಅದು ಅವ್ರ ಜೀವನ. ಅದು ವೇದಾಂತ ಸಂತತ ಕೃತಾಂತ ರಸನ್ನ ವಿದ್ಮಃ ಶ್ರೇಯೋ ಲಭೇಮಹಿ ವಯಂನು ಕಥಂ ಬತೇತಿ ಅಂತ ಅವ್ರು ಹೇಳ್ತಾರೆ. ಆ ಕಾಲದಲ್ಲಿದ್ದಂತಹ ಜನಗಳ ಮನಸ್ಥಿತಿ ಎಂಥದ್ದಿತ್ತು ಅಂದರೆ ವೇದಾಂತ ಸಂತತ ಕೃತಾಂತ ರಸಂ ನ ವಿದ್ಮಃ. ಈ ವೇದೋಪನಿಷತ್ತುಗಳಿಂದ ಪ್ರತಿಪಾದ್ಯವಾದ ಮುಖ್ಯ ಪ್ರಮೇಯ ಯಾವುದೂ ನಮಗೆ ಗೊತ್ತಾಗ್ತಿಲ್ಲ, ನಾವು ಹೇಗೆ ಶ್ರೇಯಸ್ಸನ್ನು ಪಡಿತೀವಿ ಅಂತ ಕಳವಳಕ್ಕೊಳಗಾಗಿದ್ರು ಜನ ಅಂತ. ಯಾಕಂದ್ರೆ ಪೀಪಲ್ ವರ್ ಸೀರಿಯಸ್ ಅಬೌಟ್ ವಾಟ್ ದೇ ವರ್ ಡೂಯಿಂಗ್. ಈಗ ನಮಗೆ ವೇದಾಂತ ಪಾರ್ಟ್ ಟೈಮ್ ಅಫೇರ್ ಅದು. ಏನೋ ಒಂಚೂರು ನನಗೆ ಆಫೀಸಲ್ಲಿ ಕಷ್ಟ ಇದೆ, ಇನ್ನೊಂಚೂರು ಇದನ್ನ ಪಾರಾಯಣ ಮಾಡಿಬಿಟ್ರೆ ನನಗೇನೋ ಒಂದು ಪ್ರಮೋಷನ್ ಸಿಗ್ಬೋದು. ಆದ್ರೆ ಅವತ್ತಿನ ಜನಕ್ಕೆ, ಇವತ್ತು ಎಷ್ಟೋ ಜನಕ್ಕೆ ಪುಣ್ಯಾತ್ಮರಿಗೆ ವೇದಾಂತ ಅಂತ ಅನ್ನೋದು ತಮ್ಮ ಬದುಕು. ಅದರಿಂದ ನಾನು ವೈಯಕ್ತಿಕವಾದ ಉದಾಹರಣೆ ಕೊಡಬೇಕು ಅಂತಂದ್ರೆ, ಈಗ ದೇವ್ರು ಇದ್ರೆ ಇರಲಿ ಅಥವಾ ಈ ಧರ್ಮ ದೇವರು ಇದ್ರೆ ಇರಲಿ ಇಲ್ಲದೆ ಇದ್ರೆ ಇಲ್ಲ ಅಂತ ಆಗಲ್ಲ. ಯು ಶುಡ್ ಈದರ್ ಡಿಸೈಡ್ ದಟ್ ಸೈಡ್ ಆರ್ ದಿಸ್ ಸೈಡ್, ಮಧ್ಯೆ ಇರಬಾರ್ದು ಆಯ್ತಾ. ಅದು ಸೂಡೋ ವೇದಾಂತವನ್ನು ಮಾಡಬಾರ್ದು ಅಲ್ವಾ. ಆದ್ರಿಂದ ಆ ಕಾಲದಲ್ಲಿ ಇದ್ದಂತಹ ಜನಕ್ಕೆ ಅವ್ರ ಜೀವನನೇ ಅದಾಗಿತ್ತು, ತತ್ವಜ್ಞಾನಕ್ಕೋಸ್ಕರನೇ ಅವರು ಬದುಕ್ತಾ ಇದ್ರು. ಆದ್ರಿಂದ ಅವರಿಗೆ ಗೊಂದಲ ಬಂದಿತ್ತು. ಯಾಕಂದ್ರೆ ಹಿಂದಿದ್ದ ದಾರ್ಶನಿಕರು ಬೇರೆ ರೀತಿಯಾದ ಅರ್ಥವನ್ನು ಹೇಳ್ತಾ ಇದ್ದಾರೆ ಈ ವೇದೋಪನಿಷತ್ತುಗಳಿಗೆ. ನಾವೇ ಅಧ್ಯಯನ ಮಾಡಿದ್ರೆ, ಸ್ವಯಂ ಆಲೋಚನೆ ಮಾಡಿದ್ರೆ ಬೇರೆ ರೀತಿಯಾದ ಅರ್ಥ ಕಾಣಿಸ್ತಾ ಇದೆ. ಹೀಗಿದ್ದಾಗ ಈ ಗೊಂದಲವನ್ನು ಪರಿಹಾರ ಮಾಡೋದು ಹೇಗೆ? ಅದಕ್ಕೆ ದೊಡ್ಡ ಪರಂಪರೆ ಇರುವಂತಹ ಆಚಾರ್ಯರು ಹೇಳಿದಾಗ ಅದನ್ನ ನಾವು ತಿರಸ್ಕಾರ ಮಾಡಕ್ಕಾಗಲ್ಲ. ಪ್ರಬಲವಾಗ ಪರಂಪರೆನೂ ಇತ್ತು. ಪ್ರಬಲವಾಗ ಪರಂಪರೆ ಇದ್ದಾಗ ಇದನ್ನು ನಾವು ಹೇಗೆ ಈ ಗೊಂದಲವನ್ನು ಪರಿಹಾರ ಮಾಡುವುದು ಅಂತ ಇದು ಆ ಸುಮಧ್ವದಲ್ಲಿ ದಾಖಲಾಗಿದೆ. ಇದು ವೇದಾಂತ ಸಂತತ ಕೃತಾಂತ ರಸಂ ನ ವಿದ್ಮಃ ಅಂದ್ರೆ ವೇದಾಂತದ ಸಾರ ಏನು ಅನ್ನೋದ್ರ ಜ್ಞಾನ ನಮಗಿಲ್ಲ. ಶ್ರೇಯೋ ಲಭೇಮಹಿ ವಯನ್ನು ಕಥಂ ಬತೇತಿ, ನಮಗೆ ಶ್ರೇಯಸ್ಸಾಗೋದಾದ್ರೂ ಹೇಗೆ ಅನ್ನೋ ಗೊಂದಲದಲ್ಲಿ ಸಜ್ಜನರು ವೆರಿ ಸೀರಿಯಸ್ ಕನ್ಸರ್ನ್ ಅವ್ರಿಗೆ. ಜೀವನ ಹೆಂಗೆ ಅಂತಲ್ಲ, ಜೀವನ ಹೆಂಗೋ ಆಗುತ್ತೆ, ಗತಿ ಸದ್ಗತಿ ಅಂತ ಅನ್ನೋದು ಹೇಗಾಗುತ್ತೆ. ಯಾಕಂದ್ರೆ ನೀವು ಯಾವುದೇ ಶಾಸ್ತ್ರವನ್ನ ತೆಗೆದು ನೋಡಿದ್ರು ತತ್ವಜ್ಞಾನದಿಂದ ಮಾತ್ರ ಸರಿಯಾದ ಗತಿ ಆಗೋದು ಅನ್ನೋದ್ರ ಬಗ್ಗೆ ಯಾರಿಗೂ ಸಂಶಯ ಇಲ್ಲ. ಭಗವದ್ಗೀತೆಯಲ್ಲೂ ಅದೇ ಇದೆ, ಜ್ಞಾನೇನೇ ಪರಂಪದಂ ಅಂತ. ಈಗ ಯಾವುದು ಸರಿಯಾದ ಜ್ಞಾನ ಅಂತ ಗೊತ್ತಾಗ್ಲಿಲ್ಲ, ಕನ್ಫ್ಯೂಷನ್ ಅಲ್ಲಿ ಇದ್ರೆ ಆ ಗೊಂದಲವನ್ನು ಪರಿಹಾರ ಮಾಡ್ಲಿಕ್ಕೆ ಯಾರು ಮಹಾಪುರುಷರು ಬರಲೇಬೇಕು. ಇನ್ನೂ ತುಂಬಾ ಚೆನ್ನಾಗಿ ಅಲ್ಲಿ ಚಿತ್ರಿತವಾಗಿದೆ ಈ ವಿಷಯ. ಅವಾಗ ಅಲ್ಲಿ ತುಂಬಾ ಅವರು ಕಾವ್ಯಾತ್ಮಕವಾಗಿ ಹೇಳ್ತಾರೆ, ಈ ಪರಿಸ್ಥಿತಿಯಲ್ಲಿದ್ದಾಗ ದೇವತೆಗಳೆಲ್ಲ ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರು, ನೋಡು ಈ ರೀತಿ ಸಜ್ಜನರು ಬಹಳ ಗೊಂದಲದಲ್ಲಿದ್ದಾರೆ, ಯಾರಾದರೂ ಮಹಾಪುರುಷರಲ್ಲಿ ಬರಬೇಕು ಅಂತ. ಸ್ವಯಂ ಕೃಷ್ಣನೇ ಭಗವಂತನೇ ಬರ್ಬೋದಿತ್ತು, ಆದರೆ ನಾತಃ ಕಲವು ತ್ರಿಯುಗಹೂತಿ ಅನುದ್ಭೂಷು, ಅವನು ದೇವರು ತ್ರಿಯುಗಹೂತಿ ಅಂತ. ಅಂದರೆ ದೇವರಿಗೆ ಬರೀ 3 ಯುಗದಲ್ಲಿ ಮಾತ್ರ ಅವತಾರ ಅಂತ ಶಾಸ್ತ್ರಗಳಲ್ಲಿರೋದು. ಕಲಿಗಾಲದಲ್ಲಿ ದೇವರಿಗೆ ಅವತಾರ ಇಲ್ಲ, ಅಂದ್ರೆ ಅವನೇ ಹಾಕೊಂಡಿರುವಂತದ್ದು ನಿಯಮ ಅದು. ಕಲ್ಕಿ ಅವತಾರ ಒಂದು ಸಂಧಿಕಾಲದಲ್ಲಿ ಆಗುತ್ತೆ ಅಂತ ಆಯ್ತಾ. ನಿಮ್ಗೆ ಪ್ರಶ್ನೆ ಹಾಗೆ ಕಲ್ಕಿ ಅವತಾರ ಸಂಧಿಕಾಲದಲ್ಲಿ ಆಯ್ತದು ಅಂತ. ಆದ್ರಿಂದ ತಾನು ಬರ್ಲಿಕ್ಕೆ ಆಗೋದಿಲ್ಲ. ಸರಿ, ನೆಕ್ಸ್ಟ್ ಕಮಾಂಡ್ ಇನ್ ಚೀಫ್ ಯಾರು ಕಳಿಸ್ಬೇಕು? ಬ್ರಹ್ಮಾಣಮಪಿ ಅನವತಾರಂ, ಚತುರ್ಮುಖ ಬ್ರಹ್ಮನನ್ನು ಕಳಿಸ್ಬೇಕು. ಆದರೆ ಬ್ರಹ್ಮನಿಗೆ ಅವತಾರ ಇಲ್ಲ. ಬೇರೆ ಯಾರನ್ನಾರು ಕಳ್ಸೋಣ ದೇವತೆಗಳನ್ನ ಅಂತಂದ್ರೆ ಯಾರಿಗೂ ನಮ್ಮ ಸಿದ್ಧಾಂತದಲ್ಲಿ ಏನು ಅಂತಂದ್ರೆ ಪ್ರಾಣತತ್ವ ಮತ್ತೆ ಲಕ್ಷ್ಮೀ ತತ್ವ ಭಗವತ್ ತತ್ವ ಬಿಟ್ಟು ಬೇರೆ ಎಲ್ಲಾ ದೇವತೆಗಳ ಬುದ್ಧಿಯಲ್ಲಿ ಸರ್ವಜ್ಞತ್ವ ಇರಬೇಕಾದಿಲ್ಲ ಅಂತ ನಿಯಮ. ಅದರಿಂದ ಸರ್ವಜ್ಞರಾದವರು ಒಬ್ಬರೇ, ಇಲ್ಲ ದೇವರಾಗಬೇಕು, ಇಲ್ಲ ಬ್ರಹ್ಮದೇವರಾಗಬೇಕು, ಇಲ್ಲ ವಾಯುದೇವರಾಗಬೇಕು. ಅದನ್ನು ಸರ್ವಜ್ಞಂ ಅನ್ಯಂ ಅನವೇಕ್ಷ, ಬೇರೆ ಯಾರು ಸರ್ವಜ್ಞರಿಲ್ಲ ಈ ಕೆಲಸ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಸ್ಮೇರಾಣನಃ ಭುವನ ಜೀವನ ಮಾಭಭಾಷೆ. ಆದ್ರಿಂದ ವಾಯುದೇವರಿಗೆ ಆದೇಶ ಮಾಡೋದು ದೇವರು, ಹೋಗಿ ನೀನು ಅವತಾರ ಮಾಡಿ ಜ್ಞಾನವನ್ನು ಸರಿಯಾಗಿ ಉಪದೇಶ ಮಾಡಿದ್ರು ಅಂತ. ಈ ಹಿನ್ನೆಲೆಯಲ್ಲಿ ಮಧ್ವಾಚಾರ್ಯರ ಅವತಾರ ಆಯಿತು ಅಂತ ಆ ಗ್ರಂಥದಲ್ಲಿ ಹೇಳ್ತಾರೆ. ನೀವು ಒಳ್ಳೆ ಒಂದು ಮುಂದಿನ ಪ್ರಶ್ನೆಗೆ ಕರೆಕ್ಟಾಗಿ ಅಲ್ಲಿಗೆ ಬಂದ್ರಿ ಪ್ರತೋಷಾಚಾರ್ಯ. ಒಂದು ನನ್ನ ಪ್ರಶ್ನೆ ಅದೇ ಇತ್ತು. ನೆಕ್ಸ್ಟು ಮುಖ್ಯ ಪ್ರಾಣದೇವರ ಅವತಾರ ಮಧ್ವಾಚಾರ್ಯರು ಅಂತ ಪರಂಪರೆಯಲ್ಲಿ ಉಲ್ಲೇಖ ಇದೆ. ಇದಕ್ಕೆ ಶಾಸ್ತ್ರಗಳಲ್ಲಿ ಒಂದು, ಯಾಕೆಂದರೆ ನಮ್ಮ ನಂಬಿಕೆ ಒಂದು, ಪ್ರಮಾಣ ಒಂದು. ಅಂದರೆ ಏನಾದರೂ ನಂಬಬೇಕು ಅಂದರೆ ತಿಳಿದು ನಂಬಬೇಕು ಅಂತ ಹೇಳೋದ್ರಿಂದ ಇದು ಮುಖ್ಯ ಪ್ರಾಣದೇವರ ಅವತಾರ ಅನ್ನೋದಕ್ಕೆ ಏನಾದರೂ ಪ್ರಮಾಣಗಳಿದೆಯಾ ಶಾಸ್ತ್ರದಲ್ಲಿ? ಇದು ಮಧ್ವಾಚಾರ್ಯರ ಮುಖ್ಯ ಪ್ರಮೇಯಗಳಲ್ಲಿ ಒಂದು ಪ್ರಮೇಯ ಯಾವುದು ಅಂದರೆ ತಮ್ಮ ವಾಯಿತ್ವ ಅಲ್ಲ, ಪ್ರಮಾಣ ಪುರಸ್ಸರವಾಗಿ ಒಂದು ಪದಾರ್ಥಗಳನ್ನು ನಂಬಬೇಕು ಅನ್ನೋದೇ. ಅದರಿಂದ ಅವರು ಹೇಳ್ಕೊಟ್ಟಂತಹ ಬಹಳ ಮುಖ್ಯ ಪ್ರಮೇಯಗಳಲ್ಲಿ ಒಂದು ದೊಡ್ಡ ಪ್ರಮೇಯ ಏನು ಅಂತಂದ್ರೆ ಯಾವುದನ್ನು ಪ್ರಮಾಣ ಇಲ್ಲದೆ ನಂಬೇಡ ಅಂತ. ಅದರಿಂದ ಇವರು ಮುಖ್ಯ ಪ್ರಾಣದೇವರ ಅವತಾರ ಅಂತ ಹೇಳಲಿಕ್ಕೆ ವೇದದಲ್ಲಿ ದಾಖಲೆ ಇದೆ. ವೇದದಲ್ಲಿ ಬಳಿತ್ಥ ಸೂಕ್ತ ಅಂತ ಒಂದು ಸೂಕ್ತ ಇದೆ, ಋಗ್ವೇದ ಸಂಹಿತಾದಲ್ಲಿ ಬರುವಂಥ ಒಂದು ಸೂಕ್ತ. ಇದರಲ್ಲಿ ವಾಯುವಿನ 3 ಅವತಾರದ ಬಗ್ಗೆ ಮಾತಾಡ್ತಾರೆ. ಅದು ಸ್ವಲ್ಪ
ಕ್ರಿಪ್ಟಿಕ್ ಆಗಿದೆ. ಅಂದ್ರೆ ಅದು ನೇರವಾಗಿ ವಾಯುದೇವರು 3 ಅವತಾರ ಮಾಡ್ತಾರೆ, ಹನುಮ ಭೀಮ ಮಧ್ವ ಅಂತ ಇಲ್ಲ. ಯಾಕಂದ್ರೆ ವೇದಗಳಲ್ಲಿ ಇರೋದೇ ಕ್ರಿಪ್ಟಿಕ್ ಲ್ಯಾಂಗ್ವೇಜ್, ನ್ಯೂಸ್ ಪೇಪರ್ ತರ ಅರ್ಥ ಆಗಲ್ಲ. ಯಾಕೆಂದ್ರೆ ಪರೋಕ್ಷ ಪ್ರಿಯ ಇವ ಹಿ ವೇದಾಹ ಪ್ರತ್ಯಕ್ಷ ದ್ವಿಷಃ ಅಂತ ಒಂದು ವೇದದಲ್ಲೇ ಒಂದು ವಚನ. ಅದು ನೀವು ಗೊತ್ತಿರ್ಬೋದು, ನಮ್ಮ ದೇಶ ಕಂಡಂತಹ ಅತಿ ದೊಡ್ಡ ಮೇಧಾವಿ ದಾರ್ಶನಿಕರಲ್ಲಿ ಒಬ್ಬರಾದಂತಹ ಅರಬಿಂದೋ ಅಂತ ಇದ್ದಾರಲ್ಲ, ಇವರು ಬೆಂಗಾಲದ ಅರವಿಂದ ಘೋಷ್ ಅವರು. ಅವರ ಒಂದು ದೊಡ್ಡ ಸಿದ್ಧಾಂತ ಏನು ಅಂತಂದ್ರೆ, ವೇದದ ಪ್ರತಿಯೊಂದು ಮಂತ್ರಗಳು ಲೇಯರ್ಡ್ ಅಂಡ್ ಕ್ರಿಪ್ಟಿಕ್ ಅಂತ. ಇಡೀ ವೇದದ ಪ್ರತಿಯೊಂದು ಶಬ್ದಗಳು, ಪ್ರತಿಯೊಂದು ಮಂತ್ರಗಳು ರಹಸ್ಯ ಅಂತ ಅವ್ರು ಹೇಳ್ತಾರೆ. ಇದು ತುಂಬಾ ಚೆನ್ನಾಗಿದೆ. ಅವ್ರು ಆಕ್ಚುಲಿ ಅವರ ಶಿಷ್ಯರಾದ ಒಬ್ಬ ಕಪಾಲಿ ಶಾಸ್ತ್ರಿಗಳು ಅಂತವರು ಸಿದ್ಧಾಂಜನ ಅಂತ ಒಂದು ಗ್ರಂಥವನ್ನು ರಚನೆ ಮಾಡಿ ವೇದಕ್ಕೆ ವ್ಯಾಖ್ಯಾನವನ್ನು ಮಾಡಿ, ವೇದಗಳಲ್ಲಿ ಆಧ್ಯಾತ್ಮ ಪರತೆ ಇಲ್ಲ ಅಂತ ಪ್ರಶ್ನೆ ಮಾಡಿಕೊಂಡು, ನಿಮಗೆ ಬುದ್ಧಿ ಇಲ್ಲ, ಆಧ್ಯಾತ್ಮ ಪರತೆ ಇಲ್ಲ ಅಂತ ಹೇಳೋರು ಮಧ್ವಾಚಾರ್ಯರ ಅರ್ಥವನ್ನು ನೀವು ನೋಡಿ ಪ್ರತಿಯೊಂದು ಮಂತ್ರಕ್ಕೂ ಆಧ್ಯಾತ್ಮ ಪರತೆಯನ್ನು ತೋರಿಸಿದ್ದಾರೆ ಅಂತ ಅವ್ರ ಗ್ರಂಥದಲ್ಲಿ ಬರ್ಕೊಳ್ತಾರೆ. ಅರವಿಂದೋ ಅವರ ಶಿಷ್ಯರು, ಬಹಳ ಜನ ಗೊತ್ತಿಲ್ಲ ಇದು. ಕೋಹಿನಾಮ ಬ್ರೂತೆ ವೇದಾನಾಮ ಅಧ್ಯಾತ್ಮ ಪರತಾ ನಾಸ್ತಿ ಇತಿ ಮಧ್ವಭಾಷೆಯು ಜಾಗೃತ್ಸು ಅಂತ ಇದು ಸಿದ್ಧಾಂಜನದ ವಾಕ್ಯ. ಆದ್ರಿಂದ ಪ್ರತಿಯೊಂದು ವೇದ ಮಂತ್ರನೂ ಕ್ರಿಪ್ಟಿಕ್ ಆಗಿರುತ್ತೆ. ಈ ಬಳಿತಾ ಸೂಕ್ತ ಅಂತನ್ನೋದು ವಾಯುವಿನ ಮೂರು ಅವತಾರದ ಬಗ್ಗೆ ಮಾತಾಡುತ್ತೆ. ತೃತೀಯಂ ಅಸ್ಯ ಋಷಭಸ್ಯ ದೋಹಸೆ ದಶಪ್ರಮತಿಂಜನಯಂತ ಯೋಷಣ ಅಂತ ವೇದ ಮಂತ್ರ ಇದೆ. ದಶಪ್ರಮತಿ ಅನ್ನೋ ಶಬ್ದ ಇದೆ ಅಲ್ಲಿ. ಮಧ್ವಾಚಾರ್ಯರು ಅಂತ ನಾವು ಕರಿತೀವಿ, ಆದರೆ ಅವರ ಆಶ್ರಮ ನಾಮ ಪೂರ್ಣ ಪ್ರಜ್ಞೆ ಅಂತ. ದಶಪ್ರಮತಿ ಅನ್ನೋ ಸಂಸ್ಕೃತ ಶಬ್ದಕ್ಕೆ ಪೂರ್ಣ ಪ್ರಜ್ಞೆ ಅಂತ ಅರ್ಥ. ಆದ್ರಿಂದ ವಾಯುದೇವರ 3 ಅವತಾರ, ಅದರಲ್ಲಿ ದಶಪ್ರಮತಿ ಅಂತ ಒಂದು 3ನೇದು ಅನ್ನೋದು ಒಂದು ವೇದದ ಪ್ರಮಾಣ ಇದೆ. ಅದಲ್ಲದೆ ನಾನು ಮುಂಚೆ ಹೇಳ್ದಂಗೆ ಮಹಾಭಾರತದಲ್ಲಿ ಪಾಂಡವರೆಲ್ಲ ಮತ್ತೆ ಕಲಿಗಾಲದಲ್ಲಿ ಜನ್ಮ ತಾಳ್ತಾರೆ ಜ್ಞಾನಕ್ಕೋಸ್ಕರ ಅಂತ ಒಂದು ಮಾತಿದೆ. ಮತ್ತು ಅದಲ್ಲದೆ ಬೇಕಾದಷ್ಟು ಪುರಾಣ ವಚನಗಳಿವೆ. ಪುರಾಣ ವಚನಗಳಲ್ಲಿ ವಾಯುದೇವರು ಮಧ್ವರಾಗ ಅವತಾರ ಮಾಡ್ತಾರೆ, ಯತಿಯಾಗಿ ಅವತಾರ ಮಾಡ್ತಾರೆ ಅಂತ ಪುರಾಣ ವಚನಗಳಿದೆ. ಇದೆಲ್ಲ ಆದಮೇಲೆ ಶ್ರೀಮದಾಚಾರ್ಯರ ತಮ್ಮದೇ ಸಾಕ್ಷಾತ್ತಾದ ವಚನ ಇದೆ, ಅವ್ರ ಶಿಷ್ಯರ ವಚನ ಇದೆ. ನೀವು ಅದನ್ನ ಅವ್ರ ಬಗ್ಗೆ ಹೇಳ್ಕೊಂಡಿರ್ತಾರೆ, ಅದನ್ನೇ ನಂಬೇಕಾದಿಲ್ಲ ಅಂತ ಹೇಳ್ಬೋದು. ಅದಕ್ಕಾಗಿ ನಾನು ಮೊದಲು ವೇದೋಪನಿಷತ್ತುಗಳನ್ನು ಹೇಳಿ, ಪುರಾಣಗಳನ್ನು ಹೇಳಿ, ಅಂತದೋಗತ್ವ ಅವ್ರವ್ರ ಶಿಷ್ಯರಿಗೆ ಅವ್ರವ್ರ ಗುರುಗಳು ಯಾವಾಗ್ಲೂ ತುಂಬಾ ದೊಡ್ಡವರು ಅಂತಾನೆ ಒಂದಿರುತ್ತೆ. ನೀವು ಹೇಳಿದ್ರಿ ಸ್ಟಾರ್ಟಿಂಗ್ ಅಲ್ಲೇನೆ, ನೀವು ನಾನು ಚಾಯ್ಸ್ ಇಂದ ಮಧ್ವ ತತ್ವನ ಓದ್ತಾ ಇದ್ದೀನಿ, ನಾನು ಮಧ್ವರ ಮನೆಯಲ್ಲಿ ನಮ್ಮ ತಂದೆ ತಾಯಿ ಮಾಧ್ವರಾದ್ರಿಂದ ನಾನು ಮಾಧ್ವ ಅಂತ ನೀವು ಅದನ್ನೊಂದು ಅಲ್ಲ, ನಾನು ಚಾಯ್ಸ್ ಇಂದ ಅಂತ ಹೇಳಿದ್ರಿ. ಹಾಗಾಗಿ ನಿಮ್ಮ ಮಾತನ್ನು ನಾವು ಚೆನ್ನಾಗಿ ಒಪ್ತೀವಿ, ಯಾಕಂದ್ರೆ ಅದನ್ನ ನಾವು ಅನುಭವಿಸಿದ್ವಿ. ಅಲ್ಲ, ಶ್ರೀಮದಾಚಾರ್ಯ ಸಿದ್ಧಾಂತವನ್ನು ಸರಿಯಾಗಿ ನೀವು ನೋಡಿದ್ರೆ ನನ್ನ ಮಾತನ್ನು ನಂಬಾರ್ದು. ಯಾಕಂದ್ರೆ ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಮೋಸ ಮಾಡ್ಬೋದು, ಹೇಳಲಿಕ್ಕಾಗಲ್ಲ. ಆದ್ರೆ ವೇದ ಮತ್ತೆ ಪುರಾಣಗಳು ಈ ಪ್ರಮೇಯವನ್ನು ಹೇಳಿದೆ, ಆದ್ರಿಂದ ನಾವು ಅದನ್ನ ಅಂಗೀಕಾರ ಮಾಡಬೇಕು. ಬಳಿತಾ ಸೂಕ್ತದಲ್ಲಿ ಹೇಳಿರುವಂಥದ್ದು ಆಧಾರ ಅನ್ನೋದು. ಈಗ ಮುಂದಿನ ಸೆಕ್ಷನ್ಗೆ 2ನೇ ವಿಭಾಗಕ್ಕೆ ಹೋಗೋದಾದ್ರೆ ಸ್ವಲ್ಪ ಇದು ಡೀಪರ್ ಆಗುವಂಥದ್ದು ಫಿಲಾಸಫಿ. ನಾವು ಸಾಮಾನ್ಯವಾಗಿ ದಾರ್ಶನಿಕರು ಅಂದರೆ ನಮಗೆ ಯಾವುದೇ ಫಿಲಾಸಫಿ ಆಧ್ಯಾತ್ಮದ ವಿಚಾರ ತಿಳ್ಕೋಬೇಕು ಅಂದರೆ 3 ವಿಷಯದ ಬಗ್ಗೆ ತಿಳ್ಕೋಬೇಕು ನಾವು. ಒಂದು, ನಮ್ಮ ಜಡ ಪ್ರಪಂಚ, ಮೆಟೀರಿಯಲ್ ವರ್ಲ್ಡ್ ನಮ್ಮ ಸುತ್ತ ಏನಿದೆ ಅದು ಹೇಗೆ ಅನ್ನೋದನ್ನು ತಿಳ್ಕೋಬೇಕು. ಮತ್ತು ನಾವು ಜೀವ, ನಾವು ಯಾಕಿದ್ದೀವಿ, ನಮ್ಮ ಲಕ್ಷಣ ಏನು, ನಮ್ಮ ಗತಿ ಏನು, ನಾನು ಹುಟ್ಟಿದೆ ಯಾಕೆ, ಸತ್ಯ ಯಾಕೆ ಅನ್ನೋದು. ಮತ್ತು ಇದನ್ನೆಲ್ಲ ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಅದು ಭಗವಂತ ಅಂತ ನಂಬೋದಾದರೆ ಅದು ಯಾರು ಭಗವಂತ ಅನ್ನುವಂಥದ್ದು. ಈ ವಿಷಯದ ಬಗ್ಗೆ, ಜೀವ ಜಡ ಈಶ್ವರದ ಬಗ್ಗೆ ಎಲ್ಲ ಮತಾಚಾರ್ಯರು ಅವರ ಒಂದು ತತ್ವದ ಸ್ಪಷ್ಟತೆ ನೀಡಿದ್ದಾರೆ. ಇದರ ಬಗ್ಗೆ ಹೇಳೋದಾದರೆ ಮಧ್ವಾಚಾರ್ಯರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಮೊದಲನೇ ಪ್ರಶ್ನೆ ಈ ಪ್ರಪಂಚದ ಬಗ್ಗೆ, ಜಡದ ಬಗ್ಗೆ ಕೇಳೋದಾದರೆ, ಈ ಪ್ರಪಂಚ ಯಾಕೆ ಸೃಷ್ಟಿ ಆಯಿತು? ಏಕೆಂದರೆ ಈ ಪ್ರತಿಯೊಬ್ಬರಿಗೂ ಬರುವಂಥದ್ದು ಇದು ಪ್ರಶ್ನೆ. ಅವರು ವೇದದಲ್ಲಿ ಇಂಟ್ರೆಸ್ಟ್ ಇರಲಿ, ಸಂಸ್ಕೃತ ಗೊತ್ತಿರದೇ ಇರಲಿ, ನಾನು ಜಸ್ಟ್ ಹುಟ್ಟಿದೆ, ಇಲ್ಲಿ ಬಂದೆ ಪ್ರಪಂಚ, ಆದರೆ ಕಾಣಿಸ್ತಾ ಇದೆ ಪ್ರಪಂಚ, ಯಾಕೆ ಸೃಷ್ಟಿ ಆಯಿತು, ಯಾರಿಗೆ ಸೃಷ್ಟಿ ಆಯಿತು, ಮತ್ತು ಯಾರು ಸೃಷ್ಟಿಕರ್ತ, ಇದರ ಬಗ್ಗೆ, ಈ ದೃಷ್ಟಿಯಲ್ಲಿ ಈ ಸೃಷ್ಟಿಯ ಉದ್ದೇಶ ಏನು ಅನ್ನೋದ್ರ ಬಗ್ಗೆ, ಈ ಜಡ ಪ್ರಪಂಚದ ಬಗ್ಗೆ ಏನು ಹೇಳ್ತಾರೆ ಮಧ್ವಾಚಾರ್ಯರು? ಅವ್ರ ತತ್ವದಲ್ಲಿ ಏನು ಸ್ಪಷ್ಟತೆ ಇದೆ? ಅಲ್ಲ, ಈ ಪ್ರಶ್ನೆಗಳನ್ನೆಲ್ಲ 10 ವರ್ಷ ಅಧ್ಯಯನ ಮಾಡಿ ಉತ್ತರವನ್ನು ಕಂಡ್ಕೋಬೇಕು. ಬಹಳ ವಿಷಯಗಳಿದೆ, ಆದರೂ ಸ್ಥೂಲವಾಗಿ ಅದನ್ನು ನೋಡುವಂಥ ಪ್ರಯತ್ನವನ್ನು ಪಡೋಣ. ಒಂದು ವಿಷಯ ಹೇಳಬೇಕಾದ್ದೇನು ಅಂತಂದರೆ, ಮಧ್ವಾಚಾರ್ಯರ ಸಿದ್ಧಾಂತ ಅಂತ ಯಾವುದೂ ಇಲ್ಲ ಅಂತ ಮಧ್ವಾಚಾರ್ಯರು ತಾವೇ ಹೇಳ್ತಾರೆ. ಇದು ವೇದ, ಉಪನಿಷತ್ತು, ಪುರಾಣಗಳಲ್ಲಿ ಇದ್ದ ಸಿದ್ಧಾಂತವನ್ನೇ ನಾನು ಪ್ರಕಟಪಡಿಸಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಆದ್ರಿಂದ ಇದು ಸಿದ್ಧಾಂತವನ್ನು ಹೇಳಿದ್ರು ಅಂದ್ರೆ ಅವರು ಅದನ್ನ ಅರ್ಥ ಮಾಡಿಕೊಂಡು ಈ ತರ ಇದೆ ಅಂತ ಹೇಳಿದ್ದಲ್ಲ, ಇರೋದು ಹೇಗಿದೆ ಅಂತ ಹೇಳಿದ್ರು ಅಂತ. ಹೌದು. ಆದ್ರಿಂದ ಆಚಾರ್ಯರ ನೀವು ಯಾವುದೇ ಗ್ರಂಥವನ್ನ ತೆಗೆದ್ರು ಅವರು ಮಾತಾಡೋದು ಬಹಳ ಕಡಿಮೆ. ಆಚಾರ್ಯರು ತಾವು ಮಾತಾಡೋದಿಲ್ಲ. ಎಲ್ಲದನ್ನೂ ವೇದವ್ಯಾಸರ ವಚನ, ಉಪನಿಷತ್ತು, ವೇದ ವಚನಗಳನ್ನೇ ತಮ್ಮ ಗ್ರಂಥದಲ್ಲಿ ದಾಖಲಿಸಿದ್ದಾರೆ. ಇದು ತುಂಬಾ ನಾವು ವೈಜ್ಞಾನಿಕವಾಗಿ ಸಂಶೋಧನೆಯನ್ನು ಮಾಡಿದಾಗ, ಪ್ರಬಂಧಗಳನ್ನು ಬರೆದಾಗ ನಾವು ಬರೆಯುವಂಥ ಪ್ರತಿಯೊಂದು ವಿಷಯಕ್ಕೂ
ಒಂದು ಸೈಟೇಷನ್ ಅಂತ ಕೊಡ್ತೀವಿ, ರೆಫರೆನ್ಸ್ ಅಂತ. ಆದ್ರೆ ಅಂದ್ರೆ ಏನರ್ಥ ಅಂದ್ರೆ ಇದು ನನ್ನ ಮಾತಲ್ಲ, ನನ್ನ ಹಿಂದೆ ಇರುವಂತವ್ರು ಇನ್ಯಾರೋ ಈ ಮಾತನ್ನ ಆಡಿದ್ದಾರೆ ಅಂತ. ಇದರ್ ಎವ್ರಿ ಕ್ಲೈಮ್ ಈಸ್ ಈದರ್ ಕೊರಾಬರೇಟೆಡ್ ವಿತ್ ರೆಫರೆನ್ಸ್ ಆರ್ ಬೈ ಹೈಪೋಥಿಸಿಸ್ ಅಂಡ್ ಎಕ್ಸ್ಪೆರಿಮೆಂಟೇಷನ್. ಆಯ್ತಾ, ಆಚಾರ್ಯರು ತಾವು ತಮ್ಮ ಸಿದ್ಧಾಂತ ಅಂತ ಅಲ್ಲ, ಅದು ಇದು ವೈದಿಕ ಸಿದ್ಧಾಂತ, ವೇದವ್ಯಾಸರ ವೈದಿಕ ಸಿದ್ಧಾಂತ ಇದು. ಆಯ್ತಾ, ವೇದೋಪನಿಷತ್ತುಗಳಲ್ಲಿ ಏನು ಸಿದ್ಧಾಂತ ಇದೆ ಆ ಸಿದ್ಧಾಂತವನ್ನೇ ಹೇಳಿದ್ರು. ಆ ರೀತಿಯಾಗಿ ಟೆಕ್ನಿಕಲಿ ಮಾಧ್ವ ಫಿಲಾಸಫಿ ಅಂತ ಯಾವುದೂ ಇಲ್ಲ, ಅದು ವೈದಿಕ ಫಿಲಾಸಫಿಯನ್ನು ಮಧ್ವಾಚಾರ್ಯರು ಪ್ರಕಟೀಪಡಿಸಿದ್ದು. ಆಯಿತಾ, ನೀವು ಕೇಳಿದ್ರಿ ಜಡಗಳ ಬಗ್ಗೆ, ಜೀವರ ಬಗ್ಗೆ, ಈಶ್ವರನ ಬಗ್ಗೆ ಏನಿದೆ ಒಂದು ಸಿದ್ಧಾಂತದಲ್ಲಿ ಅಂತ. ನಿಮ್ಮ ಪ್ರಶ್ನೆ ಮೊದಲು ಜಡದ ಬಗ್ಗೆ, ಆಮೇಲೆ ಎರಡನ್ನು ಸೇರಿಸಿ ಹೇಳ್ಬೋದು, ಹಾಗೇನಿಲ್ಲ. ನಾನು ಅಂದರೆ ಶುರು ಮಾಡ್ತಿರೋದು ಪ್ರಪಂಚದಿಂದ. ಸರಿ, ನೀವು ಭಗವದ್ಗೀತೆಯನ್ನು ಗಮನಿಸಿದ್ರೆ ಭಗವದ್ಗೀತೆ ಶುರುವಾಗೋದು, ಕೃಷ್ಣ ಮಾಡೋ ಮೊದಲನೇ ಉಪದೇಶ ಏನು ಅಂತಂದರೆ ನತ್ವೇ ವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಹ ನಚೈವ ನ ಭವಿಷ್ಯಾಮಃ ಸರ್ವೇ ವಯಂ ಅತಃ ಪರಂ ಅಂತ. ಅಂದರೆ ಏನು ಅಂದರೆ ಆ ಶ್ಲೋಕಕ್ಕೆ ಅರ್ಥ ಏನು? ಭಗವದ್ಗೀತೆಯ ಶ್ಲೋಕ ಇದು. ಈ ಶ್ಲೋಕದ ಅರ್ಥ ಏನು ಅಂತಂದರೆ, ನೋಡಪ್ಪ, ಅವನ ಅರ್ಜುನಂಗೆ ಹೇಳೋದು, ನೀನು ಯಾರನ್ನೋ ಕೊಲ್ತೀನಿ ಅಂತ ತಿಳ್ಕೊಂಡಿಯಲ್ಲ, ಯಾರು ಯಾವುದೋ ಒಂದು ಕಾಲದಲ್ಲಿ ಇಲ್ಲ ಅಂತ ಆಗೋದಿಲ್ಲ. ನಾನು ನೀನು ಅಂತ ದೇವ್ರು ತನ್ನನ್ನು ಸೇರಿಸ್ಕೊಂಡು ಹೇಳ್ತಾನೆ. ನಾನು ನೀನು ಇಲ್ಲಿರುವಂಥ ರಾಜರು ಇವರೆಲ್ಲರೂ ಹಿಂದೆ ಇರಲಿಲ್ಲ ಅಂತಿಲ್ಲ, ಇವತ್ತಿಲ್ಲ ಅಂತಿಲ್ಲ, ನಾಳೆ ಇರಲ್ಲ ಅಂತಿಲ್ಲ. ಅಂದರೆ ಜೀವ, ಈಶ ಮತ್ತು ಪ್ರಕೃತಿ, ಈ ಮೂರು ತತ್ವಗಳು ಅನಾದಿ ಅನಂತ ಅಂತನ್ನೋದು ವೈದಿಕ ಸಿದ್ಧಾಂತ. ಇದೇ ಮಧ್ವಾಚಾರ್ಯ ಸಿದ್ಧಾಂತವೂ ಕೂಡ. ಅಂದರೆ ಜೀವ, ಈಶ್ವರ ಮತ್ತು ಪ್ರಕೃತಿ ಈ ಮೂರು ಎಲ್ಲ ಕಾಲದಲ್ಲೂ ಇರುತ್ತೆ. ಇದು ಮೊದಲು ತಿಳ್ಕೊಬೇಕಾದಂತಹ ವಿಷಯ. ಜೀವ ಈಶ್ವರ ಅಂತ ಗೊತ್ತಿತ್ತು, ಆದರೆ ಪ್ರಕೃತಿನೂ ಅನಾದಿ ಅಂತ ಗೊತ್ತಿಲ್ಲ, ಯಾಕಂದ್ರೆ ನಾಶ ಆಗುತ್ತಲ್ಲ ಅಂತ. ಪ್ರಕೃತಿ ಬೇರೆ ಬೇರೆ ಫಾರ್ಮ್ ತಗೊಳ್ಳೋದಷ್ಟೇ ಹೊರತು ನಾಶ ಆಗೋದಿಲ್ಲ. ಯಾಕಂದ್ರೆ ಕನ್ಸರ್ವೇಷನ್ ಆಫ್ ಮ್ಯಾಟರ್ ಇದೆ. ಆಯ್ತಾ, ಮ್ಯಾಟರ್ ಕೆನಾಟ್ ಬಿ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಎನರ್ಜಿ ಇದು ಕನ್ಸರ್ವೇಷನ್ ಇದೆ, ಮ್ಯಾಟರ್ ಕನ್ಸರ್ವೇಷನ್ ಇದೆ. ಶೂನ್ಯದಿಂದ ಸೃಷ್ಟಿ ಆಗೋದಿಲ್ಲ. ಮೂಲ ಪ್ರಕೃತಿ ಅಂತನ್ನೋದು ಇವತ್ತು ನಾವು ಬೇರೆ ವಿಷಯಾಂತರ ಆಗ್ಬೋದೇನೋ, ಆದರೆ ನಿಮಗೆ ಕುತೂಹಲ ಇದ್ರೆ ಹೇಳ್ತೀನಿ. ಬಿಗ್ ಬ್ಯಾಂಗ್ ಅಂತ ಒಂದು ಮಾತಾಡ್ತೀವಲ್ಲ, ಹೌದು, ಸಿಂಗ್ಯುಲಾರಿಟಿ ಇತ್ತು ಅಂತ. ಬಿಗ್ ಬ್ಯಾಂಗ್ ಅಂದ್ರೆ ಏನೋ ಢಮ್ ಅಂತ ಹೊಡಿತು ಅಂತ ತಿಳ್ಕೊಳ್ತಾರೆ, ಅದಲ್ಲ. ಆಕ್ಚುಲಿ ಯೂನಿವರ್ಸ್ ಈಸ್ ಎಕ್ಸ್ಪ್ಯಾಂಡಿಂಗ್. ಸೊ ಅದನ್ನ ನೀವು ಏನ್ ಮಾಡಿದಾರೆ ಸೈಂಟಿಸ್ಟ್ಗಳು ಅಂತಂದ್ರೆ, ಯೂನಿವರ್ಸ್ ಈಸ್ ಎಕ್ಸ್ಪ್ಯಾಂಡಿಂಗ್ ಅಟ್ ಎ ಕಾನ್ಸ್ಟೆಂಟ್ ರೇಟ್. ನಾನು ಇಂಗ್ಲಿಷ್ನಲ್ಲಿ ಮಾತಾಡ್ಬೋದು. ಯೂನಿವರ್ಸ್ ಈಸ್ ಎಕ್ಸ್ಪ್ಯಾಂಡಿಂಗ್ ಅಟ್ ಎ ಕಾನ್ಸ್ಟೆಂಟ್ ರೇಟ್. ಸೊ ಅದನ್ನ ನೀವು ಹಿಂದೆ ತಗೊಳ್ತಾ ಹೋದ್ರೆ ಒಂದ್ ಕಡೆ ಎಕ್ಸ್ಪ್ಯಾಂಡ್ ಆಗೋದು, ಈ ಕಡೆ ಕಂಪ್ರೆಸ್ ಆಗ್ತಾ ಹೋಗುತ್ತೆ. ಸೊ ಎಷ್ಟೋ ಬಿಲಿಯನ್ ಇಯರ್ಸ್ಗಳ ಮುಂಚೆ ದೇರ್ ಎಕ್ಸಿಸ್ಟ್ ಅ ಪಾಯಿಂಟ್ ವೇರ್ ಇಟ್ ಈಸ್ in the form of an atom with maximum compression. This point is called singularity. ಆ ಪಾಯಿಂಟ್ ಅನ್ನ ಬಿಗ್ ಬ್ಯಾಂಗ್ ಅಂತ ಕರೆಯೋದು. ಅದೇನು ಹೇಳಿ ಈ ವಿಷಯ ಬಿಗ್ ಬ್ಯಾಂಗ್ ಥಿಯರಿನಲ್ಲೇ ಇದನ್ನೇ ಬಿಗ್ ಬ್ಯಾಂಗ್ ಅಂದ್ರೆ ನಥಿಂಗ್ ಬ್ಯಾಂಗ್ಡ್. ಯೂನಿವರ್ಸ್ ಇಸ್ ಕಂಟಿನ್ಯೂಸ್ಲಿ ಎಕ್ಸ್ಪ್ಯಾಂಡಿಂಗ್. ನಾವು ಏನೋ ಒಂದು ಎಕ್ಸ್ಪ್ಲೋರ್ಡ್ ಆಯ್ತು, ಯಾರೋ ಪೀಸ್ ಅಲ್ಲಿ ಬಂದು ಈ ಪ್ರಪಂಚ ಒಂದು ಪೀಸ್ ಆಗಿ ಬರೋದು. ಆಕ್ಚುಲಿ ಸೈಂಟಿಫಿಕಲಿ ಏನಾಯ್ತು ಅಂತ ಏನ್ ಹೇಳ್ತಾರೆ ಅಂತಂದ್ರೆ, ಯೂನಿವರ್ಸ್ ಇಸ್ ಎಕ್ಸ್ಪ್ಯಾಂಡಿಂಗ್, ಎಂಟ್ರೋಪಿ ಜಾಸ್ತಿ ಆಗ್ತಾ ಇದೆ. ಸೊ ಅದನ್ನ ನೀವು ಕಂಪ್ರೆಸ್ ಮಾಡ್ತಾ ಬಂದ್ರೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ, ಯು ವಿಲ್ ರೀಚ್ ಅ ಪಾಯಿಂಟ್ ಇನ್ ಟೈಮ್ ವೇರ್ ಎಂಟೈರ್ ಮ್ಯಾಟರ್ ಎನರ್ಜಿ ವಾಸ್ ಕಂಪ್ರೆಸ್ಡ್ ಇನ್ ಟು ಅನ್ ಅಟಾಮಿಕ್ ಫಾರ್ಮ್. ಇದನ್ನ ವೇದಗಳು ಹೇಳುತ್ತೆ. ಅಜಾಮೇಕಾಮ್ಲು, ಇದನ್ನೇ ಮೂಲ ಪ್ರಕೃತಿ ಅಂತ ಕರೆಯೋದು. ಮೂಲ ಪ್ರಕೃತಿ ಅದು ಅಣು. ಈ ಅಣುವಾದ ಮೂಲ ಪ್ರಕೃತಿಯಿಂದ ಈ ಸ್ಥೂಲವಾದ ಜಗತ್ತನ್ನ ದೇವರು ಸೃಷ್ಟಿ ಮಾಡ್ದ ಅಂತ. ಅದರಿಂದ ಬಿಗ್ ಬ್ಯಾಂಗ್ ನಮ್ಗೇನು ವಿರೋಧಿ ಅಲ್ಲ. ಅದು ಆ ಕ್ಷಣದಲ್ಲಿ ಪ್ರಕೃತಿ ಆ ಫಾರ್ಮ್ ಅಲ್ಲಿ ಇತ್ತು. ಅಲ್ಲಿಂದ ಭಗವಂತ ಏನ್ ಮಾಡ್ದ ಅಂದ್ರೆ, ಹಿ ಸೆಟ್ ದಟ್ ಇನ್ ಟು ಮೋಷನ್ ಅಂಡ್ ಈ ಸ್ಥೂಲ ಪ್ರಕೃತಿಯಾಗಿ ಅದು ಪರಿಣತವಾಯಿತು ಅಂತ. ಅದರಿಂದ ಪ್ರಕೃತಿ, ಜೀವ ಮತ್ತೆ ಈಶ್ವರ ಈ ಮೂರು ಅನಾದಿ ತತ್ವ, ಅನಾದಿ ಮತ್ತೆ ಅನಂತ ತತ್ವಗಳು. ಇವ್ರಿಗೆ ಎಂದು ಪ್ರಕೃತಿಗೂ ನಾಶ ಇಲ್ಲ, ಜೀವಕ್ಕೂ ನಾಶ ಇಲ್ಲ, ಈಶ್ವರನಿಗೂ ನಾಶ ಇಲ್ಲ. ಆಯ್ತಾ, ಅದರಿಂದ ಸೃಷ್ಟಿ ಅಂದ್ರೆ ಏನು ಅಂತಂದ್ರೆ, ಜೀವರ ಸೃಷ್ಟಿ ಅಂತಂದ್ರೆ ಜೀವರಿಗೆ ದೇಹ ಪ್ರಾಪ್ತಿ. ಅಂದ್ರೆ ನಾವೆಲ್ಲ ಇರ್ತೀವಿ, ನಮಗೆ ಈ ಸ್ಥೂಲವಾದಂತಹ ದೇಹದ ಸಂಬಂಧ ಇದೆಯಲ್ಲ, ಇದನ್ನೇ ಸೃಷ್ಟಿ ಅಂತ ಕರೆಯೋದು. ಆಯ್ತಾ, ಪ್ರಕೃತಿಯ ಸೃಷ್ಟಿ ಅಂದ್ರೆ ಏನು ಅಂದ್ರೆ ಚೇಂಜ್ ಆಫ್ ಫಾರ್ಮ್. ಒಂದು ಅವಸ್ಥೆಯಿಂದ ಮತ್ತೊಂದು ಅವಸ್ಥೆಗೆ ಪರಿಣಾಮ ಆಗುವಂಥದ್ದನ್ನೇ ಪ್ರಕೃತಿಯ ಸೃಷ್ಟಿ ಅಂತ ಕರೆಯೋದು. ಈಶ್ವರನಿಗಂತೂ ಸೃಷ್ಟಿ ಇಲ್ಲ, ಎಲ್ಲ ಕಾಲದಲ್ಲೂ ಏಕಪ್ರಕಾರವಾಗಿರ್ತಾನೆ. ಆದ್ದರಿಂದ ಜೀವರಿಗೆ ದೇಹ ಪ್ರಾಪ್ತಿ ರೂಪವಾದ ಸೃಷ್ಟಿ. ನೋಡಿ, ನಮಗೂ ಪಾಶ್ಚಾತ್ಯ ಸಿದ್ಧಾಂತಗಳಿಗೂ ಇರೋ ದೊಡ್ಡ ವ್ಯತ್ಯಾಸ ಅಂದ್ರೆ ಇದು. ಪಾಶ್ಚಾತ್ಯ ಸಿದ್ಧಾಂತಗಳಲ್ಲಿ ಈಶ್ವರನಾದವನು ಜೀವನನ್ನೇ ಸೃಷ್ಟಿ ಮಾಡ್ತಾನೆ. ಯಾವಾಗ ಒಂದು ಜೀವನನ್ನೇ ಸೃಷ್ಟಿ ಮಾಡ್ತಾನೆ, ಒಂದು ಪ್ರಶ್ನೆ ಅಂತಂದ್ರೆ, ಅವ್ನು ಎಲ್ಲಾ ಜೀವರನ್ನೂ ನಿಮ್ಮ ಸಿದ್ಧಾಂತಕ್ಕೆ ಅನುಸಾರವಾಗೇ ಯಾಕೆ ಸೃಷ್ಟಿ ಮಾಡಬಾರ್ದು? ನಿಮ್ಮ ಸಿದ್ಧಾಂತಕ್ಕೆ ಅನುಸಾರವಾಗಿ ಸೃಷ್ಟಿ ಮಾಡಿ ಆಮೇಲೆ ಪೀನಲೈಸ್ ಮಾಡೋದು ಅದಕ್ಕೋಸ್ಕರ. ಇದು ಎಂಥ ವೈಷಮ್ಯ ಇದು ಅನ್ನೋ ಪ್ರಶ್ನೆಗೆ ಏನೂ ಉತ್ತರ ಇಲ್ಲ. ಆದರೆ ನಮ್ಮಲ್ಲಿ ಸನಾತನ ಧರ್ಮದ ವೈದಿಕ ಸಂಸ್ಕೃತಿಯಲ್ಲಿ ಏನು ಅಂತಂದ್ರೆ, ಜೀವನ ಸೃಷ್ಟರಾಗಲೇ ಇಲ್ಲ, ಜೀವನಕ್ಕೆ ಬರೀ ದೇಹ ಪ್ರಾಪ್ತಿ ಆಯ್ತು ಅಷ್ಟೇ. ಅವರು ನಿತ್ಯ, ಯಾವಾಗಲೂ ಇರುವಂಥದ್ದು. ಭಗವದ್ಗೀತೆಯ ಮೊದಲನೇ ಉಪದೇಶ ಇದು. ಜೀವರು ನಿತ್ಯ, ಈಶ್ವರ ನಿತ್ಯ, ಪ್ರಕೃತಿ ನಿತ್ಯ. ಮಧ್ವಾಚಾರ್ಯರು ತೋರಿಸೋದೇನು ಅಂದರೆ, ಎಲ್ಲ ತತ್ವಗಳು ತಾವು ಹೆಂಗಿರ್ತಾವೋ ಹಂಗೆ ಇಂಡಿವಿಜುವಲಿ ಇರ್ತವೆ ಅಂತ ಅರ್ಥ.
ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮಧ್ವಾಚಾರ್ಯರ ಸಿದ್ಧಾಂತದ ಅತಿ ದೊಡ್ಡದಾದಂತಹ ಒಂದು ಕಾಂಟ್ರಿಬ್ಯೂಷನ್ ಅಂತಂದರೆ, ಇವತ್ತು ಇವರೆಲ್ಲ ಮನಃಶಾಸ್ತ್ರಜ್ಞರೆಲ್ಲ ಮಾತಾಡ್ತಾರಲ್ಲ, ಇಂಡಿವಿಜುವಾಲಿಟಿಯನ್ನು ಅಂದರೆ ತಮ್ಮ ವೈಯಕ್ತಿಕತೆಯನ್ನು ಅಟ್ಮೋಸ್ಟ್ ಲೆವೆಲ್ ಪ್ರಿಸರ್ವ್ ಮಾಡುವಂಥವ್ರು ಮಧ್ವಾಚಾರ್ಯರು. ಯುನಿಕ್ನೆಸ್ ಅಂತ. ಒಬ್ಬ ಜೀವ, ಪ್ರಕೃತಿ, ಈಶ್ವರ ಅವರವರು ತುಂಬ ಯುನೀಕ್ ಆಗಿರ್ತಾರೆ, ಎಂದೂ ಬದಲಾಗೋದಿಲ್ಲ ಅವರು ಅಂತ. ಇದು ಆಚಾರ್ಯರ ಸಿದ್ಧಾಂತದ ಒಂದು ಹೃದಯ. ಜೀವರ ಸ್ವರೂಪ, ಸ್ವಭಾವ ಅಂತ ಒಂದಿರುತ್ತೆ. ಆ ಸ್ವಭಾವದಲ್ಲಿ ಎಂದೆಂದೂ ಬದಲಾವಣೆ ಬರೋದಿಲ್ಲ. ಯಾಕಂತಂದರೆ ದಟ್ ಈಸ್ ದೆಮ್, ಅವರ ಸ್ವರೂಪ, ಅವರ ಇಂಡಿವಿಜುವಾಲಿಟಿ ಅಂದರೆ ಅದು. ಮತ್ತು ನಾವು ಸಾಧನೆ ಮಾಡಿದಾಗ ಹೀಗೆಲ್ಲ ಬದಲಾವಣೆ ಆಗುತ್ತೆ, ಕೆಟ್ಟವ್ರು ಒಳ್ಳೆಯವರಾಗ್ತಾರೆ, ಹೀಗೆಲ್ಲ ಅಂದರೆ ಏನು ಅಂದರೆ, ಒಬ್ಬ ಒಳ್ಳೆಯವನಾದ ಜೀವನಿಗೆ ಪ್ರಕೃತಿಯ ಸಂಬಂಧ ಇರುತ್ತೆ, ಆಯಿತಾ. ಈ ಪ್ರಕೃತಿಯ ಸಂಬಂಧ ಇರೋದ್ರಿಂದ ತನ್ನ ಸ್ವರೂಪದ ಅರಿವು ಅವನಿಗೆ ಇರೋದಿಲ್ಲ. ನೀವು ಸೃಷ್ಟಿಯ ಉದ್ದೇಶ ಏನು ಅಂತ ಕೇಳಿದ್ರಲ್ಲ, ತನ್ನ ಸ್ವರೂಪದ ಅಭಿವ್ಯಕ್ತಿಯನ್ನು ಪಡಿಸ್ಕೊಳ್ಳೋದೇ ಸೃಷ್ಟಿಯ ಉದ್ದೇಶ. ಅಂದರೆ ನಾನು ಜೀವ, ನೀವು ಜೀವ, ನಮ್ಮ ಸ್ವರೂಪದಲ್ಲಿ ಏನೋ ಒಂದಿದೆ. ಸೊ ನಮ್ಮ ಸ್ವರೂಪದ ಅಭಿವ್ಯಕ್ತಿ ಅಂತಲೂ ಸೃಷ್ಟಿಯ ಉದ್ದೇಶ. ಇದಕ್ಕಾಗೇ ದೇವರು ಸೃಷ್ಟಿ ಮಾಡೋದು. ಅಂದರೆ ನಾನು ಯಾರು ಅಂತ ಗೊತ್ತಿಲ್ಲ. ಹೌದು, ನನ್ನ ಲಕ್ಷಣ ಏನು, ಜೀವ ಏನು ಅಂತ ಗೊತ್ತಿಲ್ಲ. ನನಗೆ ಈ ದೇಹನೇ ನಾನು ಅಂತ ಅಂದ್ಕೊಂಡಿದ್ದೀನಿ. ಆದರೆ ನಾನು ಯಾರು ಅಂತ ತಿಳ್ಕೊಳ್ಳೋದು ನನ್ನ ಒರಿಜಿನಲ್ ಸ್ವಭಾವ ಅಂತನಾ? ಹೌದು, ನಾನು ಯಾರು, ಅದು ಇನ್ನೊಂದು ಸ್ವಲ್ಪ ಲೆವೆಲ್ ಆಫ್ ಡೆಪ್ತಿಗೆ ಹೋಗೋದಿದ್ರೆ, ನಮಗೆಲ್ಲ ಅಂತತೋಗತ್ವ ಬೇಕಾದ್ದೇನು ಸುಖ. ಶಾಸ್ತ್ರ ಏನು ಹೇಳುತ್ತೆ? ಸುಖ ಎಲ್ಲೆಲ್ಲೋ ಇಲ್ಲಪ್ಪ, ನೀನು ಒಳಗಡೆ ಇದೆ ಅಂತ ಹೇಳುತ್ತೆ, ಆಯಿತಾ. ಮತ್ತು ನಮಗೆ ಆ ಸುಖದ ಅನುಭವ ಆಗ್ತಿಲ್ವಲ್ಲ. ಯಾಕೆ ಆಗ್ತಿಲ್ಲ ಅಂತಂದರೆ, ನಿಮಗೆ ಪ್ರಕೃತಿಯ ಆವರಣ ಇರೋದ್ರಿಂದ ಅನುಭವ ಆಗ್ತಾ ಇಲ್ಲ. ಆ ಪ್ರಕೃತಿಯ ಆವರಣವನ್ನು ನೀವೊಂದು ದೃಷ್ಟಾಂತ ಕೊಡಬೇಕು ಅಂತಂದರೆ, ಒಂದು ದೀಪ ಇದೆ, ಆ ದೀಪದ ಮೇಲೆ ನೀವೇನೋ ಒಂದು ಬುಟ್ಟಿಯನ್ನು ಬೋರ್ಡ್ ಹಾಕಿದ್ದೀರಾ ಅಂತ ಅಂದ್ಕೊಳ್ಳೋಣಂತೆ. ಆ ದೀಪದ ಪ್ರಭೆ ಅಂತ ಅನ್ನೋದು ಹೊರಗೆ ಬರೋದಿಲ್ಲ. ಯಾವಾಗ ನೀವು ಆವರಣವನ್ನು ನಿವಾರಣೆ ತೆಗಿತೀರಿ, ಆವಾಗ ಅದರ ಪ್ರಭೆ ಹೇಗೆ ಹೊರಗೆ ಬರುತ್ತೋ ಆ ರೀತಿ ಈ ಜೀವ ಅನಾದಿ ಕಾಲದಿಂದ ಇರುವಂತಹ ಜೀವನ ಸ್ವರೂಪದಲ್ಲಿ ಆನಂದ ಇದೆ. ಈ ಅಜ್ಞಾನ ಹೇಗೆ ಬಂತು? ಈಗ ಅನಾದಿ ಕಾಲ, ಹೌದು, ಈ ಅಜ್ಞಾನನು ಪ್ರಕೃತಿಯನ್ನು ನಾನು ಹೇಳದ್ನಲ್ಲ, ಜೀವ ಮತ್ತೆ ಪ್ರಕೃತಿಯ ಸಂಬಂಧ ಅನಾದಿ ಕಾಲದಿಂದ ಇದೆ. ಇದೇ ಅಜ್ಞಾನ ಅಂತಂದ್ರೆ. ಇದನ್ನೇ ಶಾಸ್ತ್ರದಲ್ಲಿ ಲಿಂಗದೇಹ ಅನ್ನೋ ಶಬ್ದದಿಂದಲೂ ಕರೀತಾರೆ. ಸೊ ನೀವು ಸೃಷ್ಟಿಯ ಉದ್ದೇಶ ಏನು ಅಂತ ಕೇಳಿದ್ರಲ್ಲ, ಸೃಷ್ಟಿಯ ಉದ್ದೇಶ ಏನು ಅಂತಂದ್ರೆ, ಭೂತ್ಯೆ ನಿಜಾಶ್ರಿತ ಜನಸ್ಸೈ ಸೃಜ್ಯ ಸೃಷ್ಟೋ ವೀಕ್ಷಾ ಬಭೂವ. ಈ ಜೀವರ ಸ್ವರೂಪದಲ್ಲಿ ಆನಂದಮಯರಾದಂತಹ ಜೀವರ ಆವರಣವಾದಂತಹ ಅಜ್ಞಾನದ ನಿವಾರಣೆ ಅಂತಲೂ ಸೃಷ್ಟಿಯ ಉದ್ದೇಶ. ದೇವರು ಯಾಕೆ ಮಾಡ್ತಾನೆ ಇದನ್ನು ಅಂದರೆ, ಜೀವರ ಮೇಲಿರೋ ಕರುಣೆಯಿಂದ. ಅವನೇನು ಮಾಡ್ತಾನೆ ಅಂದರೆ, ಈ ಅಣುವಾಗಿರುವಂಥ ಪ್ರಕೃತಿಯನ್ನು ಇಷ್ಟು ದೊಡ್ಡದಾದಂತಹ ಪ್ರಪಂಚವನ್ನಾಗಿ ಅಥವಾ ಬ್ರಹ್ಮಾಂಡವನ್ನಾಗಿ ಸೃಷ್ಟಿ ಮಾಡಿ, ಇದರಲ್ಲಿ ನಮಗೆ ಬೇಕಾಗಿರುವಂಥ ಅನುಕೂಲಗಳನ್ನೆಲ್ಲ ಒದಗಿಸ್ಕೊಟ್ಟು, ಯಾಕಿಷ್ಟು ಅನುಕೂಲಗಳನ್ನ ಅವನು ಒದಗಿಸ್ಕೊಡ್ತಾನೆ ಅಂತಂದರೆ, ಜೀವರ ಸ್ವರೂಪದಲ್ಲಿರುವಂತಹ ಆನಂದ ಇದೆಯಲ್ಲ, ಅದರ ಅಭಿವ್ಯಕ್ತಿ ಆಗಲಿ ಅಂತ ಅವನಿಗೆ ಅಪೇಕ್ಷೆ ಇದೆ. ಬಟ್ ಇದರಲ್ಲಿ ನಾವು ತುಂಬ ನೋವುಗಳನ್ನೆಲ್ಲ ಅನುಭವಿಸ್ತೀವಲ್ಲ, ಈ ಕರ್ಮಗಳಲ್ಲಿ ನಾವು ಕಷ್ಟಗಳೆಲ್ಲ ಅನುಭವಿಸಿ. ಹೌದು, ಈ ಅನಾದಿ ಕಾಲದಿಂದ ನಮಗೆ ಕರ್ಮದ ಅಥವಾ ಪ್ರಕೃತಿ ನೋಡಿ, ಪ್ರಕೃತಿ, ಕರ್ಮ, ಅಜ್ಞಾನ ಇವೆಲ್ಲ ಒಂದೇನಾ? ಪ್ರಕೃತಿ, ಕರ್ಮ, ಅಜ್ಞಾನ ಇದರದೆಲ್ಲ ಅಂಟು ಜೀವನಿಗೆ ಅನಾದಿ ಕಾಲದಿಂದ ಇದೆ. ಅದರಿಂದನೇ ಜೀವ ದುಃಖ ಪಡ್ತಾ ಇರೋದು, ಆಯ್ತಾ. ಅದನ್ನು ಹೋಗೋಕ್ಕೆ ಒಂದು ಆಪರ್ಚುನಿಟಿಯನ್ನು ಕೊಡಬೇಕಾಗಿದೆ ದೇವರು. ಆ ಆಪರ್ಚುನಿಟಿಯೇ ಈ ಸೃಷ್ಟಿ. ಸೊ ಅಂದರೆ ಇದು ಈಗ ಜೀವನಿಗೆ ಇಲ್ಲಿ ಬಂದು ಹುಟ್ಟಿ ಮತ್ತೆ ಸತ್ತು ಮತ್ತೆ ಹುಟ್ಟಿ ಅನೇಕ ಜನ್ಮಗಳಲ್ಲಿ ನಾವು ಈ ಅಜ್ಞಾನನ ಕಳ್ಕೊಳ್ಳೋದು ಅಂತಾನೆ. ಹಾಂ, ಯದ್ಯಪಿ ಈ ಮತ್ತೆ ಹುಟ್ಟೋದು ಮತ್ತೆ ಸಾಯೋದು ಅನ್ನೋ ಚಕ್ರದಿಂದ ತಪ್ಪಿಸ್ಕೊಳ್ಬೇಕಾಗಿದೆ. ಅದಕ್ಕೋಸ್ಕರನೇ ಸಂಸಾರ ಇರೋದು. ಇದು ಒಂದು ರೀತಿ ನಿಕೃತ್ಯ ಹನ್ಯಾತ್ ಅಂತ, ಅಂದ್ರೆ ಪ್ರೊಸೆಸಿಂಗ್ ಚೇಂಬರ್. ಹೌದು, ಮುಳ್ಳಿಂದ ತೆಗಿಬೇಕು ಅಂತ ಹೇಳಿದಾಗ ಈ ಸಂಸಾರದಲ್ಲಿ ಇದ್ದೇ ಸಂಸಾರ ಬಂಧನದಿಂದ ಹೊರಗೆ ಹೋಗ್ಬೇಕು ಅಂತ ಅನ್ನೋದು ಸೃಷ್ಟಿಯ ಉದ್ದೇಶ. ಈ ಜೀವದ ಬಗ್ಗೆ ತಾವು ಬಿಗ್ ಬ್ಯಾಂಗ್ ಬಗ್ಗೆ ಹೇಳಿದ್ರಿ. ಈ ಜೀವ ಅಂದ್ರೆ ಏನು ಎನರ್ಜಿನ, ಅದು ಲೈಟಾ, ಏನದು ಸೋಲ್ ಅಂದ್ರೆ ಅದೇನು ಹೇಳ್ತಾರೆ ಮಧ್ವಾಚಾರ್ಯರು? ಅಲ್ಲಿ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಅಹಮಿತ್ಯೇವ ಯೋ ವೇದ್ಯ ಸಜೀವೈತಿ ಕೀರ್ತಿತಃ ಅಂತ ಆಚಾರ್ಯರ ಸ್ಪಷ್ಟವಾದ ಮಾತು. ಈಗ ನಾನು ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಒಂದು ಏನದು ನಾನು ಅಂದ್ರೆ? ನೀವು ನಾನು ಅಂತ ಹೇಳ್ತಾ ಇದ್ದೀರಿ. ನಾನು ಅಂದ್ರೆ ಈಗ ನನ್ನ ಪ್ರಕಾರ ನನಗೆ ಕಾಣಿಸೋದು ನನ್ನ ಕನ್ನಡಿನಲ್ಲಿ ನಂದೇನು ಫೇಸ್ ಕಾಣಿಸುತ್ತೆ, ಅದು ನಿಮಗೆ ಗೊತ್ತಿದೆ, ಅದು ನೀವಲ್ಲ ಅಂತ ನೀವು ಹೇಳ್ತೀರಿ. ನನ್ನ ಮುಖ ಅಂತೀರಿ ನೀವು, ನಾನು ಮುಖ ಅಂತ ಎಂದು ಹೇಳಲ್ಲ. ನನ್ನ ಕೈ ಅಂತೀರಿ, ಎಂದಾದ್ರೂ ನಾನ್ ಕೈ ಅಂತ ಹೇಳ್ತೀರಾ? ಆದ್ರೆ ನಾನು ಅಂದ್ರೆ ನಿಮ್ಗೇನು ಗೊತ್ತಿದೆಯಾ? ನಾನು ಅಂದ್ರೆ ಅದೇ ನಾವು ಅನ್ಕೊಂಡ್ರೆ ನಾನೊಂದು ಜೀವ. ಅದೇ ಆಚಾರ್ಯರು ಈ ನಾನು ಅನ್ನೋ ಜ್ಞಾನಕ್ಕೆ ವಿಷಯ ಅದೊಂದು ಜೀವ ಡಿಫೈನ್ ಮಾಡ್ತಾರೆ. ಒಂದು ಇನ್ನೊಂದು, ಸುಖ ದುಃಖ ಬಂಧ ಮೋಕ್ಷ ಯಾವ ಎಂಟಿಟಿಗಿದೆಯೋ ಜೀವ, ಆಯ್ತಾ. ಅಹಮಿತ್ಯೇವ ಯೋ ವೇದ್ಯ ಸಜೀವ ಇತಿ ಕೀರ್ತಿತಃ ಸದುಃಖಿ ಸಸುಖಿ ಚೈವ ಸಪಾತ್ರಂ ಬಂಧ ಮೋಕ್ಷಯೋಹೋ ಅಂತನ್ನೋದು ಆಚಾರ್ಯರ ವಚನ. ಅದರಿಂದ ನಾನು ಅನ್ನೋ ಕಾಗ್ನಿಷನ್, ನಾನು ಅನ್ನೋ ಜ್ಞಾನಕ್ಕೆ ವಿಷಯನಾದವನು ಜೀವ. ಅವನಿಗೆ ಬಂಧ,
ಅವನಿಗೆ ಅಂತ ನಾನು ಪುಲ್ಲಿಗೆ ಒಂದು ಬಳಸ್ತಾ ಇದ್ದೀನಿ, ಅವನು ಅದು 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 ಮ್ಯಾಟರ್ ಆಗಲ್ಲ. ಪುರುಷ ಅನ್ನೋ ಶಬ್ದವನ್ನು ಬಳಸ್ತಾರೆ. ಪುರುಷ ಅಂದ್ರೆ ಗಂಡಸು ಅಂತ ಅರ್ಥ ಅಲ್ಲ ಶಾಸ್ತ್ರ. ಅಂದ್ರೆ ನನಗೆ ಇದಕ್ಕೆ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ, ಅಂದ್ರೆ ಜೀವ ಹೆಣ್ಣೋ ಗಂಡೋ ಅಂತ. ಅಲ್ಲಿ ಅದು ದೇಹ ಗಂಡ, ಈಗ ಬಾಡಿ ಮಾತ್ರ ಮೇಲ ಫಿಮೇಲ, ಇಲ್ಲ ಜೀವನು ಮೇಲ ಫಿಮೇಲ? ಅವಾಗ ಸ್ವಲ್ಪ ಕಾಂಪ್ಲಿಕೇಶನ್ ಇಲ್ಲ, ಉತ್ತರ ಹೇಳ್ಬೋದು. ಮೇಲ್ ಫಿಮೇಲ್ ಅಂದ್ರೆ ಏನು ಅಂತ ನಾವು ಏನ್ ತಿಳ್ಕೊಂಡಿದೀವಿ, ಯಾವುದೋ ಒಂದು ಆಕಾರ ವಿಶೇಷವನ್ನ ಮೇಲ್ ಫಿಮೇಲ್ ಅಂತ ತಿಳ್ಕೊಂಡಿದೀವಿ, ಅದು ದೇಹ ಧರ್ಮವೇ. ಅದು ದೇಹ ಧರ್ಮವೇ. ಜೀವನಲ್ಲೂ ಪುರುಷತ್ವ ಸ್ತ್ರೀತ್ವ ಅಂತ ಅನ್ನೋದಿದೆ ಅಂತ ಹೇಳ್ತಾರೆ. ಅದು ಬೇರೆ ದೃಷ್ಟಿಯಿಂದ ಹೇಳ್ತಾರೆ. ಪುರುಷತ್ವ ಸ್ತ್ರೀತ್ವ ಅಂತಂದ್ರೆ ಬೇರೆ ದೃಷ್ಟಿಯಿಂದ ಹೇಳ್ತಾರೆ. ಅದು ವಿಷಯಾಂತರ ಆಗುತ್ತೆ. ಇವಾಗ ಮತ್ತೊಂದ್ಸಲ ಅದನ್ನ ಮಾತಾಡೋಣಂತೆ. ಈಗ ನಾನು ಏನು ಹೇಳಕ್ ಬಂದೆ ಅಂದ್ರೆ, ಜೀವ ಅಂತಂದ್ರೆ ಸುಖ ದುಃಖ ಬಂಧ ಮೋಕ್ಷ ಇದಕ್ಕೆಲ್ಲ ಪಾತ್ರನಾದೊಂದು ಜೀವ. ನಾನು ಅನ್ನೋ ಜ್ಞಾನಕ್ಕೆ ವಿಷಯನಾದೊಂದು ಜೀವ. ನೀವು ನಾನು ಅಂತ ಹೇಳಿ ನನಗೆ ಸುಖ ಬಂತು, ನಾನು ದುಃಖಿಯಾಗಿದ್ದೀನಿ ಅಂತೊಂದು ಹೇಳ್ತಿರಲ್ಲ, ಆ ಸುಖ ದುಃಖದ ಪಾತ್ರನಾದವನು, ಆ ನಾನು ಅನ್ನೋ ಜ್ಞಾನಕ್ಕೆ ವಿಷಯನಾದವನು ಜೀವ. ಇವನು ಅನಾದಿ ಅನಂತ. ಈ ಜೀವನಿಗೆ ಹುಟ್ಟಿಲ್ಲ, ಜೀವನಕ್ಕೆ ಸಾವು ಇಲ್ಲ. ದೇಹಕ್ಕೆ ಹುಟ್ಟಿದೆ, ದೇಹಕ್ಕೆ ಸಾವಿದೆ. ಅಂದ್ರೆ ಮೆಟೀರಿಯಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಏನು ಜೀವ ಅಂತ? ಮೆಟೀರಿಯಲ್ ಅಲ್ಲ, ಮೆಟೀರಿಯಲ್ ಅಲ್ಲ. ಜೀವ ಮೆಟೀರಿಯಲ್ ಪ್ರಾಕೃತ ಅಲ್ಲ. ಜೀವ ಅಪ್ರಾಕೃತನಾದವನು. ಜೀವ ಮೆಟೀರಿಯಲ್ ಅಲ್ಲ. ಭಗವಂತ ಹೇಗೆ ಮೆಟೀರಿಯಲ್ ಅಲ್ಲೋ ಜೀವನು ಹಾಗೆ ಮೆಟೀರಿಯಲ್ ಅಲ್ಲ. ನಿಮಗೆ ಇನ್ನೂ ಅಂದ್ರೆ ಈಗ ಕಾನ್ಶಿಯಸ್ನೆಸ್ ಅಂತೀವ ನಾವು, ಜ್ಞಾನರೂಪ ಅಂತ ಹೇಳಿಬೇಕಾದ್ರೆ ಜೀವ ಜ್ಞಾನರೂಪ, ಜೀವ ಆನಂದ ರೂಪ. ಕಾನ್ಶಿಯಸ್ನೆಸ್ ಅನ್ನೋ ಶಬ್ದವನ್ನ ಬಳಸಿ ನಿಮಗೆ ಹಂಗಂದ್ರೆ ಏನು ಅಂತ ಗೊತ್ತಾಗೋದಿದ್ರೆ ಅದು ಗೊತ್ತಾಗಲ್ಲ ನಮ್ಗೆ. ತುಂಬಾ ಸುಲಭವಾಗಿ ಗೊತ್ತಾಗೋದು ಹೇಳಿದ್ನಲ್ಲ, ನಾನು ಅಂತ ಒಂದು ಜ್ಞಾನ ಬರುತ್ತಲ್ಲ, ಆ ಜ್ಞಾನಕ್ಕೆ ವಿಷಯನಾದೋ ಜೀವ. ಈಗ ನಾನು ಈಗ ನಿಮ್ಮ ಕೈಯಲ್ಲಿ ಏನೋ ಒಂದು ಪೇಪರ್ ಇಟ್ಕೊಂಡಿದ್ದೀರಿ. ಪೇಪರ್ ಅನ್ನೋ ಶಬ್ದಕ್ಕೆ ಯಾವುದು ವಿಷಯ ಅಂದ್ರೆ ನೀವು ತೋರಿಸ್ತೀರಿ ಹೀಗೆ ಇದು ಅಂತ. ನಾನು ಅನ್ನೋ ಶಬ್ದಕ್ಕೆ ಯಾವ್ದು ವಿಷಯ? ನಮಗೆ ಎಂದಾದ್ರೂ ನಾನು ಅಂದ್ರೆ ಏನು ಒಂದು ಪ್ರಶ್ನೆ ಬಂದಿದೆ? ಬರೀ ಅನುಭವಕ್ಕೆ ಬರೋದು ಅಷ್ಟೇ ಹೊರತು ಇದು ಶಬ್ದಗಳಲ್ಲಿ ತಿಳಿಯೋದು. ಶಬ್ದದಲ್ಲಿ ತಿಳಿತಾ ಇದೀವಲ್ಲ, ನಾನು ಅನ್ನೋ ಶಬ್ದದಿಂದನೂ ತಿಳಿಬಹುದು ಅನುಭವಕ್ಕೂ. ಆದ್ರೆ ನಾನು ಅನ್ನೋ ಜೀವ ಅಂದ್ರೆ ನಾನು ಅಂದ್ರು, ಈಗ ನಾನು ಈ ದೇಹನ ಪ್ರತೋಷ ಅನ್ನೋ ಒಂದು ಶಬ್ದದಿಂದ ಕರೀತಾರಲ್ಲ, ಆ ದೇಹದಲ್ಲಿ ಅಧಿಷ್ಠಿತನಾದಂತಹ ಜೀವ ನಿಮ್ಮ ಪ್ರತ್ಯಕ್ಷಕ್ಕೆ ವಿಷಯ ಅಲ್ಲ. ಕರೆಕ್ಟ್. ನನಗೆ ಕಾಣಿಸೋದು ನೀವು ಎದುರಿಗೆ ಕಾಣಿಸುವಂತಹ ನಿಮ್ಮ ಆಕೃತಿ ಅಷ್ಟೇ. ನನ್ನ ದೇಹ ಕಾಣುತ್ತೆ ನಿಮ್ಗೆ, ನಾನ್ ಕಾಣಲ್ಲ ನಿಮ್ಗೆ ಅಲ್ವಾ? ನಾನು ದೇಹದೊಳಗಿದ್ದು ಇಷ್ಟೆಲ್ಲ ವ್ಯಾಪಾರ ಮಾಡ್ತಿರೋದ್ರಿಂದ ಆ ದೇಹದ ಹಿಂದೆ ಒಬ್ಬ ಜೀವ ಇದ್ದಾನೆ ಅಂತ ನೀವು ಅದನ್ನ ಇನ್ಫಾರ್ಮ್ ಮಾಡ್ಬೋದು ಅಷ್ಟೇ. ಆದ್ರೆ ನಿಮಗೆ ಅನುಭವನೇ. ಪ್ರತಿಯೊಬ್ಬ ಜೀವನು ತನಗ ಅನುಭವಕ್ಕೆ ವಿಷಯ ಆಗ್ತಾನೆ. ನಾನ್ ತಿಂದೆ ಚೆನ್ನಾಗಿತ್ತು, ನಾನು ಒಂದು ಜ್ಞಾನ ಇದೆಯಲ್ಲ ನಮ್ಗೆ. ಎಂದಾದ್ರೂ ನಿಮ್ಗೆ ನಾನ್ ಹೌದೋ ಇಲ್ಲೋ ಅಂತ ಪ್ರಶ್ನೆ ಬಂದಿದೆಯಾ? ಆಚಾರ್ಯ ಇದನ್ನು ಹೇಳ್ತಾರೆ, ನಹಿ ಕಶ್ಚಿತ್ ಸುಖಾದ್ಯೇಷು ಸಂಶಯಂ ಕೃತೆ ಜನಃ. ತುಂಬಾ ಚೆನ್ನಾಗಿದೆ ಆಚಾರ್ಯರ ಸಿದ್ಧಾಂತ, ಅನುಭವ ಸಿದ್ಧಾಂತ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ನಾನು ಅನ್ನೋ ವಿಷಯ ನಿಮ್ಗೆ ಎಲ್ಲಾದ್ರ ಬಗ್ಗೆನೂ ಪ್ರಶ್ನೆ ಬರುತ್ತೆ. ನಾನು ಅನ್ನೋ ವಿಷಯದ ಬಗ್ಗೆ ಎಂದೂ ಪ್ರಶ್ನೆನೇ ಬರಲ್ಲ. ಯಾಕಂದ್ರೆ ಅದು ಕೋರ್ ಅನುಭವ, ಅದು ಕೋರ್ ಎಕ್ಸ್ಪೀರಿಯನ್ಸ್. ನಾನು ಅಂತ ಅನ್ನೋದು ಅಹಂ ಅನ್ನೋ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ಕೋರ್ ಎಕ್ಸ್ಪೀರಿಯನ್ಸ್, ಅದು ಜೀವ. ಸೊ ಇದಕ್ಕೆ ಈಗ ಜೀವದ ಬಗ್ಗೆ ಹೇಳಿದ್ರಿ, ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ಹೇಳಿದ್ರಿ, ಅದು ಮೂಲ ಪ್ರಕೃತಿಯಿಂದ ಬಂದಿರೋವಂಥದ್ದು, ಭಗವಂತ ಸೃಷ್ಟಿ ಮಾಡಿರುವಂಥದ್ದು. ಜೀವನ ಭಗವಂತ ಸೃಷ್ಟಿ ಮಾಡಲಿಲ್ಲ, ಅದು ಅನಾದಿ ನಿತ್ಯವಾಗಿ ಇದ್ದಂಥದ್ದೇ. ಇಲ್ಲಿ ಒಂದು ಕ್ಷಣ ನಾನು ನಿಮ್ಮನ್ನ ಇಂಟರಪ್ಟ್ ಮಾಡ್ಬೋದು ಅಂತಾದ್ರೆ, ದೇವರು ಜೀವರನ್ನು ಸೃಷ್ಟಿ ಮಾಡಲಿಲ್ಲ, ಆದ್ರಿಂದಾನೆ ಅವನಿಗೆ ಬಯಸಸ್ ಇಲ್ಲ, ಅವನಿಗೆ ವೈಷಮ್ಯ ಇಲ್ಲ. ಬಹಳ ಜನ ಕೇಳೋ ಪ್ರಶ್ನೆ ಏನು ಅಂತಂದ್ರೆ, ದೇವ್ರು ಯಾಕೆ ಈಗ ಒಬ್ರಿಗೆ ಸುಖ ಹಿಂಗ್ ಮಾಡ್ದ ವೈಮಿ ಅಂತ ಪ್ರಶ್ನೆ ಕೇಳ್ತಾರಲ್ಲ. ದೇವ್ರು ಏನು ಮಾಡ್ಲಿಲ್ಲ, ಅದು ನಿಮ್ಮ ಕರ್ಮಾನುಸಾರವಾಗಿ ಆ ಫಲಗಳನ್ನ ದಾನ ಮಾಡ್ತಾನಷ್ಟೇ ಹೊರತು ದೇವರಿಗೆ ಜೀವರ ಸ್ವರೂಪದಲ್ಲಿ ಇಂಟರ್ಫರೆನ್ಸೇ ಇಲ್ಲ. ಹಿ ವಿಲ್ ನೆವರ್ ಇಂಟರ್ಫಿಯರ್ ಇನ್ ಯು. ಅದಕ್ಕೆ ನಾನು ಹೇಳಿದ್ದು, ಇಂಡಿವಿಜುವಾಲಿಟಿನ ಅಷ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ತಾನೆ ದೇವ್ರು. ನೋಡಪ್ಪ, ಯಾಕಂದ್ರೆ ಯಾರಾದ್ರೂ ಒಬ್ಬರನ್ನ ಏನಾದ್ರು ಅವ್ನ ಫೇವರ್ನಲ್ಲಿ ಏನಾದ್ರು ಮಾಡ್ಲಿಕ್ಕೆ ಹೋದ್ರೆ ಅವಾಗ ಇನ್ನೊಬ್ಬ ಕೇಳ್ತಾನೆ, ನೀನು ಅದನ್ನ ಪಕ್ಷಪಾತ ಮಾಡಿದೆ ಅಂತ. ಅದರಿಂದ ದೇವರು ಎಂದೂ ಯಾವ ಜೀವರ ಸ್ವರೂಪದಲ್ಲೂ ಕರ್ಮದಲ್ಲೂ ಅವನು ಇಂಟರ್ಫಿಯರ್ ಮಾಡೋದಿಲ್ಲ. ಅಂದ್ರೆ ನಾವು ಈಗ ಅಂಬಾನಿನ ಅಷ್ಟು ರಿಚ್ ಆಗಿ ಮಾಡಿದೆ, ಶ್ರೀಮಂತನನ್ನಾಗಿ ಮಾಡಿದೆ, ನನ್ನನ್ನ ಬಡವ್ರ ಮನೆಯಲ್ಲಿ ಹುಟ್ಟಿಸ್ದೆ, ಆ ಥರ ಪ್ರಶ್ನೆ ಕೇಳೋ ಹಾಗೆ ಇಲ್ಲ. ಅದೆಲ್ಲ ನಾವು ಪಡ್ಕೊಂಡು ಬಂದದ್ದು, ನಮ್ದದು. ದೇವ್ರು ಮಾಡೋ ಕೆಲಸ ಏನು ಅಂತಂದ್ರೆ ಡಿಸ್ಟ್ರಿಬ್ಯೂಟರ್ ಅವನು. ಉದಾಸೀನವ ದಾಸೀನಂ. ನಿಮ್ದು ಏನಿದೆ ಯೋಗ್ಯತೆ, ಆ ಯೋಗ್ಯತಾ ಪ್ರಕಾರ ನಿಮ್ಗೆ ಏನ್ ಬೇಕೋ ಅದನ್ನು ಕೊಡ್ತಾನೆ. ಅಂಡ್ ಹಿ ಡಸ್ ದಟ್ ಟು ಎವ್ರಿ ಒನ್, ವೈಷಮ್ಯ ಇಲ್ಲದೆ. ಆದ್ರಿಂದನೇ ಜೀವರನ್ನ ದೇವರು ಸೃಷ್ಟಿ ಮಾಡಲಿಲ್ಲ ಅಂತ ಅನ್ನೋದು ಬಹಳ ಮುಖ್ಯವಾದ ಒಂದು ಪ್ರಮೇಯ ಆಗುತ್ತೆ. ಈಗ ದೇವರ ಬಗ್ಗೆ ಏನ್ ಹೇಳ್ತಾರೆ? ದೇವರ ಒಂದು ಲಕ್ಷಣ ಏನು ಅಂದ್ರೆ, ನಾವು ಅನಿತ್ಯ, ದೇವರು ಅನಿತ್ಯ. ನಾವು ನಿತ್ಯ, ನಾವು ನಿತ್ಯ, ದೇವರು ನಿತ್ಯ, ಪ್ರಕೃತಿನೂ ನಿತ್ಯ. ಸೊ ಹಾಗಾಗಿ ಇದಕ್ಕೆ ಆ ದೇವರ ಲಕ್ಷಣ ನಮಗಿಂತ ವಿಭಿನ್ನವಾಗಿ ಏನಿದೆ? ಆಚಾರ್ಯರು ಯದಶೇಷ ಗುಣೋನ್ನದ್ಧಂ ನಿರ್ದೋಷಂ ಯಾವದೇವಹಿ ತಾವದೇವ ಈಶ್ವರೋ ನಾಮ ಅಂತ ಹೇಳ್ತಾರೆ ಅವರು ಅನುವ್ಯಾಖ್ಯಾನ ಅನ್ನೋ ಗ್ರಂಥದಲ್ಲಿ. ದೇವರು ಅಂದರೆ ಏನು ಅಂತಂದರೆ ಅನಂತ ಗುಣಗಳ ರಾಶಿ.
ಮತ್ತು ಸ್ವಲ್ಪನೂ ದೋಷದ ಲೇಷನೂ ಇಲ್ಲದೆ ಇರುವಂಥ ಒಂದು ಪದಾರ್ಥ. ಅಂದರೆ ಈಗ ನೀವು ಯಾವುದೋ ಒಂದು ಪ್ರಪಂಚದಲ್ಲಿ ಗುಣ ಅಂತ ಒಂದು ಪದಾರ್ಥವನ್ನು ನೀವು ಗುರುತು ಮಾಡ್ಕೊಳ್ತೀರಾ ಅಂತ ಇಟ್ಕೊಳ್ಳಿ. ಅಂದರೆ ಹ್ಯಾಪಿನೆಸ್, ಆನಂದ ಅಂತ ಅನ್ನೋದು ಒಂದು ಗುಣ ಅಂತ ಇಟ್ಕೊಳ್ಳಿ. ಅಪರಿಮಿತವಾದ ಲಿಮಿಟ್ಲೆಸ್ ಆದ ಒಂದು ಆನಂದವನ್ನು ಯೋಚನೆ ಮಾಡಿ ನೀವು, ಅದು ದೇವರು. ಸೊ ನಾವು ದೇವರು ಅಂದರೆ ಸಾಮಾನ್ಯ ಏನು ತಿಳ್ಕೊತೀವಿ ಅಂದರೆ ಶಂಖಚಕ್ರ ಗದಾಧಾರಿ ಆಗಿರ್ತಾನೆ, ಅದು ಹೌದು. ಅದು ಯಾಕೆ ನಾನು ನಿಮ್ಗೆ ಹೇಳ್ತೀನಿ, ಅದು ತುಂಬ ನನಗೆ ಒಂದು ಭೌತಶಾಸ್ತ್ರದ ಫಿಸಿಕ್ಸ್ ಒಂದು ಒಳ್ಳೆ ಚೆನ್ನಾಗಿರೋ ಅನಾಲಜಿ ಇದೆ, ನಾನು ನಿಮ್ಗೆ ಕೊಟ್ಟು ಹೇಳ್ತೀನಿ ಅದನ್ನು. ನಾವು ಹೀಗೆ ಅನ್ಕೋತೀವಿ, ಆದರೆ ಆಚಾರ ಕೊಡುವಂಥ ಲಕ್ಷಣ ಏನು ಅಂತಂದರೆ ಯದಶೇಷ ಗುಣವನ್ನದ್ದಂ ನಿರ್ದೋಷಂ ಯಾವ ದೇವಹಿ ತಾವದೇವ ಈಶ್ವರೋ ನಾಮ ಅಂತ ಹೇಳ್ತಾರೆ. ಅನಂತ ಗುಣಗಳ ಸ್ವರೂಪನೇ ದೇವರು ಅಂತಂದ್ರೆ. ಅಂದರೆ ನಾನು ಹೇಳೋದಲ್ಲ, ಒಂದು ಗುಣವನ್ನು ತಗೊಳ್ಳಿ, ಆನಂದ, ಹ್ಯಾಪಿನೆಸ್ ಅನ್ನೋ ಒಂದು ಗುಣವನ್ನು ತಗೊಂಡ್ರೆ, ಇಫ್ ಯು ಕ್ಯಾನ್ ಇಮ್ಯಾಜಿನ್ ಅನ್ಲಿಮಿಟೆಡ್ ಇನ್ಫಿನಿಟ್ ಹ್ಯಾಪಿನೆಸ್, ಅದು ದೇವರು ಅಂದರೆ. ಈಗ ನನಗೆ ಆನಂದ ಅಂದ್ರೆ ಸ್ವಲ್ಪ ಹೊತ್ತು ಯಾವುದೋ ಒಂದು ಕ್ಷಣದಲ್ಲಿ ಸ್ವಲ್ಪ ಆನಂದ ಇದೆ, ತುಂಬಾ ದುಃಖ ಇರುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ. ಎಲ್ಲೋ ಒಂದು ಒಳ್ಳೆ ಊಟ ಮಾಡಿದಾಗ, ಎಲ್ಲೋ ಒಂದು ಚೆನ್ನಾಗಿ ನಿದ್ದೆ ಮಾಡಿದಾಗ ಒಂದಿಷ್ಟು ಆನಂದ ಬರುತ್ತೆ. ಈ ಆನಂದದ ಇನ್ಫಿನಿಟ್ ಸ್ಕೇಲ್ ಅಲ್ಲಿ ನೀವು ಪ್ರೊಜೆಕ್ಟ್ ಮಾಡಿದ್ರೆ ಅಪರಿಮಿತವಾದ ಆನಂದ ಸ್ವರೂಪ ಆಯ್ತು, ಆನಂದವೇ ದೇವರು. ಇದು ಒಂದು ಗುಣ ಆಯ್ತು. ಇನ್ನೊಂದು ಯಾವುದೋ ಒಂದು ಒಳ್ಳೆ ಗುಣವನ್ನು ತಗೊಳ್ಳಿ ನೀವು, ಜ್ಞಾನ ಅಂತ ಒಂದು ಗುಣ ತಗೊಳ್ಳಿ. ನಮಗೆ ಎಷ್ಟೋ, ನನಗೊಂದಿಷ್ಟು ಜ್ಞಾನ ಇದೆ, ನಿಮಗೊಂದಿಷ್ಟು, ಇನ್ನೊಬ್ರಿಗೊಂದಿಷ್ಟು ಜ್ಞಾನ ಇದೆ. ಅಪರಿಮಿತವಾದ ಜ್ಞಾನದ ರಾಶಿ, ಅಂದರೆ ಪ್ರತಿಯೊಂದು ಇನ್ಫೈನೈಟ್. ಹೌದು, ಅನಂತ ಗುಣಗಳು ಅನಂತ ಮಾತ್ರದಲ್ಲಿ. ಅಂದರೆ ನ್ಯೂಮರಿಕಲಿ ಇನ್ಫಿನಿಟ್, ಮೆಷರ್ ಇನ್ಫಿನಿಟ್. ಅನಂತ ಗುಣಗಳು ಅನಂತ ರಾಶಿಯಲ್ಲಿರುವಂಥ ಒಂದು ಪದಾರ್ಥ ಇದೆಯಲ್ಲ, ಅದನ್ನು ದೇವರು ಅಂತ ಕರೀತಾರೆ. ಅದನ್ನ ನಮಗೆ ಕನ್ಸೀವ್ ಮಾಡಕ್ಕೆ ಸಾಧ್ಯ. ಅದಕ್ಕೇನೆ ಅಪ್ರಾಪ್ಯ ಮನಸಾಸಹ ಅಂತ ಹೇಳೋದು. ಅದಕ್ಕೆ ನಮ್ಮ ಮನಸ್ಸಿಗೆ ವಾಕ್ ಅಗೋಚರನಾದವನು ಈ ಶಕ್ತಿ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ನಮಗೆ ಗೊತ್ತೇ ಆಗೋದಿಲ್ಲ ಹಂಗಂದ್ರೆ ಏನು ಅಂತ, ಆಯಿತಾ. ಇದು ಒಂದು. ಜೊತೆಗೆ ದೋಷ, ಯಾವುದೋ ಒಂದು, ನಮ್ಮಲ್ಲೆಲ್ಲ ದೋಷಗಳಿದೆ, ಏನೋ ಒಂದು ದೋಷ ಇರುತ್ತೆ. ನಮ್ಮಲ್ಲಿ ಜ್ಞಾನ ಇದ್ದರೆ ಒಂದಿಷ್ಟು ಅಜ್ಞಾನ ಇರುತ್ತೆ, ಆನಂದ ಇದ್ದರೆ ಒಂದಿಷ್ಟು ದುಃಖ ಇರುತ್ತೆ. ಯಾವುದೇ ದೋಷಗಳಿಲ್ಲದಿರುವಂತಹ ಅನಂತ ಗುಣಗಳ ರಾಶಿಯನ್ನು ದೇವರು ಅಂತ ಕರಿತೀವಿ. ಸೊ ಈ ದೃಷ್ಟಿಯಲ್ಲಿ ಅದೊಂದು ಅಬ್ಸ್ಟ್ರಾಕ್ಟು. ನೀವು ಯಾವುದೋ ಫಿಸಿಕಲ್ ಅನಾಲಜಿ ಹೇಳ್ತೀನಿ ಅಂತ, ಅದು ಹಾಗಿದ್ರೆ ನೀವು ಈ ಶಂಖಚಕ್ರ ಗದಾಧಾರಿಯ ಹೀಗೆಲ್ಲ ಇರೋದು ಹೇಗೆ ಅಂತ. ಯಾಕಂದ್ರೆ ನಾವು ದೇವಸ್ಥಾನದಲ್ಲಿ ನೋಡೋ ದೇವರು, ಅಲ್ಲಿ ದೇವಸ್ಥಾನದಲ್ಲಿ ನೀವು ದೇವರನ್ನು ನೋಡಲ್ಲ, ನೀವು ನೋಡೋದು ಕಲ್ಲಿನ ಪ್ರತಿಮೆನ. ಅದು ಬ್ರಹ್ಮಸೂತ್ರದಲ್ಲಿ ನಪ್ರತೀಕೆ ನಹಿಸಹ ಅಂತ ಹೇಳ್ತಾರೆ. ಎಲ್ಲ ಮೂರ್ತಿ ಪೂಜೆ ಅಂತ ಮಾತಾಡ್ತಾರಲ್ಲ. ವೈದಿಕ ಸಿದ್ಧಾಂತದಲ್ಲಿ ಮೂರ್ತಿ ಪೂಜೆ ಅಂತ ನಿಷಿದ್ಧ. ಅದು ಯಾರು ಕಲ್ಲನ್ನು ದೇವರನ್ನು ಉಪಾಸನೆ ಮಾಡ್ತಾನೆ ಅವನಿಗೆ ನರಕ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಮತ್ತೆ ಹೀಗೆಲ್ಲ ಮಾಡ್ತೀವಲ್ಲ ನಾವು, ದೇವಸ್ಥಾನಕ್ಕೆ ಹೋಗ್ತೀವಲ್ಲ. ಅದೇ ಹೇಳ್ತೀನಿ ಏನು ಅಂತ. ನಾವು ನೋಡಿ, ಅದನ್ನ ನಮ್ಮ ಫಿಸಿಕ್ಸಿನ ನಾಲೆಜಿ ಅಂತ ಹೇಳದ್ನಲ್ಲ, ಈಗ ನಾವು ಲೈಟ್ ಅಂತ ಹೇಳ್ತೀವಲ್ಲ, ಲೈಟ್ ಅಂದರೆ ನಾವು ಏನು ಇವಾಗ ವಿಜುವಲ್ ಸ್ಪೆಕ್ಟ್ರಮ್ ಲೈಟನ್ನು ನೋಡ್ತೀವಲ್ಲ, ಇಟ್ ಇಸ್ ಕಂಪೋಸ್ಡ್ ಆಫ್, ಈಗ ವೈಟ್ ಲೈಟ್ ಅಂತ ಒಂದು ಶಬ್ದವನ್ನು ಕರೀತೀವಿ. ಸ್ವಲ್ಪ ಟೆಕ್ನಿಕಲ್ ಆಗಿ ನಾವು ಮಾತಾಡ್ಬೋದು, ಯಾಕಂದ್ರೆ ನಮ್ಮ ವೀಕ್ಷಕರು ಕೂಡ ಅವರೆಲ್ಲ ವೆರಿ ನಾಲೆಡ್ಜಬಲ್ ಪೀಪಲ್. ಸ್ವಲ್ಪ ಟೆಕ್ನಿಕಲ್ ಆಗಿ ಆಗುತ್ತೆ ವಿಷಯ. ಸ್ವಲ್ಪ 8ನೇ ಕ್ಲಾಸ್ 9ನೇ ಕ್ಲಾಸ್ ಫಿಸಿಕ್ಸ್ ಓದೋರ್ಗೆ ಏನ್ ಗೊತ್ತಿರುತ್ತೆ ಅಂದ್ರೆ, ವೈಟ್ ಲೈಟ್ ಅಂದ್ರೆ ನಾವು ಅದು ಕಲರ್ಲೆಸ್ ಅಂತ ತಿಳ್ಕೊತೀವಿ ಅಲ್ವಾ? ಅಲ್ಲ, ಯಾರೆಲ್ಲ ನಾವು ಹೇಳ್ತೀವಿ ವೈಟ್ ಲೈಟ್ ಕಲರ್ಲೆಸ್ ಅಲ್ಲ, ಇಟ್ ಇಸ್ ಕಂಪೋಸ್ಡ್ ಆಫ್ ಆಲ್ ಕಲರ್ಸ್. ಆಯ್ತಾ? ಅದೇ ತರ ಅದಕ್ಕೆ ಇನ್ನೊಂದು ಅನಾಲಜಿ ಕೊಡಬೇಕು ಅಂದರೆ, ನೀವು ಸ್ವಲ್ಪ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓದಿದ್ರೆ ಅದು ವೈಟ್ ನಾಯ್ಸ್ ಅಂತ ಕರಿತೀವಿ. ಅಂದರೆ ಎಲ್ಲ ಫ್ರೀಕ್ವೆನ್ಸಿಯಲ್ಲೂ ಈಕ್ವಲ್ ಆದ ಆಂಪ್ಲಿಟ್ಯೂಡ್ ಇರುವಂಥ ಒಂದು ಸಿಗ್ನಲನ್ನು ವೈಟ್ ನಾಯ್ಸ್ ಅನ್ನೋ ಶಬ್ದದಿಂದ ಕರೆಯೋದು. ವೈಟ್ ಲೈಟ್ ಅಂದರೂ ಅದೇ, ಎಲ್ಲ ಕಲರ್ಗಳು ಇರುವಂಥ ಒಂದು ಲೈಟನ್ನು ವೈಟ್ ಅಂತ ಕರೆಯೋದು. ಹಾಗೆ ದೇವರು ಅನಂತ ಗುಣಗಳಿರೋದ್ರಿಂದ ಎಲ್ಲ ಯಾವ ಫಾರ್ಮ್ಗಳು ಬೇಕಾದಿದೆ. ಈ ಇನ್ನೊಂದು ಹೇಳಬೇಕು ಅಂದರೆ, ವೈಟ್ ಲೈಟ್ ಇದೆ ಅಂತ ಇಟ್ಕೊಳ್ಳಿ. ವೈಟ್ ಲೈಟ್ಗೆ ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಕಲರ್ದು ಫಿಲ್ಟರನ್ನು ನೀವು ಆ ವೈಟ್ ಲೈಟ್ ಮುಂದೆ ಇಟ್ಟರೆ ಎಲ್ಲ ಕಲರು ಅಬ್ಸರ್ವ್ ಆಗಿ ಆ ಕಲರ್ ಮಾತ್ರ ನಿಮಗೆ ಕಾಣುತ್ತೋ ಹೇಗೋ, ಆ ರೀತಿಯಾಗಿ ಅನಂತ ಫಾರ್ಮ್ ಇರುವಂಥ ದೇವರನ್ನ ನೀವು ಯಾವ ಫಾರ್ಮಲ್ಲಿ ಬೇಕಾದ್ರೂ ನೋಡ್ಬೋದು. ಸೊ ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ಒಂದು ರೂಪವನ್ನು ನೀವು ನೋಡ್ತೀರಲ್ಲ, ಅದೂ ಒಂದು ರೂಪ. ಯಾವ ರೂಪವನ್ನು ಬೇಕಾದರೂ ನೋಡ್ಬೋದು ನೀವು. ಜ್ಞಾನಾನಂದ ರಾಶಿ ಆದ ಅನಂತ ಗುಣಗಳ ರಾಶಿಯಾದಂತಹ ಈಶ್ವರ ಅಂತನ್ನೋನು ಎಲ್ಲ ರೂಪದಲ್ಲೂ ಇರ್ತಾನೆ ಅಂತನ್ನೋದು ತಾತ್ಪರ್ಯ. ಈ ನೀವು ದೇವಸ್ಥಾನದಲ್ಲಿ ಪ್ರತಿಮೆಯಲ್ಲೆಲ್ಲ ಹೇಳಿದ್ರಲ್ವ, ಅದು ಏನು ಅಂತಂದರೆ, ಅಲ್ಲೂ ಒಂದು ವಿಶೇಷ ಏನು ಅಂತಂದರೆ, ಈಗ ಸರ್ವವ್ಯಾಪಿತ್ವ ಅಂತನ್ನೋದು ದೇವರ ಇನ್ನೊಂದು ಧರ್ಮ. ಹೌದು. ಎಲ್ಲ ಕಡೆ ಇರುವಂಥವನ್ನು ಯಾವುದೋ ಒಂದು ಪ್ರತಿಮೆಯಲ್ಲಿ ಇಲ್ಲ ಅಂತ ಹೇಳ್ತೀರಾ ನೀವು? ಲಾಜಿಕಲಿ ಎಲ್ಲ ಕಡೆ ಇದ್ಮೇಲೆ ಪ್ರತಿಮೆಯಲ್ಲೂ ಇರಬೇಕು. ಆದ್ರೆ ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡಿ, ಅಂದ್ರೆ ಆಚಾರ್ಯರು ಹೇಳ್ತಾರೆ ಅದಕ್ಕೆ, ದೇವರು ಸರ್ವತ್ರ ಇದ್ರೂ, ಈಗ ಸರ್ವತ್ರ ಇದ್ದಾನೆ ಅಂತ ನೀವು ಹೇಳಿದಾಗ ಎಲ್ಲೋ ಒಂದು ಹೇಯವಾದ ಪದಾರ್ಥಗಳಲ್ಲಿ ನೀವು ಉಪಾಸನೆ ಮಾಡ್ಬೋದಾ ಅಂದರೆ, ಯಾರು ಆ ಲೆವೆಲ್ ಆಫ್
ಥಾಟಲ್ಲಿ ಇರ್ತಾರೆ, ಅವ್ರು ಅದನ್ನು ಮಾಡ್ಬೋದು ಅಂತ ಹೇಳ್ತಾರೆ. ಆದರೆ ನಮ್ಮಂಥ ಮಂದರಿಗೆ ಎಲ್ಲ ಕಡೆ ದೇವರು ನೋಡ್ಲಿಕ್ಕೆ ಆಗಲ್ಲ. ಆದ್ರಿಂದ ಏನೋ ಒಂದು ಪ್ರತಿ ಮಾಸ ಅಪ್ರಬುದ್ಧ ನಮ್ಮಂತ ಆಚಾರ್ಯರ ಮಾತು, ಅಂದ್ರೆ ಒಂದು LKG ಮಕ್ಕಳಿಗೆ ಏನೋ ತೋರಿಸ್ಬೇಕು. ಆದ್ರಿಂದ ಸನ್ನಿಧಾನ ವಿಶೇಷ ಅಂತಂದ್ರೆ ಈ ಜಾಗದಲ್ಲಿ ಅಥವಾ ಸರ್ವತ್ರ ಸ್ಥಿತನಾದರೂ ದೇವರು ಈ ಪರ್ಟಿಕ್ಯುಲರ್ ಜಾಗದಲ್ಲಿದ್ದು ನನ್ನ ಸನ್ನಿಧಾನವನ್ನ ಹೆಚ್ಚು ಅಭಿವ್ಯಕ್ತಿ ಮಾಡ್ತೀನಿ ಅನ್ನೋ ಒಂದು ಸಂಕಲ್ಪ ಇರೋದರಿಂದ ಆ ಜಾಗಕ್ಕೆ ನಾವು ಹೋಗೋದು ಅಷ್ಟೇ ಹೊರತು ನೀವು ಎಂದಾದರೂ ಆ ಕಲ್ಲನ್ನು ದೇವರು ಅಂತ ಅಂದ್ಕೊಂಡ್ರೆ ನರಕ ಆಗುತ್ತೆ. ಕಲ್ಲು ದೇವರಲ್ಲ, ಜಡ, ಅದು ಪ್ರಕೃತಿ. ಅದು ಆ ಪ್ರಕೃತಿಯಾದ ಕಲ್ಲನ್ನು ಅಥವಾ ಪ್ರತಿಮೆಯನ್ನು ದೇವರು ಅಂತ ಎಂದೆಂದೂ ಅನ್ಕೋಬಾರ್ದು. ಸರ್ವತ್ರ ಇರುವಂತಹ ದೇವರು ಈ ಕಲ್ಲಲ್ಲೂ ಇದ್ದಾನೆ ಅಂತ ಇಟ್ಕೊಂಡು ಉಪಾಸನೆ ಮಾಡಬೇಕು ಅಂತ ನಮ್ಮ ಸಿದ್ಧಾಂತ. ಸೊ ಈ ಸೆಕ್ಷನ್ನಲ್ಲಿ ನಾನು ಸಣ್ಣದಾಗಿ ಸಮರಿ ಮಾಡೋದಾದರೆ, ನೀವು ಹೇಳಿದ್ರಿ ಮೂಲ ಪ್ರಕೃತಿ ಕೂಡ ಒಂದು ನಿತ್ಯವಾದಂಥದ್ದು, ಜೀವ ನಿತ್ಯವಾದಂಥದ್ದು, ಭಗವಂತ ನಿತ್ಯವಾದಂತಹ ತತ್ವ, ಅವನು ಗುಣಗಳ ರಾಶಿ, ಗುಣಪೂರ್ಣ ದೋಷ ದೂರ ಅಂಥದ್ದು ಮಧ್ವಾಚಾರ್ಯರು ಎಲ್ಲ ಆದ್ಯಂತ ಶ್ಲೋಕಗಳು ನಾವು ಪಾರಾಯಣ ಮಾಡಿದ್ರೆ ಅದರಲ್ಲಿ ಬರೀ ಇದೇ ಇದೆ. ಅವನು ಪ್ರಿಯತೆ ಪ್ರೇಷ್ಟಮೆ, ನನಗೆ ಅಷ್ಟು ಇಷ್ಟವಾದಂತಹ ತತ್ವ, ಮತ್ತು ಅವನು ಗುಣಪೂರ್ಣ ದೋಷ ದೂರ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ. ಮುಂದಕ್ಕೆ ಹೋಗೋದಾದರೆ, ಈಗ ಈ ಮೂರು ಗಳ ಸಂಬಂಧಗಳ ಬಗ್ಗೆ ಹೇಳೋದಾದರೆ, 3ನೇ ಸೆಕ್ಷನ್ನಲ್ಲಿ ನಾನು ಒಂದಷ್ಟು ಪ್ರಶ್ನೆಗಳು ಬರ್ಕೊಂಡು ಬಂದಿದ್ದೀನಿ. ಪಂಚಭೇದ ತತ್ವ ಮಧ್ವಾಚಾರ್ಯ ಹೇಳಿದಂತಹ ಒಂದು ದೊಡ್ಡ ಕಾಂಬಿನೇಷನ್. ಸೊ ಇದ್ರ ಬಗ್ಗೆ ಜೀವ ಮತ್ತು ಈಶ್ವರರ ಮಧ್ಯೆ ಶಾಶ್ವತವಾದ ಭೇದ ಇದೆ ಅಂತ ಅವ್ರು ಹೇಳೋದಾದರೆ ಇದರ ಅರ್ಥ ಏನು? ಅಂದರೆ ತಾವು ಹೇಳಿದ್ರಿ ಮೊದಲೇ, ಅವ್ರು ಹೇಳಿದ್ದು ಈ ಮಧ್ವ ಸಿದ್ಧಾಂತ ಅಲ್ಲ, ಇದು ವೈದಿಕ ಸಿದ್ಧಾಂತ ಅಂತ. ಹಾಗಾಗಿ ಇದು ವೈದಿಕ ಸಿದ್ಧಾಂತನೇ ಆಗೋದಾದರೆ ಹೇಗೆ ನಾವು ಅರ್ಥ ಮಾಡ್ಕೋಬೇಕು ಇದ್ರ ಬಗ್ಗೆ? ಅಲ್ಲ, ಇದು ಈಗ ನೋಡಿ, ಇದು ತುಂಬ ನ್ಯಾಚುರಲಿ ಮತ್ತು ವೈಜ್ಞಾನಿಕವಾಗಿ ಬರುವಂಥ ಪ್ರಮೇಯ ಇದು. ಈಗ ನಾವು ಹಿಂದೆ ಮಾತಾಡಿದಾಗೆ ಜೀವ ಅನಾದಿ, ಅನಂತ, ನಿತ್ಯ, ಈಶ್ವರ ನಿತ್ಯ, ಪ್ರಕೃತಿ ನಿತ್ಯ ಅಂತಾದಾಗ 3 ಎಂಟಿಟೀಸ್ ಇದೆ, ಆಯಿತಾ? ಆಂಟಾಲಜಿಕಲ್ ಎಂಟಿಟೀಸ್ ಅಂದರೆ ಪ್ರಮೇಯ ಆತ್ಮಕವಾದ 3 ಪದಾರ್ಥಗಳಿದೆ. ಇದು ಒಂದು ಪದಾರ್ಥ ಇನ್ನೊಂದು ಪದಾರ್ಥ ಅಲ್ಲ ಅಂತ ಅನ್ನೋದನ್ನು ಹೇಳಬೇಕಾ? 3 ಇದೆ ಅಂತ ಮೇಲೆ ಇದು ಬೇರೆ ಬೇರೆ ಅಂತ ಅಲ್ವಾ? ಅದ್ರಲ್ಲಿ ಏನು ಪ್ರಶ್ನೆನೇ ಇಲ್ಲ. ಪ್ರಶ್ನೆ ಏನಿದೆ ಅದರಲ್ಲಿ? 3 ಪದಾರ್ಥಗಳಿದೆ. ಜೀವ ನಿತ್ಯನಾಗಿದ್ದಾನೆ, ಪ್ರಕೃತಿ ನಿತ್ಯವಾಗಿದೆ, ಈಶ್ವರ ನಿತ್ಯನಾಗಿದ್ದಾನೆ, ಅಷ್ಟೇ. ಇದು 3 ತತ್ವಗಳು. 3 ತತ್ವಗಳು. ಇದು ಯಾಕೆ ನಾವು ಹೀಗೆ ಈ ತತ್ವಗಳು ಬೇರೆ ಅಂತ ಹೇಳಬೇಕಾಗತ್ತೆ ಎಕ್ಸ್ಪ್ಲಿಸಿಟ್ಲಿ ಅಂತಂದರೆ, ಇಲ್ಲ ಒಂದೇ ತತ್ವ ಇದೆ ಅಂತನ್ನುವಂಥ ನಮ್ಮ ದಾರ್ಶನಿಕ ಪರಂಪರೆಗಳಿವೆ. ನೀವು ಭಗವದ್ಗೀತೆಯನ್ನು ತೆಗೆದು ನೋಡಿ, ಕೃಷ್ಣ ಆಡೋ ಮೊದಲನೇ ಮಾತು ನತ್ವೇ ವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಹ ಅಂತ. ನಾನು ಯಾವಾಗಲೂ ಇದ್ದೆ, ನೀನು ಯಾವಾಗಲೂ ಇರುತ್ತೀಯ, ಪ್ರಕೃತಿನೂ ಯಾವಾಗಲೂ ಇರುತ್ತೆ, ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣ ಅಂತ ಮುಂದೆ ತಾನೇ ಮಾತಾಡ್ತಾನೆ. ಎಲ್ಲೂ ಭಗವದ್ಗೀತೆಯಲ್ಲಿ ಒಂದು ಕಡೆನೋ ನೋಡಪ್ಪ ಇದೆಲ್ಲ ಒಂದು ಅಂತ, ಇದೆಲ್ಲ ಬೇರೆ ಬೇರೆ ಅಂತ ಇದ್ದಿದ್ದು ಎಲ್ಲ ಒಂದಾಗುತ್ತೆ ಅಂತನೋ, ಅಥವಾ ಇದ್ದದ್ದೇ ಒಂದು ಅನ್ನೋ ಮಾತು ನೀವು ಭಗವದ್ಗೀತೆಯಲ್ಲಿ ಒಂದು ಕಡೆನೂ ಸಿಗೋದಿಲ್ಲ. 700 ಶ್ಲೋಕವನ್ನು ತೆಗೆದು ನೋಡಿ, ಒಂದು ಶ್ಲೋಕದಲ್ಲೂ ಆ ಮಾತಿಲ್ಲ. ಆದ್ದರಿಂದ ಜೀವ ನಿತ್ಯ, ಪ್ರಕೃತಿ ನಿತ್ಯ, ಈಶ್ವರ ನಿತ್ಯ ಅಂತ ಆದಮೇಲೆ ಜೀವನಾಗಿರ್ತಾನೆ, ಪ್ರಕೃತಿ ಆಗಿರುತ್ತೆ, ಈಶ್ವರನಾಗಿರ್ತಾನೆ. ಈ ಪಂಚಭೇದ ಅನ್ನೋ 5 ಎಲ್ಲಿಂದ ಬಂತು ಅಂತ? ಈ 3 ತತ್ವ ಇರೋದಲ್ವ, ಅದು ಕಾಂಬಿನೇಟೋರಿಕ್ಸ್ ಅಷ್ಟೇ. ಅಂದರೆ ಜೀವರ ಮಧ್ಯ ಭೇದ. ಜೀವರು ಇನ್ಫಿನಿಟಿ ನಂಬರ್ ಇದ್ದಾರೆ, ಯು ಕ್ಯಾನ್ ಆರ್ಡಿನೇಟ್ ದಮ್, ಆಯಿತಾ? ಅದನ್ನು ಇನ್ಫಿನಿಟ್ ನಂಬರ್ಸ್ ಇದ್ದಾರೆ. ಒಬ್ಬ ಜೀವ ಮತ್ತೊಬ್ಬ ಜೀವ ಭಿನ್ನನಾಗಿದ್ದಾನೆ. ತಿರ್ಗಾ ಪ್ರಕೃತಿ ಒಂದಿದ್ದಂಗೆ ಒಬ್ಬ ಇನ್ನೊಬ್ಬ ಇಲ್ಲ ಅನ್ನೋದು. ಹೌದು, ಅದು ನಮ್ಮ ಅನುಭವ ಅಲ್ವಾ? ನಾನಿದ್ದಂಗೆ ನೀವಿದ್ದೀವ, ನೀವಿದ್ದಂಗೆ ನಾನಿದ್ದೀನ, ಹಾಗಿಲ್ಲ. ಒಬ್ರಿದ್ದಂಗೆ ಒಬ್ಲಿಲ್ಲ ಅಂತ ಅನ್ನೋದೇ ನಮ್ಮ ಅನುಭವ. ಜೊತೆಗೆ ಜೀವರ ಭೇದ ಆಯಿತು. ಜೀವ ಪ್ರಕೃತಿ ಬೇರೆ ಬೇರೆ, ಪ್ರಕೃತಿ ಈಶ್ವರ ಬೇರೆ, ಈಶ್ವರ ಜೀವ ಬೇರೆ, ಈಶ್ವರ ಜಡ ಬೇರೆ ಅಂತ ಇದಾಗುತ್ತಷ್ಟೆ. ಇದನ್ನೇ ಪಂಚಭೇದ ಅನ್ನೋ ಶಬ್ದದಲ್ಲಿ ಕರೀತಾರೆ. ಅಂದರೆ ಇದು ಆಲ್ರೆಡಿ ಇರೋ ಅಂಥದ್ದು ಅಲ್ವಾ? ಈಗ ನಾವು ಯಾವುದೇ ಶಾಸ್ತ್ರವನ್ನು ತೆಗೆದು ನೋಡಿದ್ರು ಇದು ಪ್ರತ್ಯಕ್ಷಕ್ಕೆ ಸಿದ್ಧವಾಗಿರುವಂಥದ್ದು. ಜೊತೆಗೆ ಆಚಾರ್ಯರ ಸಿದ್ಧಾಂತದಲ್ಲಿ ಮತ್ತೊಂದು ಬಹಳ ತಪ್ಪು ತಿಳುವಳಿಕೆ ಇರೋದು, ತಾರತಮ್ಯ ಅಂತ ಹೇಳ್ತಾರೆ ಅವರು, ಮೇಲು ಕೀಳು ಅಂತ ನೋಡ್ತಾರೆ ಅಂತ. ಡಿಸ್ಕ್ರಿಮಿನೇಷನ್. ತಾರತಮ್ಯ ಅನ್ನೋ ಶಬ್ದಕ್ಕೆ ಮೇಲು ಕೀಳು ಅನ್ನೋ ಅರ್ಥ ಅಲ್ಲವೇ ಅಲ್ಲ. ಅದು ಟೆಕ್ನಿಕಲ್ ಶಬ್ದ, ಅದು ಪಾರಿಭಾಷಿಕವಾದ ಶಬ್ದ. ಅದು ನಾವು ಇದರಲ್ಲಿ ಶಾಸ್ತ್ರದಲ್ಲಿ ಯಾವ ಶಬ್ದವನ್ನು ನಾವು ಬಳಕೆ ಮಾಡ್ತೀವಿ ಆ ಶಬ್ದಗಳನ್ನು ಲೋಕದಲ್ಲಿ ಬಳಕೆ ಮಾಡಬಾರ್ದು. ಟೆಕ್ನಿಕಲಿ ಬಳಸುವಂಥ ಶಬ್ದಗಳು ಬೇರೆ, ಲೋಕದಲ್ಲಿ ಬಳಸುವಂಥ ಶಬ್ದ ಬೇರೆ. ಅದು ಒಂದು ನಿಮ್ಗೆ ಉದಾಹರಣೆ ಕೊಡಬೇಕು ಅಂದರೆ, ನ್ಯಾಯಶಾಸ್ತ್ರ ಅಂತಿದೆ, ತರ್ಕಶಾಸ್ತ್ರ ಅಂತ ಹೇಳ್ತಾರೆ. ಅಲ್ಲೊಂದು ಶಬ್ದ ಇದೆ, ವ್ಯಭಿಚಾರ ಅಂತ ಒಂದು ಶಬ್ದ ಇದೆ. ಲೋಕದಲ್ಲಿ ಆ ಶಬ್ದಕ್ಕೆ ಎಷ್ಟು ಕೆಟ್ಟ ಅರ್ಥ ಇದೆ. ಆದರೆ ಅದಕ್ಕೆ ಏನು ಅರ್ಥ ಅಂತಂದ್ರೆ ಸಾಧ್ಯಾಭಾವದ ವೃತ್ತಿ ಅಂತ ಅರ್ಥ. ಅದಕ್ಕೊಂದು ಟೆಕ್ನಿಕಲ್ ಶಬ್ದ ಇದೆ, ಅರ್ಥ ಇದೆ ಅದಕ್ಕೆ.
ಆಕ್ಚುಲಿ ನನಗೂ ಬಹಳ ಸರಿ ಈ ಪಾರಾಯಣ ಎಲ್ಲ ಮಾಡುವಾಗ ವ್ಯಭಿಚಾರ ವ್ಯಪೇದ ಇಂಥ ಶಬ್ದಗಳು ಬರುತ್ತೆ. ಇದೆಲ್ಲ ಟೆಕ್ನಿಕಲ್ ಶಬ್ದಗಳು. ತಾರತಮ್ಯ ಅಂತ ಅನ್ನೋದು ಒಂದು ಟೆಕ್ನಿಕಲ್ ಶಬ್ದ. ನಮಗದು ಆ ಥರ ಅರ್ಥ ಆಗುತ್ತೆ. ಯಾಕೆ ಅಂತಂದ್ರೆ ಅದನ್ನ ನೀವು ಟೆಕ್ನಿಕಲ್ ಶಬ್ದಗಳನ್ನ ಅಧ್ಯಯನ ಮಾಡದೇ ಇದ್ರೆ ಅಲ್ವಾ. ಈಗ ಮ್ಯಾಥಮೆಟಿಕಲ್ ಶಬ್ದಗಳನ್ನು ನೀವು ತಗೊಳ್ಳಿ. ಮ್ಯಾಥಮೆಟಿಕಲ್ ಶಬ್ದಗಳು ತಗೊಂಡು ಡಿರೈವೇಟಿವ್ ಒಂದು ಶಬ್ದ ಇದೆ ಮ್ಯಾಥ್ಸ್ ಅಲ್ಲಿ. ಡಿರೈವೇಟಿವ್ ಅಂದ್ರೆ ಇಂಗ್ಲಿಷ್ ನಲ್ಲಿ ಡಿರೈವೇಟಿವ್ ಅಂದ್ರೆ ಬೇರೆ ಅರ್ಥ ಇದೆ. ಹೌದು. ಲಿಮಿಟ್ ಅಂತ ಒಂದು ಶಬ್ದ ಇದೆ ಇಂಗ್ಲಿಷ್ ಮ್ಯಾಥಮೆಟಿಕ್ಸ್ ಅಲ್ಲಿ. ಲಿಮಿಟ್ ಅಂದ್ರೆ ಅದಕ್ಕೊಂದು ಡೆಫಿನೇಷನ್ ಇದೆ. ಹೌದು. ನೀವು ಲಿಮಿಟ್ ಅಂತ ನೀವು ಇಂಗ್ಲಿಷ್ ನಲ್ಲಿ ಲಿಮಿಟ್ ಅಂದ್ರೆ ಅವಧಿ ಅನ್ನೋ ಅರ್ಥವನ್ನು ತಗೊಂಡ್ರೆ ಆ ಅರ್ಥ ಅಲ್ಲ ಅಲ್ಲಿ. ಹೌದು. ಈಗ ಮ್ಯಾಥಮೆಟಿಕ್ಸ್ ಅಲ್ಲಿ ಫಂಕ್ಷನ್ ಅಂತ ಒಂದು ಶಬ್ದವನ್ನು ಬಳಸ್ತೀವಿ. ಫಂಕ್ಷನ್ ಅಂತಂದ್ರೆ ಈಗ ನೀವು ಫಂಕ್ಷನ್ ಆಫ್ ವೈ ಅಲ್ಲ, ನಾವು ಅದಕ್ಕೆ ಮ್ಯಾಪಿಂಗ್ ಬಿಟ್ವೀನ್ ಟು ಸೆಟ್ಸ್ ಅಂತ ಹೇಳ್ತೀವಿ. ಇಲ್ಲಿ ನೀವು ಲೋಕದಲ್ಲಿ ಫಂಕ್ಷನ್ ಅಂದ್ರೆ ಏನು, ಯಾವುದೋ ಒಂದು ಕಾರ್ಯಕ್ರಮ ಇದೇ ರೀತಿ ತಾರತಮ್ಯ ಅನ್ನೋ ಶಬ್ದ. ತಾರತಮ್ಯ ಅಂತಂದ್ರೆ ಮೇಲು ಕೀಳು ಮೇಲು ಕೀಳು ಅಂತ ತಿಳ್ಕೊಂಡು ಬಹಳ ಜನ ಭ್ರಾಂತರಾಗಿದ್ದಾರೆ ಮಧ್ವಶಾಸ್ತ್ರದ ಬಗ್ಗೆ ಈ ದೃಷ್ಟಿಯಿಂದ. ಆಕ್ಚುಲಿ ತಾರತಮ್ಯ ಅಂತಂದ್ರೆ ಅದು ಭೇದದ ಒಂದು ನ್ಯಾಚುರಲ್ ಆಫ್ ಶೂಟ್. ತುಂಬಾ ತುಂಬಾ ಚೆನ್ನಾಗಿರೋ ಐಡಿಯಾ ಅದು. ಈಗ ನೋಡಿ, ಜೀವರು ಅನಂತ ಜೀವರಿದ್ದಾರೆ ಅಂತ ನಾವು ಹೇಳಿದ್ವಿ, ಆಯ್ತಾ. ಈಗ ನೀವು ಯಾವುದೇ ಪದಾರ್ಥ, ಇನ್ಫಿನಿಟ್ ಪದಾರ್ಥಗಳನ್ನು ತಗೊಳ್ಳಿ. ಇಟ್ಸ್ ಅಗೈನ್ ಸ್ವಲ್ಪ ಇದು ಟೆಕ್ನಿಕಲ್ ಆಗ್ಬೋದು. ನೀವು ಯಾವುದೋ ಒಂದು ಈಗ ಪ್ರಪಂಚದಲ್ಲಿರೋ ಎಲ್ಲ ಪದಾರ್ಥಗಳನ್ನು ತಗೊಳ್ಳಿ. ಎಲ್ಲ ಪದಾರ್ಥಗಳನ್ನು ತಗೊಂಡು ಅದರ ಮಾಸ್ ಅನ್ನು ಮೆಷರ್ ಮಾಡಿ. ಅದರ ಮಾಸ್ ಅಂದ್ರೆ ವೆಯ್ಟ್ ಎಷ್ಟು ಅಂತ ಎಲ್ಲ ಅದನ್ನು ಮೆಷರ್ ಮಾಡಿ. ನಿಮಗೆ ಎಷ್ಟು ನಂಬರ್ಗಳು ಸಿಗುತ್ತೆ? ಇನ್ಫಿನಿಟ್ ನಂಬರ್ಗಳು ಸಿಗುತ್ತಲ್ವಾ? ಆ ಎಲ್ಲಾ ನಂಬರ್ಗಳನ್ನು ನಾನು ನಂಬರ್ ಲೈನ್ ಅಲ್ಲಿ ಇಡಬಹುದು. ಬ್ಯಾಕ್ಟೀರಿಯಾ ಎಲ್ಲೋ 0.0 ಮಾಡಬಹುದಾ? ಅದಕ್ಕಿಂತ ಜಾಸ್ತಿ ವೆಯ್ಟ್ ಇರೋದು ಇನ್ನೊಂದು, ಅದಕ್ಕಿಂತ ಜಾಸ್ತಿ ವೆಯ್ಟ್ ಇರೋದು ಇನ್ನೊಂದು. ಸೊ ನೀವು ಇದು ವೆಯ್ಟ್ ಆಯ್ತು. ಹೈಟ್ ತಗೊಳ್ಳಿ, ಎಲ್ಲಾದ್ರದ್ದು ಮೆಷರ್ಮೆಂಟ್ ಮಾಡಿ ಒಂದು ಲೈನ್ ಮೇಲೆ ಅದನ್ನ ಆರ್ಡಿನೇಟ್ ಮಾಡ್ಬೋದಾ, ಎನ್ಯುಮರೇಟ್ ಮಾಡ್ಬೋದಾ? ಆ ತರ ಎಲ್ಲಾ ಜೀವರನ್ನು ತಗೊಂಡು ಅವ್ರ ಜ್ಞಾನವನ್ನು ಮೆಷರ್ ಮಾಡಿ. ಇದು ಜ್ಞಾನದ ಮೆಷರ್ಮೆಂಟ್. ಎಲ್ಲಾ ಜೀವರನ್ನು ತಗೊಂಡು ಅವರ ಕೆಪಾಸಿಟಿ ಆಫ್ ಆನಂದವನ್ನು ಮೆಷರ್ ಮಾಡಿ. ಸೊ ಜೀವರು ಇನ್ಫಿನಿಟ್ ಇರೋದ್ರಿಂದ ಯು ಕ್ಯಾನ್ ಆರ್ಡಿನೇಟ್ ದೆಮ್ ಆನ್ ಎ ನಂಬರ್ ಲೈನ್ ಅಂತ ಅಷ್ಟೇ ಅರ್ಥ ತಾರತಮ್ಯ ಅಂದ್ರೆ. ಇವ್ರು ಏನ್ ತಿಳ್ಕೊಂಡಿದ್ದಾರೆ, ಇವ್ರು ಯಾರೋ ಈ ಜಾತಿಯಲ್ಲಿ ಹುಟ್ಟಿದ್ರಾದ್ರಿಂದ ಇವ್ರ ಮೇಲೆ ಅದು ಆಚಾರ ಸಿದ್ಧ ಶಾಸ್ತ್ರದಲ್ಲಿ ಇರುವೇ ಇಲ್ಲ ಅದು. ಇನ್ಫ್ಯಾಕ್ಟ್ ವಿಪ್ರಾತ್ ದ್ವಿಷದ್ಗುಣಯುತಾದ್ ಅರವಿಂದನಾಭ ಪಾದಾರವಿಂದ ವಿಮುಖಾತ್ ಸ್ವಪಚಂ ವರಿಷ್ಠಂ ಅಂತ ಹೇಳ್ತಾರೆ ಆಚಾರ್ಯರು. ಈ ಜಾತಿ ಅಂತ ಅನ್ನೋದು ಕಂಪ್ಲೀಟ್ಲಿ ಅಕಿಂಚಿತ್ಕರ. ಇದು ಇದರಿಂದ ಏನೇನೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಈ ತಾರತಮ್ಯಕ್ಕೂ ಜಾತಿ ವ್ಯವಸ್ಥೆಗೂ ಏನೇನು ಸಂಬಂಧ. ನಾನು ಹೇಳದ್ನಲ್ಲ ನಿಮ್ಗೆ, ಪ್ರಪಂಚದಲ್ಲೂ ಎಲ್ಲಾ ಪದಾರ್ಥಗಳ ಹೈಟ್ ಅನ್ನು ಮೆಷರ್ ಮಾಡಿದಾಗ ಯು ಕ್ಯಾನ್ ಆರ್ಡರ್ ದೆಮ್ ಇನ್ ಎ ಲೈನ್ ಅಂತಿದ್ದ ಹಾಗೆ ಎಲ್ಲಾ ಜೀವರನ್ನು ತಗೊಂಡವ್ರು ಯಾವುದೋ ಒಂದು ಕ್ವಾಲಿಟಿಯನ್ನು ಮೆಷರ್ ಮಾಡಿದ್ರೆ ಯು ಕ್ಯಾನ್ ಆರ್ಡರ್ ದೆಮ್ ಇನ್ ಎ ನಂಬರ್ ಲೈನ್ ಅಂತ ಅಷ್ಟೇ ಅರ್ಥ ತಾರತಮ್ಯ ಅಂದ್ರೆ. ಡೊಮೈನ್ ಸ್ಪೆಸಿಫಿಕ್ ಅದು ನಾಲೆಡ್ಜ್. ಅಂದ್ರೆ ನೀವು ಶಾಸ್ತ್ರದಲ್ಲಿ ಉಪಯೋಗಿಸುವಂತಹ ಪದಗಳನ್ನ ತಗೊಂಡ್ ಬಂದು ನಾವು ನಿಜ ಜೀವನದಲ್ಲಿ ಇಲ್ಲಿ ಉಪಯೋಗಿಸೋ ಪದಕ್ಕೆ ಅದರ ಅರ್ಥ ತರಬಾರ್ದು ಅಂತ ಹೇಳ್ತೀರಾ. ಅದು ಒಂದು ಹೊಸ ಆಯಾಮನೆ ಕೊಡ್ತಾ ಇದೆ ಇದು. ಈಗ ನೀವು ಹೇಳಿದ್ದು ತಾರತಮ್ಯ ಅಂದ್ರೆ ಇದು ಯಾವ ತರ, ಈ ಬ್ಯಾಕ್ಟೀರಿಯಾಗಿರೋ ವೆಯ್ಟ್ ಬೇರೆ, ಮಾಸ್ ಬೇರೆ, ಅದೇ ಮನುಷ್ಯನಿಗಿರೋ ಮಾಸ್ ಬೇರೆ, ಪ್ರಾಣಿಗಿರೋ ಮಾಸ್ ಬೇರೆ, ಅಂದ್ರೆ ಅದರದ್ದು ಯೋಗ್ಯತೆ. ಸೊ ಆ ಥರ ನೀವು ಯಾವುದೇ ಕ್ವಾಲಿಟಿ ಅಂತ ತಗೊಂಡ್ರು ಜೀವರ್ ಇನ್ಫಿನಿಟಿ ನಂಬರ್ ಇದಾರಾದ್ರಿಂದ ಯು ಕ್ಯಾನ್ ಮೆಷರ್ ದೆಮ್ ಅಂಡ್ ಪುಟ್ ಆನ್ ಎ ನಂಬರ್ ಲೈನ್ ಅಂತ ಅಷ್ಟೇ ಅರ್ಥ ಅದಕ್ಕೆ. ಮುಂದೆ ಹೋಗೋದಾದ್ರೆ ಮುಂದಿನ ಪ್ರಶ್ನೆಗೆ, ಈಗ ನೀವು ಬಹಳಷ್ಟು ಶಾಸ್ತ್ರಾರ್ಥ ಮಾಡೋರು, ಬಹಳಷ್ಟು ಜನಕ್ಕೆ ಪಾಠ ಮಾಡ್ತೀರಾ. ದೊಡ್ಡ ದೊಡ್ಡ ಗ್ರಂಥಗಳು, ಉದ್ಗ್ರಂಥಗಳು, ನ್ಯಾಯಾಮೃತ, ತರ್ಕಶಾಸ್ತ್ರ ಅಂತ ದೊಡ್ಡ ದೊಡ್ಡ ಗ್ರಂಥಗಳು, ಬ್ರಹ್ಮಸೂತ್ರಗಳು, ಎಲ್ಲ ಅನುವ್ಯಾಖ್ಯಾನ, ದೊಡ್ಡ ದೊಡ್ಡ ಗ್ರಂಥಗಳು. ಬರೀ ಮಧ್ವಶಾಸ್ತ್ರದ ಅಷ್ಟೇ ಅಲ್ಲದೆ ಎಲ್ಲ ಶಾಸ್ತ್ರಗಳು, ದರ್ಶನಗಳಲ್ಲಿರುವಂತಹ ತುಲನಾತ್ಮಕವಾಗಿ ಅದರ ಚರ್ಚೆ ಮಾಡಿ ಪಾಠ ಮಾಡಿ ಪಾಠಕ್ರಮದಲ್ಲಿರುವಂಥವ್ರು. ನಿಮ್ಮ ಜ್ಞಾನ ತುಂಬ ದೊಡ್ಡದು. ನಮಗೆ ವೀಕ್ಷಕರಿಗೆ ನಮಗೇನು ಅರ್ಥ ಆಗುತ್ತೆ ಅಂದರೆ, ಹೆಚ್ಚು ಅಂದರೆ ನಮಗೊಂದು ಮಹಾಭಾರತದ ಕತೆ ನೋಡಿರ್ತೀವಿ, ಸೀರಿಯಲಲ್ಲಿ ನೋಡಿರ್ತೀವಿ, ಯಾವುದೋ ಒಂದು ಪಿಕ್ಚರಲ್ಲಿ ನೋಡಿರ್ತೀವಿ, ರಾಮಾಯಣದ ಒಂದು ಕತೆ ನೋಡಿರ್ತೀವಿ, ಭಗವದ್ಗೀತೆ, ಇಂಥದ್ದು ಒಂದಷ್ಟು ಅಲ್ಲಿ ಇಲ್ಲಿ ಕೇಳಿ ತಿಳ್ಕೊಂಡಷ್ಟೇ ನಮ್ಮ ಜ್ಞಾನ. ಇದಕ್ಕೆ ಬಹಳಷ್ಟು ಗೊಂದಲಗಳು ಮಧ್ವಾಚಾರ್ಯರು ಸಾಮಾನ್ಯರಿಗೆ ಈ ಒಂದು ರಾಮಾಯಣ ಮಹಾಭಾರತದಲ್ಲಿರೋ ಕತೆಗಳಲ್ಲಿ ಬೇಕಾದಷ್ಟು ಗೊಂದಲಗಳು ಬರಬಹುದು. ಅದ್ರ ಬಗ್ಗೆ ಏನು ಹೇಳಿದ್ದಾರೆ? ಅಂದರೆ ನಾನು ತುಂಬ ನಿಮ್ಮ ತತ್ವಶಾಸ್ತ್ರದ ಇದರಿಂದ ಬಹಳಷ್ಟು ಸಾಮಾನ್ಯ ಜನರಿಗೆ ತಿಳಿಸೋ ಥರದಕ್ಕೆ ಇಲ್ಲ. ಆಚಾರ್ಯರು ಎಲ್ಲ ಸ್ತರವಾದ ಜನಗಳಿಗೂ ಅವರು ರೀಚಬಲ್ ಆಗಿದ್ದಾರೆ. ಅದರಿಂದ ಆದರೆ ನೀವು ನೋಡಿ, ಮತ್ತೊಂದು ಗಮನಿಸಬೇಕಾದ ಒಂದು ಗುಣ, ಆಚಾರ ಸಿದ್ಧಾಂತಗಳ ಒಂದು ಗುಣ ಅಂತಂದರೆ, ಆಚಾರ್ಯ ನಾವು ಇಷ್ಟೊತ್ತು ಮಾತಾಡಿದ್ವಲ್ಲ, ಜೀವರ ಅನಂತರ ಇದ್ದಾರೆ, ಜೀವರು ಒಬ್ರಿಗೊಬ್ರು ಭಿನ್ನರಾಗಿದ್ದಾರೆ, ಮತ್ತು ಅನಂತ ಗುಣಪೂರ್ಣನಾದವನು ದೋಷದೂರನಾದ ತತ್ವವನ್ನು ನಾವು ಈಶ್ವರ ಅಂತ ಕರಿತೀವಿ ಅಂತ. ಈ ಪ್ರಧಾನ ಪ್ರಮೇಯಕ್ಕೆ ಎಲ್ಲೂ ವಿರೋಧ ಬರಬಾರ್ದು ಅಂತ ಅನ್ನೋದು ಆಚಾರ್ಯರ ಅಭಿಪ್ರಾಯ. ಯಾಕಂದರೆ ನಾವು ಪ್ರಪಂಚವನ್ನು, ಯಾವುದೇ ಒಂದು ದರ್ಶನ ಫಿಲಾಸಫಿ ಅಂತಂದರೆ ನಾವು ಪ್ರಪಂಚವನ್ನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇರುವಂಥದ್ದು. ಈಗ ನಾವಿಬ್ಬರು ಕೂತ್ಕೊಂಡು ಯಾಕೆ ಮಾತಾಡ್ತಿದ್ದೀವಿ ಅಂತ ಅನ್ನೋದು ಫಿಲಾಸಫಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಯಾವುದು ದೆರ್ ಇಸ್ ನಥಿಂಗ್ ದಟ್ ಇಸ್ ನಾಟ್ ಎ ಸಬ್ಜೆಕ್ಟ್ ಆಫ್ ಫಿಲಾಸಫಿ. ಅಂದ್ರೆ ಯಾವುದೇ ಕಾರ್ಯ ಎಲ್ಲೇ ನಡೆದ್ರು ಅದಕ್ಕೆ ಆ ಫಿಲಾಸಫಿಲಿ ಆನ್ಸರ್ ಇರಬೇಕು. ಇಲ್ಲ ಅಂತಂದ್ರೆ ಅದನ್ನ ದರ್ಶನ ಅಂತ ಕರಿತೀವಿ ನಾವು.
ನಾವು ಅದೇ ನಾನು ಹೇಳದ್ನಲ್ಲ, ಈಗ ನಾವಿಬ್ರು ಮಾತಾಡ್ತಿರೋದನ್ನು ಮಧ್ವಾಚಾರ್ಯ ನೋಡ್ತಿಲ್ಲ ಅನ್ನೋ ಭ್ರಾಂತಿ ನಮಗೇನಿಲ್ಲ ತಾನೆ, ಅವರೇ ನಿಂತ್ಕೊಂಡು ಮಾಡ್ತಿದ್ದಾರೆ ಅನ್ನೋ ಜ್ಞಾನ ನಮಗಿದ್ದಾಗ ಇದನ್ನು ಎಕ್ಸ್ಪ್ಲೇನ್ ಮಾಡ್ಬೇಕು ಅವರು. ಅದೇ ರೀತಿ ಭಗವಂತನೇ ಅವತಾರ ಮಾಡಿ ಬಂದು ರಾಮಕೃಷ್ಣಾದಿ ರೂಪಗಳನ್ನು ತಗೊಂಡು ಮಾಡಿರುವಂಥ ಲೀಲೆಗಳನ್ನು ಫಿಲಾಸಫಿ ಅಂತ ಅನ್ನೋದು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಅಂದ್ರೆ ಅದೊಂದು ಬಾಧ್ಯತೆ ಬರುತ್ತೆ, ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಹೌದು, ಅದನ್ನ ಮಧ್ವಾಚಾರ್ಯ ಒಬ್ಬರೇ ತಗೊಂಡಿರೋದು ಕೈಗೆ. ಬೇರೆ ಯಾವ ದಾರ್ಶನಿಕರು ಮಹಾಭಾರತದಲ್ಲಿ ಬರುವಂಥ ಸಣ್ಣ ಸಣ್ಣ ಕಥೆಗಳಲ್ಲಿ ಬರುವಂಥ ಗೊಂದಲಗಳನ್ನು ಪರಿಹಾರ ಮಾಡೋಕ್ಕೆ ಅಟೆಂಪ್ಟು ಮಾಡಲಿಲ್ಲ. ಆಚಾರ್ಯರು ಮಾಡಿದ್ರು ಅದನ್ನ. ಯಾಕಂದ್ರೆ ಅವ್ರು ಬಂದು ಹೇಳಿದ್ರು ಇದೇ ಅಲ್ಲ, ಯಾಕಂದ್ರೆ ಭಗವಂತ ಗುಣಪೂರ್ಣ. ಹೌದು, ನೀವು ಹೇಳಿದ್ರಲ್ಲ ಒಂದು ಜವಾಬ್ದಾರಿ ಅಂತ, ಆ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಾಹ ಮಾಡಿದ್ದವರೊಬ್ಬರೇ. ಬೇರೆ ದಾರ್ಶನಿಕರು ಸಿದ್ಧಾಂತಿಗಳು ಏನು ಮಾಡ್ತಾರೆ ಅಂದರೆ ಬರೀ ಯಾವುದೋ ಉಪನಿಷತ್ತಿನ ಕೆಲವು ಭಾಗಗಳಿಗೆ ಇದಕ್ಕೆ ಮಾತ್ರ ವ್ಯಾಖ್ಯಾನ ಮಾಡಿದ್ರೆ, ಆಚಾರ್ಯರು ವೇದ ಸಂಹಿತಾಕ್ಕೆ, ಉಪನಿಷತ್ತಿಗೆ, ಬ್ರಹ್ಮಸೂತ್ರಗಳಿಗೆ, ಮಹಾಭಾರತಕ್ಕೆ, ರಾಮಾಯಣಕ್ಕೆ, ಪುರಾಣಗಳಿಗೆ ಎಲ್ಲದಕ್ಕೂ ವ್ಯಾಖ್ಯಾನ ಮಾಡಿ ಎಲ್ಲದರಲ್ಲೂ ಏಕವಾಕ್ಯತೆ ಇದೆ. ಅಂದರೆ ಎವ್ರಿ ಸ್ಕ್ರಿಪ್ಚರ್ ಟಾಕ್ಸ್ ಇನ್ ಒನ್ ವಾಯ್ಸ್ ಅಂತ ಆಚಾರ್ಯ ತೋರಿಸಿದ್ದು. ಪರಸ್ಪರ ವಿರೋಧ ಎಲ್ಲೂ ಬರೋದಿಲ್ಲ ಅಂತ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ, ಆಯಿತಾ. ಇವಾಗ ಮಹಾಭಾರತ ರಾಮಾಯಣದ ಬಗ್ಗೆ ನೀವು ಮಾತಾಡಿದ್ರಿ, ಆಚಾರ್ಯರು ಎಂಥ ಮಾತಾಡ್ತಾರೆ ಅಂತಂದರೆ, ಮನ್ವಾದಿ ಕೇಚಿತ್ ಬ್ರುವತೆ ಆಸ್ತಿಕ್ಯಾದಿತಃ ಪರೆ ತಥಾ ಉಪರಿಚರಾಜ್ಯನ್ನೇ ಭಾರತಂ ಪರಿಚಕ್ಷತೆ ಅಂತ. ಆಚಾರ್ಯರ ಒಂದು ಸ್ಟ್ರೈಕಿಂಗ್ ಆದ ಒಂದು ಅಬ್ಸರ್ವೇಷನ್ ಅಂತಂದರೆ, ಮಹಾಭಾರತದಲ್ಲಿ ಬರುತ್ತಲ್ಲ ಕಥೆಗಳು, ಇದು ಕಥೆಗಳು ಹೌದು, ಆದರೆ ಅಲ್ಲಿ ಬರುವಂಥ ಪ್ರತಿಯೊಂದು ಪಾತ್ರನೂ ಒಂದು ಆಧ್ಯಾತ್ಮದ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಅಂತ ಆಚಾರ್ಯ ಹೇಳ್ತಾರೆ. ಅಂದರೆ ಧರ್ಮರಾಜ ಅಂದರೆ ಒಂದು ತತ್ವಕ್ಕೆ ಅದು ಕರೆಸ್ಪಾಂಡ್ ಆಗುತ್ತೆ, ಭೀಮಸೇನ ಅಂದರೆ ಅದು ಒಂದು ತತ್ವಕ್ಕೆ ಕರೆಸ್ಪಾಂಡ್ ಆಗುತ್ತೆ. ಪ್ರತಿಯೊಂದು ಕಥೆಯನ್ನು ನಿಮ್ಮ ಜೀವನದಲ್ಲಿ ನಡೆಯುವಂಥ ಒಂದು ಆಧ್ಯಾತ್ಮವಾದ ಒಂದು ಘಟನೆಗೆ ನೀವು ಅದನ್ನು ತಾಳೆ ಹಚ್ಬೋದು ಅಂತ ಆಚಾರ್ಯ ಹೇಳ್ತಾರೆ, ಆಯ್ತಾ. ಆದ್ರಿಂದ ಇದೆಲ್ಲ ಸಿಂಬಾಲಿಕ್ ಆಗಿ ನಮ್ಮ ಬರೀ ಸಿಂಬಾಲಿಕ್ ವ್ಯಾಲ್ಯೂ ಸಿಸ್ಟಮ್ಸ್ ಹೇಳುವಂತದ್ದು. ಹೌದು ಹೌದು, ಈ ಅಬ್ಸರ್ವೇಷನ್ ಆಚಾರ ಮಾಡ್ತಾರೆ. ಮತ್ತೆ ದೇವರು ಗುಣಪೂರ್ಣ ದೋಷದೂರ ಅಂತ ನಾವು ಯಾವಾಗ ಹೇಳ್ತೀವಿ, ಆವಾಗ ರಾಮಕೃಷ್ಣಾದಿ ಅವತಾರಗಳು ಯಾವ ದೇವರು ಯಾವಾಗ ರಾಮಕೃಷ್ಣಾದಿಗಳು ಯಾವಾಗ ಭಗವಂತನ ಅವತಾರ ಅಂತ ಹೇಳ್ತೀವಿ, ಆವಾಗ ಅವ್ನು ಮಾಡುವಂಥ ಪ್ರತಿಯೊಂದು ಕೆಲಸವನ್ನು ಜಸ್ಟಿಫೈ ಮಾಡಬೇಕಾಗುತ್ತೆ. ಈಗ ರಾಮ ಹೆಂಡತಿನ ಕಳ್ಕೊಂಡು ಅತ್ತ ಕಾಡಲ್ಲಿ ಹುಡುಕಾಡ್ದ ಎಲ್ಲ ಕಡೆ, ಇವನು ಯಾವ ರಾಮ, ಇದು ದೇವರು ಯಾಕೆ ಅಂತ ಈ ರೀತಿಯಾದ ಪ್ರಶ್ನೆಗಳು. ನೋಡಿ, ಇನ್ನೊಂದು ನಿಮಗೆ ಇದನ್ನು ಕೇಳಿದ್ರೆ ಅದರಿಂದ ನಾನು ಹೇಳ್ತೀನಿ, ಆಚಾರ್ಯರು ಮಾಡುವಂಥ ಒಂದು ಅಬ್ಸರ್ವೇಷನ್ನು, ಬಹಳ ಜನ ಏನು ಮಾಡ್ತಾರೆ, ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಾರೆ. ರಾಮ ಹಿಂಗೆ ಮಾಡ್ದ, ಕೃಷ್ಣ ಹಂಗೆ ಮಾಡ್ದ, ಅವ್ನು ಯಾವ ದೇವರು, ಎಸ್ಪೆಷಲಿ ಕನ್ವರ್ಷನ್ ಮಾಡುವಂತಹ ಮಿಷನರಿಗಳು. ಅಲ್ಲ, ಯಾರು ಇವರು ಅಂತ ನಾ ಹೆಸರು ತಗೊಳ್ಳೋದು ಬೇಡ, ಬಹಳ ಜನ ಮಾಡುವಂಥ ಪ್ರಶ್ನೆ ಇದು. ಇದಕ್ಕೊಂದು ಫಿಲಾಸಫಿಕಲ್ ಆದ ದಾರ್ಶನಿಕವಾದ ಒಂದು ಉತ್ತರವನ್ನು ಹೇಳಿ ಮತ್ತೆ ಯಾವ್ದಾದ್ರು ಒಂದು ಉದಾಹರಣೆಯನ್ನು ತಗೊಳ್ಳೋಣ. ಆಚಾರ್ಯರು ಒಂದು ತುಂಬ ಚೆನ್ನಾಗಿರುವಂಥ ಒಂದು ಅಬ್ಸರ್ವೇಷನ್ ಮಾಡ್ತಾರೆ. ಈಗ ನೋಡಿ, ನೀವೇನು ಪ್ರಶ್ನೆ ಕೇಳ್ತೀರಿ, ರಾಮ ಅವನು ಪತ್ನಿ ಪರಿತ್ಯಾಗವನ್ನು ಮಾಡಿ ಅಥವಾ ಪತ್ನಿಯನ್ನು ಬಿಟ್ಟು ಅತ್ತ ಹೀಗೆಲ್ಲ ಮಾಡ್ದ ಅಂತ ನಿಮ್ಗೆ ಎಲ್ಲಿಂದ ಗೊತ್ತಾಯ್ತಿದ್ದು ಅಂತ ನಾನು ಕೇಳ್ತೀನಿ. ರಾಮ ಸೀತಾ ತ್ಯಾಗ ಮಾಡ್ದ ಅಂತ ಎಲ್ಲಿಂದ ಗೊತ್ತಾಯ್ತು ನಿಮ್ಗೆ? ನಮಗೆ ಆಕ್ಚುಲಿ ನೀವು ನಿಜ ಹೇಳಬೇಕು ಅಂದ್ರೆ ನಾನು ಪಿಕ್ಚರ್ ಅಲ್ಲಿ ನೋಡ್ತೀನಿ. ಪಿಕ್ಚರ್ ಮಾಡಿದವ್ರು ಎಲ್ಲಿಂದ ಗೊತ್ತಾಯ್ತು? ಅವನು ಯಾವ್ದೋ ಅದೇ ರಾಮಾಯಣ ನೋಡ್ದ. ರಾಮಾಯಣ ಎಲ್ರಿಗೂ ಮೂಲವಾದ ರಾಮಾಯಣ. ಅದೇ ರಾಮಾಯಣದಲ್ಲಿ ಆ ರಾಮ ಅಂತನ್ನೋದು ಅನಂತ ಗುಣಪೂರ್ಣನಾದ ದೋಷದೂರನಾದ ವಿಷ್ಣುವಿನ ಅವತಾರ ಅನ್ನೋ ವಾಕ್ಯ ಇದೆಯಲ್ಲ, ಅದನ್ನ ಯಾಕೆ ಬಿಟ್ಬಿಟ್ರಿ? ಇದನ್ನ ಆಚಾರ್ಯರು ಉಪಜೀವ ವಿರೋಧ ಅಂತ ಕರೀತಾರೆ. ಅಂದ್ರೆ ನೀವು ಯಾವ ರಾಮಾಯಣದಲ್ಲಿ ನೋಡಿ ಅವನು ಸೀತೆಯನ್ನು ಬಿಟ್ಟ ಅಂತ ತಿಳ್ಕೊಂಡ್ರಲ್ಲ, ಅದೇ ರಾಮಾಯಣದಲ್ಲಿ ಮೊದಲೇ ಅವನು ದೇವರ ಅವತಾರ ಅಂತಿದೆಯಲ್ಲ. ಸೊ ಇವಾಗ ನಿಮಗೆ ಎರಡು ಚಾಯ್ಸ್ ಇದೆ. ಇಲ್ಲ ರಾಮಾಯಣದಲ್ಲಿ ಹೇಳಿರೋ ವಾಲ್ಮೀಕಿ ಅಂತ ಋಷಿಗಳು ಅಂತನ್ನೋರು ಒಂದ್ ಕಡೆ ಒಂದೊಂದ್ ತರ ಮಾತಾಡಿದಾರೆ, ಅದನ್ನ ಡಿಸ್ಕಾರ್ಡ್ ಮಾಡಬೇಕು ಅಂತ ಬಿಟ್ಬಿಡ್ಬೇಕು, ಫುಲ್ ಬಿಟ್ಬಿಡ್ಬೇಕು. ಅಂದ್ರೆ ರಾಮ ಅಂತವನೇ ಇರಲಿಲ್ಲ, ಹಂಗಿಲ್ಲ ಅಂತ ಪೂರ್ತಿ ಬಿಟ್ಬಿಡ್ಬೇಕು. ಅಥವಾ ಇದರಲ್ಲಿ ಏನಾದ್ರು ಒಂದು ಡೀಪರ್ ಮೀನಿಂಗ್ ಇರಬಹುದು ಅಂತ ಹುಡುಕ್ಬೇಕಾಗುತ್ತೆ. ಇವ್ರೇನ್ ಮಾಡ್ತಾರೆ, ಇದನ್ನ ಅರ್ಧಚರಿತೀಯ ಅಂತ ಹೇಳ್ತಾರೆ. ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಪಾರ್ಟನ್ ಮಾತ್ರ ತಗೊಳ್ತಾರೆ, ತಮಗೇನು ಅನುಕೂಲ ಇದೆ ಆ ಪಾರ್ಟನ್ ತಗೊಂಡು, ಯಾವ್ದು ಅನುಕೂಲ ಇಲ್ಲ ಆ ಪಾರ್ಟನ್ ಬಿಡ್ತಾರೆ. ಆಚಾರ್ಯರು ಎಂದೂ ಆ ಕೆಲಸವನ್ನು ಮಾಡೋದಿಲ್ಲ. ಆಚಾರ್ಯರು ಎಲ್ಲ ಗ್ರಂಥಗಳನ್ನು ಒಂದು ಬರ್ಡ್ಸ್ ಐ ವ್ಯೂವಿಂದ, ಸಮಗ್ರ ದೃಷ್ಟಿಯಿಂದ ನೋಡಿ, ಪರಸ್ಪರ ವಿರೋಧ ಬರೆದಿರೋ ಥರ ಎಲ್ಲದನ್ನು ಕೂಡಿಸ್ತಾರೆ. ಎಷ್ಟು ಚೆನ್ನಾಗಿ ಕೂಡಿಸ್ತಾರೆ ಅಂತ, ಒಂದಕ್ಕೊಂದಕ್ಕೆ ಪರಸ್ಪರ ವಿರೋಧ ಇಲ್ಲದಿರೋ ಥರ ಕೂಡಿಸ್ತಾರೆ, ಆಯಿತಾ. ಒಂದು ಉದಾಹರಣೆ ನೀವು ಹೇಳಿದ್ರಿ, ದೇವ್ರು ಈ ಥರ ಅತ್ತ ಹೀಗೆಲ್ಲ ಮಾಡ್ದ ಏನು ಅಂತ. ನೋಡಿ, ಅದರಲ್ಲೊಂದು ತುಂಬ ಗಹನವಾದ ಒಂದು ಪ್ರಮೇಯ ಇದೆ. ಅದನ್ನು ಸಮಾಜದ ಮುಂದೆ ಹೀಗೆ ಓಪನ್ ಆಗಿ ಹೇಳ್ಬೋದೋ ಹೇಳ್ಬಾರ್ದು ಗೊತ್ತಿಲ್ಲ, ಆದರೂ ಸಿದ್ಧಾಂತದ ರಹಸ್ಯ ತಿಳ್ಕೊಳ್ಳೋದ್ರಿಂದ ಇದರಿಂದ ಒಂದು ಶ್ರೇಯಸ್ಸಾಗುತ್ತೆ, ಅದರಿಂದ ಹೇಳ್ತೀನಿ. ನೋಡಿ, ಈಗ ನಾವು ಜೀವರು ಅನಂತ ಅಂತ ಹೇಳಿದ್ವಿ ಅಲ್ವಾ, ಅವರವರ ಇಂಡಿವಿಜುವಾಲಿಟಿ ಇದೆ ಅಂತ ನಾವು ಹೇಳಿದ್ವಿ ಅಲ್ವಾ, ಒಬ್ಬೊಬ್ಬರಿಗೆ ಒಂದೊಂದು ಇಂಡಿವಿಜುವಾಲಿಟಿ ಇದೆ ಅಂತ. ಕೆಲವು ಇಂಡಿವಿಜುವಲ್ಸ್ ಏನಿರ್ತಾರಲ್ಲ, ಅವರು ಎಂದೂ ತತ್ವವನ್ನು ಸರಿಯಾಗಿ ತಿಳ್ಕೊಳ್ಳೋದೇ ಇಲ್ಲ. ನೀವು ಅಂಥವ್ರು ನೋಡಿರ್ತೀರಿ ಪ್ರಪಂಚದಲ್ಲಿ. ನಾನು ಅದಕ್ಕೆ ಒಂದು ಪ್ಯಾರಲಲ್ ಆದೊಂದು ಉದಾಹರಣೆ ಕೊಡಬೇಕು ಅಂತಂದರೆ, ಕೆಲವು ಇಂಡಿವಿಜುವಲ್ಸ್ ಇರ್ತಾರೆ, ನೀವು ಅವ್ರಿಗೆ ಏನು ಮಾಡಿದ್ರು ಅವ್ರಿಗೆ ಸಂತೋಷ ಆಗಲ್ಲ. ನೀವು ಅಂಥವ್ರು ನೋಡಿರ್ತೀರಲ್ವಾ, ಮಾಡಿ ಅಲ್ಲ ಕನ್ವಿನ್ಸ್ ಅಲ್ಲ, ನೀವು ಅವ್ರಿಗೆ ಏನೇ ಮಾಡಿ ಸಂತೋಷ ಆಗಲ್ಲ, ಏನೋ ಒಂದು ಕಾರಣ ಹುಡುಕ್ತಾರೆ ದುಃಖ ಪಟ್ಕೊಳ್ಳೋಕೆ.
ನಾವು ಅಂಥವ್ರು ಅವಾಯ್ಡ್ ಮಾಡ್ತೀವಿ. ಅಂಥವ್ರು ಇದ್ದಾರೆ, ಇದ್ದಾರೆ. ಅಂಥವ್ರು ಇದ್ದಾರೆ. ಅದೇ ರೀತಿ ನೀವು ಏನ್ ಮಾಡಿದ್ರು ಯಾಕೆ ಹಾಗಾಗುತ್ತೆ ಅಂದ್ರೆ ಹುಡ್ಕೊಂಡು ಹೋಗ್ತಾರೆ ಅವರು. ಚೆನ್ನಾಗೇ ಇದ್ರು, ಎಲ್ಲ ಇರುತ್ತೆ, ದುಡ್ಡು ಇರುತ್ತೆ, ಹೆಂಡತಿ ಮಕ್ಳು ಇರ್ತಾರೆ, ಆದ್ರೂ ಬರೀ ದುಃಖದಲ್ಲಿ ಒಂದು ದುಃಖಕ್ಕೊಂದು ಕಾರಣ ಹುಡುಕ್ತಾರಲ್ಲ. ಇದೇ ರೀತಿ ನೀವು ಎಷ್ಟೇ ಜ್ಞಾನೋಪದೇಶ ಮಾಡಿದ್ರು ಜ್ಞಾನಕ್ಕೆ ಅಧಿಕಾರವಿಲ್ಲದೆ ಇರುವಂತಹ ಜೀವರಿದ್ದಾರೆ. ಯಾಕಂದ್ರೆ ಅನಂತ ಜೀವರಿದ್ದಾರೆ, ಒಬ್ಬೊಬ್ಬ ಜೀವರು ಒಂದೊಂದು ಥರ ಇದ್ದಾರೆ. ಆಯ್ತಾ? ಈಗ ಭಗವಂತ ಯಾಕೆ ಈ ರೀತಿಯಾದ ಆಳೋದು ಇಂಥದ್ದೆಲ್ಲ ಮಾಡಬೇಕಿತ್ತು ಅಂದರೆ, ದೇವರಲ್ಲಿ ದೋಷವಿಲ್ಲ ಅಂತ ತಿಳ್ಕೊಳ್ಳೋದ್ರಿಂದ ತತ್ವಜ್ಞಾನ ಆಗಿ ಮೋಕ್ಷ ಆಗುತ್ತೆ, ಇದು ಶಾಸ್ತ್ರ. ಅದೇ ರೀತಿ ದೇವರಲ್ಲಿ ದೋಷ ಇದೆ ಅಂತ ತಿಳ್ಕೊಂಡ್ರೆ ಮಾತ್ರ ಅವ್ರಿಗೆ ಮೋಕ್ಷ ಆಗಲ್ಲ. ಸೊ ಅವ್ರಿಗೆ ದೇವರಲ್ಲಿ ದೋಷ ಇದೆ ಅಂತ ತಿಳ್ಕೊಳ್ಳೋ ಮಾಡುವಂಥ ಜವಾಬ್ದಾರಿ ಯಾರದು? ದೇವರದೇ ಜವಾಬ್ದಾರಿ ಅಲ್ವಾ? ಅಂದ್ರೆ ಅವ್ರ ಪ್ರಕಾರ ಈಗ ನಿಮಗೆ ಒಂದು ಆಚಾರ್ಯರು ಒಂದು ಉದಾಹರಣೆ ಕೊಡ್ತಾರೆ. ಈ ರಾಮಾಯಣದ ಕಥೆಯನ್ನೇ ನೀವು ಕೇಳಿದ್ರಿ. ಆದ್ರಿಂದ ಎಲ್ಲ ಈ ಪಟ್ಟಾಭಿಷೇಕ ಎಲ್ಲ ಆದ್ಮೇಲೆ ಯಾರೋ ಒಂದಿಷ್ಟು ಜನ ಮಾತಾಡಿದ್ರು ಅನ್ನೋ ಕಾರಣದಿಂದ ಸೀತಾ ಪರಿತ್ಯಾಗ ಮಾಡಿದ. ಅದಕ್ಕೆ ಆಚಾರ್ಯ ಎಷ್ಟು ಚೆನ್ನಾಗಿರೋ ರಹಸ್ಯವನ್ನು ಹೇಳ್ತಾರೆ ಕೇಳಿ. ಸುರಾಣಕಾಂಸ್ತಮೋ ನೇತುಂ ತತ್ಯಾಜೇವತ ಜಾನಕಿಂ ವ್ಯಾಪ್ಯತ್ವ ನಿರ್ವದ್ಯತ್ವ ತಸ್ಯಾಸ್ತ್ಯಾಗ ಕಥಂ ಭವೇತ್ ಅಂತ. ಎಷ್ಟು ಚೆನ್ನಾಗಿದೆ ಈ ವಿಷಯ ಅಂತ. ಇಲ್ಲಿ ನೋಡಿ, ಅವ್ರೇನು ಹೇಳ್ತಾರೆ, ಸುರಾಣಕರು ಅಂತ ಒಂದು ದೈತ್ಯರಿದ್ರಂತೆ. ಆ ದೈತ್ಯರು ಏನು ಮಾಡಿದ್ರು ಅಂದರೆ, ತಪಸ್ ಮಾಡಿ ಒಂದು ವರ ತಗೊಂಡಿದ್ರು. ಏನು ವರ ಅಂದರೆ, ನೋಡಿ ಈ ದೈತ್ಯರೆಲ್ಲ ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ನಾವು ಸಾಯಬಾರ್ದು ಅಂತಿರುತ್ತೆ. ನಮಗೆ ಸಾವು ಕೊಡಬೇಡ ಅಂತ ಕೇಳಿದ್ರೆ ಅದನ್ನು ಯಾವ ದೇವತೆಗಳು ಗ್ರಾಂಟ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದರೆ ಮೋಕ್ಷ ಅನ್ನೋ ಸ್ಥಿತಿ ಅದು ಭಗವಂತ ಮಾತ್ರ ಗ್ರಾಂಟ್ ಮಾಡುವಂಥದ್ದು. ಅದನ್ನು ಬೇರೆ ದೇವತೆಗಳು ಗ್ರಾಂಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಅವ್ರಿಗೆ ಗೊತ್ತು, ತಪಸ್ ಮಾಡೋ ದೈತ್ಯರಿಗೆ. ಅದರಿಂದ ನನಗೆ ಸಾವು ಬರಲಿ ಅಂತ ಕೇಳಲ್ಲ ಅವರು. ಬೇರೆ ಬೇರೆ ಥರದಲ್ಲಿ ಏನು ಮಾಡ್ತಾರೆ, ಕಂಡೀಷನ್ಸ್ ಹಾಕ್ತಾರೆ. ನೋಡಿ, ಹಿಂಗಾದ್ರೆ ನಂಗೆ ಸಾವು ಬರಬೇಕು. ಹಿರಣ್ಯಕಶಿಪು ಮಾಡಿದ್ದು ಅದನ್ನೇ ತಾನೆ. ಈ ಸುರಾಣಕರು ಅನ್ನೋರು ಎಷ್ಟು ಬುದ್ಧಿವಂತರು ಅಂದರೆ, ಅವರು ಕೇಳ್ತಾರೆ, ಈಶ್ವರನ ತಪಸ್ ಮಾಡಿ ಕೇಳ್ತಾರೆ, ನಮಗೆ ಯಾವಾಗ ಸಾವು ಬರಬೇಕು ಅಂತಂದ್ರೆ ಲಕ್ಷ್ಮೀ ನಾರಾಯಣರ ಮಧ್ಯೆ ವಿಯೋಗ ಆದಾಗ ನಮಗೆ ಸಾವು ಬರಬೇಕು ಅಂತ ಹೇಳ್ತಾರೆ. ಆಗಲ್ಲ ಅಂತ ಇಂಥದ್ದು ಯಾವ್ದು ಇಂಪಾಸಿಬಲ್ ಅಂತದ್ದನ್ನ ಕೇಳಿ ನೋಡಿ, ಯಾವಾಗ ಲಕ್ಷ್ಮೀನಾರಾಯಣರ ಮಧ್ಯ ವಿಯೋಗ ಬರುತ್ತೆ ಅವಾಗ ನಮಗೆ ಸಾವಾಗಲಿ ಅಂತ ಆಯ್ತು ಅಂತ ಹೇಳ್ಬಿಡ್ತಾರ. ಹೀಗಾದಾಗ ಏನಾಯ್ತು ಅಂತಂದ್ರೆ, ಇದನ್ನ ಮಾಡ್ಬೇಕಲ್ಲ, ಏನಾದ್ರು ಮಾಡೋದು ದೇವರ ಜವಾಬ್ದಾರಿ ಅಲ್ಲ. ಆಚಾರ್ಯ ಹೇಳ್ತಾರೆ, ವ್ಯಾಪ್ಯತ್ವ ನಿರವದ್ಯತ್ವ ತಸ್ಯಾಸ್ತ್ಯಾಗ ಕಥಂ ಭವೇತ್. ಈಗ ಈಶ್ವರ ತತ್ವ ವ್ಯಾಪ್ತ ತತ್ವ, ಲಕ್ಷ್ಮೀ ತತ್ವನು ವ್ಯಾಪ್ತ ತತ್ವ. ಯಾವ ಎರಡು ತತ್ವಗಳು ಎಲ್ಲ ದೇಶದಲ್ಲೂ ಇರುತ್ತೋ, ಈಗ ವಿಯೋಗ ಅಂದ್ರೆ ಏನಪ್ಪ, ನಾನಿಲ್ಲಿ ಇದ್ದೀನಿ, ನೀವು ಪಕ್ಕದ ರೂಮಲ್ಲಿ ಇದ್ದೀರಿ ಅಂತಂದ್ರೆ ನನಗೂ ನಿಮಗೂ ವಿಯೋಗ ಆಯಿತು. ಯಾಕಂದ್ರೆ ನಾನು ಈ ರೂಮಲ್ಲಿ, ಈ ದೇಶದಲ್ಲಿ ನೀ ಇದ್ರಿ, ಆ ದೇಶದಲ್ಲಿ ನಾನು ಇದ್ದೆ ಅಂತ. ಈ ಜಾಗದಲ್ಲಿ ಇದ್ದೀನಿ, ಆ ಜಾಗದಲ್ಲಿ, ದೇಶ ಅಂದ್ರೆ ಈ ಜಾಗದಲ್ಲಿ ನಾನು, ನಾವಿಬ್ರು ಆಲ್ ಪರ್ವೇಸಿಂಗ್ ಆಗ್ಬಿಟ್ಟಿದ್ರೆ ನಮ್ಮಿಬ್ರಿಗೆ ಎಂದಾದ್ರೂ ವಿಯೋಗ ಬರಕ್ಕೆ ಸಾಧ್ಯನಾ? ಆಚಾರ್ಯ ಹೇಳ್ತಾರೆ, ಶಾಸ್ತ್ರವೇ ಲಕ್ಷ್ಮೀ ತತ್ವ ಈಶ್ವರ ತತ್ವ ಎರಡೂ ವ್ಯಾಪ್ತ ಅಂತ ಹೇಳ್ಬೇಕಾರೆ ಅವ್ರಿಗೆ ವಿಯೋಗ ಆಗೋದು ಉಂಟಾ? ಅದರಿಂದ ರಾಮ ಸೀತಾ ಒಂದು ಬಿಟ್ಟ ಅಂದ್ರೆ ಏನರ್ಥ? ನಿಮಗೇನು ರಾಮ ಯಾರು ಅಂತ ಗೊತ್ತಿಲ್ಲ, ಸೀತಾ ಯಾರು ಅಂತ ಗೊತ್ತಿಲ್ಲ ಅಂತ ಈ ರೀತಿ ಮಾತಾಡ್ತಿದ್ರಿ. ಸುರಾಣಕರು ಏನು ತಿಳ್ಕೊಂಡ್ರು ಅಂದ್ರೆ, ನೋಡಿದ್ರಾ ಅವ್ರಿಬ್ರಿಗೆ ವಿಯೋಗ ಆಯ್ತು, ಅವ್ರಿಬ್ರಿಗೆ ವಿಯೋಗ ಆಯ್ತು ಅಂತ ಅವ್ರಿಗೆ ಜ್ಞಾನ ಬಂತ. ಆದ್ರಿಂದ ಅವ್ರಿಗೆ ಕೊಲ್ಲಕ್ಕೆ ಅಧಿಕಾರ ಬಂತು ದೇವತೆಗಳಿಗೆ, ಅವ್ರನ್ನ ಸಂಹಾರ ಮಾಡಿದ್ರು. ಅವರಿಗೆ ಅಜ್ಞಾನ ಹೌದು ಹೌದು. ಪಶ್ಯತಾಂ ಕಲಿಮುಖ್ಯಾನಾಂ ವಿಡಂಬೋಯಂ ಕೃತೋ ಭವೇತ್. ದೇವರು ಮಾಡುವಂತ ವಿಡಂಬನೆ. ಯಾಕೆ ಅಂದ್ರೆ ಇದೊಂದು ಫಿಲಾಸಫಿಕಲ್ ವಿಡಂಬನೆ. ಇದು ತಪ್ಪು ತಿಳುವಳಿಕೆ ಅಂತನ್ನೋದು ಜನಗಳು ಹೇಗೆ ಸರಿಯಾದ ಜ್ಞಾನದಿಂದ ಸರಿಯಾದ ಗತಿ ಆಗುತ್ತೋ ಸರಿಯಾಗಿ ತಿಳ್ಕೊಳ್ದೇ ಇರೋ ಅಂಥದ್ದನ್ನು ಮಾಡಬೇಕಾದ್ದು. ಆದರೆ ನೋಡಿ, ಅದಕ್ಕೆ ಯಾರು ಜ್ಞಾನಿಗಳಾಗಿರ್ತಾರೆ, ಒಳ್ಳೆ ಜನ ಆಗಿರ್ತಾರೆ, ಅವ್ರೇನು ತಿಳ್ಕೊಳ್ತಾರೆ ಅಂದರೆ, ನೋಡು ರಾಮ ಸೀತರ ಎಂದೆಂದೂ ವಿಯೋಗ ಇಲ್ಲ, ಇದು ಬರೀ ವಿಡಂಬನೆ ಅಂತ ತಿಳ್ಕೊಳ್ತಾರೆ. ಯಾರಿಗೆ ಸರಿಯಾದ ಜ್ಞಾನ ಬರೋ ಯೋಗ್ಯತೆ ಇರೋದಿಲ್ಲ ಅವ್ರೇನು ತಿಳ್ಕೊಳ್ತಾರೆ, ನೋಡಿ ಅವ್ರಿಗೆ ವಿಯೋಗ ಆಯಿತು ಅಂತ ತಿಳ್ಕೊಳ್ತಾರೆ. ಸೊ ಯಾರಿಗೆ ಸ್ವತಃ ಬರೀ ದೋಷಗಳನ್ನು ಹುಡುಕೋ ಬುದ್ಧಿ ಇದೆ ಅವ್ರಿಗೆ ಇದೇ ಕಾಣಿಸುತ್ತೆ ಅಂತ, ಅವ್ರಿಗೆ ಇದೇ ಕಾಣಿಸುತ್ತೆ ಅಂತ ಆಚಾರ್ಯರು ಇಂಥ ರಹಸ್ಯಗಳನ್ನು ತೋರಿಸ್ತಾರೆ. ಅಂದ್ರೆ ನೀವು ಒಂಥರ ಫಾರ್ಮುಲಾನೇ ಕೊಟ್ಬಿಟ್ರಿ ನಮಗೆ. ಹೌದು, ಇದನ್ನೆಲ್ಲ ಕಡೆ ಅಪ್ಲೈ ಮಾಡಬಹುದು. ನಾನು ಅವಾಗ ಹೇಳಿದೆ ಗೊತ್ತಾ ನಿಮಗೆ, ದೇವರು ಏನು ಮಾಡ್ತಾನೆ ಅಂದರೆ ಯಾವ ಜೀವರ ಇಂಡಿವಿಜುವಾಲಿಟಿನೂ ಚೇಂಜ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಿಮಗೆ ಜ್ಞಾನ ಬರೋ ಯೋಗ್ಯತೆ ಅಂತನ್ನೋದು ಒಬ್ಬ ಜೀವನಲ್ಲಿ ಇಲ್ಲ ಅಂತಂದ್ರೆ ಆ ಜೀವನ ಜ್ಞಾನ ಬರೋದಿಲ್ಲ. ದೇವ್ರು ಏನ್ ಮಾಡಿದ್ರು ಅವ್ರಿಗೆ ದೋಷ ಕಾಣುತ್ತೆ. ಅಂದ್ರೆ ಜ್ಞಾನ ಪಡ್ಕೊಳ್ಳೋ ಯೋಗ್ಯತೆ ಇರೋನ್ಗೆ ಜ್ಞಾನ ಸಿಗಬೇಕು, ಯಾರಿಗೆ ಅಜ್ಞಾನನೇ ಬರಬೇಕು ಅಂತಿದ್ರೆ ಅವ್ರಿಗೆ ಅಜ್ಞಾನನೇ ಬರಬೇಕು. ಆ ರೀತಿಯಾಗಿ ದೇವ್ರ ಚರ್ಯಗಳು ಇರುತ್ತೆ. ನೀವು ಹೇಳ್ದಂಗೆ ಇದೊಂದು ಫಾರ್ಮುಲಾ ಇದು. ಈ ಫಾರ್ಮುಲಾವನ್ನು ಇಟ್ಕೊಂಡು ಎಷ್ಟು ಬೇರೆ ಎಲ್ಲಾ ರೀತಿಯಾದನ್ನು, ಈಗ ನಾನು ಇದೇ ಕೃಷ್ಣನ ಕಥೆನಲ್ಲಿ ತಗೊಂಡ್ರೆ, ಅವನು ಈ 16,000 ಹುಡುಗಿರಿಂದ ಹೋದ, ಇಷ್ಟು ಮದುವೆ ಆಗಿರೋ ಹೆಂಗಸರೆಲ್ಲ ಇವನಿಂದ ಬಂದ್ರು, ಆಟ ಆಡಿದ್ರು, ಅವನು ಸುಳ್ಳು ಹೇಳ್ದ, ಎಲ್ಲದಕ್ಕೂ ಇದನ್ನ ಅಪ್ಲೈ ಮಾಡು. ಹೌದು, ಇದೊಂದು ಜನರಲ್ ರೂಲ್ ಇದು. ದೇವರು ನೋಡಿ, ಅದಕ್ಕೆ ಹೇಳಿದ್ ನಾನು ಮೊದಲೇ, ನೀವು ದೇವರು ಅಂದ್ರೆ ಏನು ಅಂದ್ರೆ ಯದಶೇಷ ಗುಣೋನ್ನದ್ದಂ ನಿರ್ದೋಷಂ ಯಾವ ದೇವಹಿ. ಇದನ್ನ ನಾವು ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ, ನಿರ್ದುಷ್ಟವಾದ್ದು ಏನೂ ದೋಷ ಇಲ್ಲದೆ ಇರುವಂತಹ ಗುಣಪೂರ್ಣವಾದ ಒಂದು ಪದಾರ್ಥವನ್ನೇ ನಾವು ಈಶ್ವರ ಅಂತ ಕರೆದ ಮೇಲೆ ಇಂಥದನ್ನೆಲ್ಲ ನಾವು ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡಬೇಕಾಗುತ್ತೆ. ಇನ್ಫ್ಯಾಕ್ಟ್ ಇನ್ನು ಬರೀ ಇದೊಂದು ಜನರಲ್ ಫಾರ್ಮುಲಾ ಆದರೂ
ಈ ಕೃಷ್ಣ 16,000 ಜನನ್ನ ಮದುವೆ ಆದ ಹಿಂಗೆಲ್ಲ ಹೇಳ್ತಾರಲ್ಲ, ಅದಕ್ಕೊಂದು ಆಚಾರ್ಯರು ಒಂದು ಹಿನ್ನೆಲೆ ಹೇಳ್ತಾರೆ. ಅವರೆಲ್ಲ ಅಗ್ನಿಪುತ್ರರು, ಅವ್ರು ತಪಸ್ ಮಾಡಿ ಭಗವಂತನ ಪತಿತ್ವ ಬೇಕು, ದೇವರು ಗಂಡನಾಗಬೇಕು ಅಂತ ತಪಸ್ ಮಾಡಿದ್ರು, ಅವ್ರಿಗೋಸ್ಕರ ಮದುವೆ ಆದ ಅಂತ. ಬಟ್ ಅದಕ್ಕೂ ಪ್ರೂಫ್ ಕೊಡ್ತಾರೆ ಅವರು, ಪ್ರಮಾಣಗಳು. ನಾನು ಅವಾಗಲೇ ಹೇಳಿದೆ ನಿಮಗೆ, ಆಚಾರ್ಯರು ತಾವು ಮಾತಾಡೋದೇ ಇಲ್ಲ, ಪ್ರತಿಯೊಂದು ಅವ್ರು ಮಾಡಿದ ಮಾತುಗೂ ಒಂದು ರೆಫರೆನ್ಸನ್ನು ಕೊಟ್ಟೇ ಅವರು ಅದನ್ನು ಹೇಳ್ತಾರೆ. ಅದರಿಂದ ಇದು ಆಚಾರ್ಯರ ಮಹಾಭಾರತ ತಾತ್ಪರ್ಯನಿರ್ಣಯ ಅನ್ನೋ ಗ್ರಂಥದಲ್ಲಿ ದೇವರು ಮಾಡಿರುವಂಥ ಪ್ರತಿಯೊಂದು ಚರ್ಯೆಗಳಿಗೂ ಹಿನ್ನೆಲೆ ಏನು, ಇದರಿಂದ ದೇವ್ರ ಗುಣಪೂರ್ತಿ ಅಂತ ಅನ್ನೋದು, ಗುಣಪೂರ್ಣತ್ವ ಹೇಗೆ ಸಿದ್ಧವಾಗುತ್ತೆ, ಇದರಿಂದ ದೇವ್ರಿಗೆ ದೋಷ ಇಲ್ಲ ಅಂತ ಹೇಗೆ ಸಿದ್ಧವಾಗುತ್ತೆ ಅಂತ ಪ್ರತಿಯೊಂದು ದೇವ್ರ ನಡೆಯನ್ನು ತೋರಿಸುವಂಥವ್ರು ಆಚಾರ್ಯರು. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಕನ್ಸಿಸ್ಟೆನ್ಸಿ ಇರಬೇಕು ಸಿದ್ಧಾಂತದಲ್ಲಿ, ಏಕಪ್ರಕಾರತ ಇರಬೇಕು. ಇಲ್ಲಿ ಒಂದು ಕಡೆ ದೇವರು ಅವ್ನು ಗುಣಪೂರ್ಣ ಅಂತ ಹೇಳೋದು, ಇನ್ನೊಂದು ಕಡೆ ಅವನಲ್ಲಿ ದೋಷ ಇದೆ ಅಂತ ಹೇಳೋದು, ಎಲ್ಲೋ ದೋಷ ಕಂಡ್ರೆ ಅದನ್ನು ಇಗ್ನೋರ್ ಮಾಡೋದು, ಇಂಥದ್ದು ಮಾಡಬಾರ್ದು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಮಧ್ವಾಚಾರ್ಯ ಇಸ್ ಎ ಕಂಪ್ಲೀಟ್ ಫಿಲಾಸಫರ್ ಅಂತ. ಯಾಕೆ ಕಂಪ್ಲೀಟ್ನೆಸ್ ಇದೆ ಅಂತಂದರೆ ಇಂಟರ್ನಲ್ ಕನ್ಸಿಸ್ಟೆನ್ಸಿ ಇದೆ ಅದರಲ್ಲಿ, ಗ್ಯಾಪ್ಸ್ ಇಲ್ಲ ಆಚಾರ್ಯರ ಸಿದ್ಧಾಂತದಲ್ಲಿ. ಇದೆಲ್ಲ ಯಾವ ಡೆಪ್ತಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅಂತ ಅನ್ನೋದನ್ನು ಅಪ್ರಿಷಿಯೇಟ್ ಮಾಡಲಿಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನನ್ನ ಒಂದು 25 ವರ್ಷದ ಅಧ್ಯಯನದ ಹಿನ್ನೆಲೆಯಿಂದ ಮಾತಾಡ್ತಾ ಇದ್ದೀನಿ. ನೀವು ಬೇರೆ ದರ್ಶನಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು, ತುಂಬ ಅನ್ಬಯಾಸ್ಡಾಗಿ ಮಾಡಬೇಕು. ಅಂದರೆ ಇದೇ ಸರಿ ಅದೇ ತಪ್ಪು ಅನ್ನೋ ಪೂರ್ವಾಗ್ರಹಗಳನ್ನು ಇಟ್ಟುಕೊಳ್ಳದೆ ಎಲ್ಲ ಭಾರತೀಯ ದರ್ಶನಶಾಸ್ತ್ರಗಳನ್ನು, ಭಾರತೀಯ ಯಾಕೆ ಪಾಶ್ಚಾತ್ಯ ದರ್ಶನಶಾಸ್ತ್ರಗಳನ್ನು ಸೇರಿಸ್ಕೊಂಡು ಅಧ್ಯಯನ ಮಾಡಿ. ನೀವು ಮಾಡಿದಾಗ ತುಂಬ ಚೆನ್ನಾಗಿರೋ ದರ್ಶನ ಅಂತ ಇದು ಅಂತ ಅನ್ಸುತ್ತೆ. ಅದು ನನ್ನ ಅನುಭವ. ಅದು ಆಚಾರದ ಸಿದ್ಧಾಂತ ಅನುಸಾರವಾಗಿ ಇನ್ನೊಬ್ಬಂಗೆ ಇನ್ನೊಂದು ಥರ ಅನ್ನಿಸ್ಬೋದು, ಯಾಕಂದ್ರೆ ಅವನ ಇಂಡಿವಿಜುವಾಲಿಟಿ. ಆದರೆ ನನ್ನ ಅನುಭವದಲ್ಲಂತೂ ಈ ರೀತಿಯಾದ ಕಂಪ್ಲೀಟ್ ಫಿಲಾಸಫಿ ಅಂತ ಅನ್ನೋದು ನನ್ನ ಕಣ್ಣು ಕಂಡಿಲ್ಲ. ಇನ್ನೊಂದು ಈ ಸೆಕ್ಷನ್ನಲ್ಲಿ ಕೊನೆ ಪ್ರಶ್ನೆ ನಾನು ಬರ್ಕೊಂಡು ಬಂದಿರೋದು ಅಂದರೆ, ನೀವು ಮೊದಲೇ ಹೇಳಿದ್ರಿ ಸುಖ, ಪ್ರತಿಯೊಬ್ಬರೂ ಇಷ್ಟಪಡುವಂಥದ್ದು ಸುಖ. ನಮ್ಮ ಹತ್ರ ಇರುವಂಥದ್ದು ಈ ಜೀವನದಲ್ಲಿ ದುಃಖ ಮಿಶ್ರಿತವಾದ ಸುಖ. ಈ ಮೋಕ್ಷ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ಯಾಕೆಂದರೆ ಅದೇ ಮುಖ್ಯ. ಎಲ್ಲ ಧರ್ಮಗಳು, ವೇದಗಳು, ಜ್ಞಾನಗಳು ಎಲ್ಲವೂ ನಮ್ಮ ಮೋಕ್ಷಕ್ಕೆ ಕಾರಣ. ನಿಮಗೆ ಮುಕ್ತಿ ಸಿಕ್ಬಿಡುತ್ತೆ, ನೀವು ಸುಮ್ಮನೆ ಒಂದು ಓಂ ನಮೋ ನಾರಾಯಣ ಅಂತ ಹೇಳಿಬಿಡಿ, ಒಂದು ಮುಕ್ತಿ ಸಿಕ್ಬಿಡುತ್ತೆ. ಆ ಒಂದು ಮೋಕ್ಷಕ್ಕೋಸ್ಕರ ಇದಿರೋದು, ಇಡೀ ಶಾಸ್ತ್ರಗಳಿರೋದು ಅಂತ. ಈ ಮೋಕ್ಷದ ಬಗ್ಗೆ ಬೇರೆ ಬೇರೆ ದಾರ್ಶನಿಕರು ಬೇರೆ ಬೇರೆ ಥರದ ಅವರ ತತ್ವಗಳನ್ನು ತಿಳಿಸಿದ್ದಾರೆ. ಮೋಕ್ಷ ಅಂದ್ರೇನು ಮಧ್ವಾಚಾರ್ಯರ ತತ್ವದ ಪ್ರಕಾರ? ನೀವು ಮತ್ತೆ ಆ ಪ್ರಶ್ನೆ ಕೇಳ್ತಾ ಇದ್ದೀರಿ, ನಾನು ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ. ಮಧ್ವಾಚಾರ್ಯರ ತತ್ವ ಅಂದರೆ ವೈದಿಕ ಸಿದ್ಧಾಂತ. ಅದು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಮೋಕ್ಷದ ಲಕ್ಷಣವನ್ನು ಭಾಗವತದಲ್ಲಿ ಹೇಳ್ತಾರೆ. ಮುಕ್ತಿ ಹಿತ್ವಾ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ ಅಂತ, ಅದನ್ನೇ ಮೋಕ್ಷ ಅಂತ ಕರೆಯೋದು. ಅದನ್ನೇ ಶ್ರೀಮದಾಚಾರ್ಯರು ಹೇಳ್ತಾರೆ. ಅದೊಂದು ಜಾಗ ಅಲ್ಲ, ನಾವೆಲ್ಲ ಹೋಗಿ ಇರೋ ಥರ ಅದೊಂದು ಲೋಕಾನ ಅಲ್ಲಲ್ಲೂ. ಅದಕ್ಕೆ ನಾನು ಅವಾಗ ದೇವ್ರ ಬಗ್ಗೆ ಹೇಳಿದಾಗೆ ಅದು ಲೋಕನೂ ಆಗಿರ್ಬೋದು, ಎಲ್ಲೋ ಯಾವುದೋ ಒಂದು ಲೋಕದಲ್ಲಿ ಇರ್ಬೋದು. ಆದರೆ ಪ್ರಧಾನವಾಗಿ ಮೋಕ್ಷದ ಲಕ್ಷಣ ಏನು ಅಂತಂದರೆ, ನಾನು ಅವಾಗ ಹೇಳಿದೆ ಜೀವರು ಅನಾದಿ ಕಾಲದಿಂದ ಇದ್ದಾರೆ ಅಂತ. ನಮಗೆ ಅನಾದಿ ಕಾಲದಿಂದ ಜೀವರಿಗೆ ಪ್ರಕೃತಿಯ ಜೊತೆ ಒಂದು ಸಂಬಂಧ ಇದೆ. ಹೌದು. ಈ ಪ್ರಕೃತಿಯ ಸಂಬಂಧವನ್ನು ಕಳ್ಕೊಳ್ಳೋದೇ ಮೋಕ್ಷ ಅಷ್ಟೆ. ಮುಕ್ತಿ ಹಿತ್ವಾ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ ಅಂದರೆ ತನ್ನದಲ್ಲದ ರೂಪವನ್ನು ದೂರ ಸರಿಸುವಿಕೆ ಅಂತನ್ನೋದೇ ಮೋಕ್ಷ. ಯಾವುದು ತನ್ನದಲ್ಲವೋ ಅದನ್ನೆಲ್ಲ ದೂರ ಸರಿಸುವಂತೂ ಮೋಕ್ಷ. ನೀವು ಆ ಶಬ್ದನೇ ಕೇಳಿ, ಮೋಕ್ಷ ಅಂತಿದೆ. ಮೋಕ್ಷ ಅಂದರೆ ಬಿಡೋದು ಅಂತ ಅರ್ಥ. ಬೇರೆ ದರ್ಶನಗಳಲ್ಲಿ, ಈ ಪಾಶ್ಚಾತ್ಯ ದರ್ಶನಗಳಲ್ಲೆಲ್ಲ ಮೋಕ್ಷ ಅಂದರೆ ಅದನ್ನು ಪಡಿತೀನಿ, ಇದನ್ನು ಪಡಿತೀನಿ, ಅಲ್ಲಿ ಹೋಗ್ತೀನಿ, ಈ ಎಂಜಾಯ್ಮೆಂಟ್ ಮಾಡ್ತೀನಿ, ಅದು ಮಾಡ್ತೀನಿ. ನಮ್ಮಲ್ಲಿ ಮೋಕ್ಷ ಅಂದರೆ ಬಿಡೋದು. ಏನು ಬಿಡೋದು ಅಂದರೆ, ನೀವು ಯಾವುದಲ್ಲ ಅದೆಲ್ಲ ಬಿಟ್ಟುಬಿಡೋದು. ಸ್ವರೂಪೇಣ ವ್ಯವಸ್ಥಿತಿ, ಯಾವುದು ನೀವಾಗಿರೋದು ಮೋಕ್ಷ ಅಂದರೆ. ಅದು ಯಾಕೆ ಪುರುಷಾರ್ಥ ಅಂತಂದರೆ, ನಾನು ಅವಾಗೇ ಹೇಳಿದಾಗೆ ನಮ್ಮ ಸ್ವರೂಪವೇ ಆನಂದಮಯವಾದ್ದು. ಓಕೆ. ಅದರಿಂದ ನಮ್ಗೆ ಯಾಕೆ ಈಗ ದುಃಖ ಆಗ್ತಿದೆ ಅಂತಂದರೆ, ನಮ್ಮದಲ್ಲದೆ ಇರೋವಂಥ ಪ್ರಕೃತಿಯ ಜೊತೆ ನಮಗೆ ಸಂಬಂಧ ಇದೆ. ಯಾವಾಗ ನಮ್ಮದಲ್ಲದೆ ಇರೋವಂಥದ್ದು ಎಲ್ಲ ದೂರ ಹೋಗ್ಬಿಡುತ್ತೆ, ಅವಾಗ ಯಾವುದು ನಮ್ದು ಮಾತ್ರನೋ ಅದರ ಅನುಭವ ಬರುತ್ತೆ. ಅಂದರೆ ಇದು ಜ್ಞಾನಿಯಾದವನಿಗೆ, ಯಾರಿಗೆ ಸಾತ್ವಿಕನಿಗೆ ಎಲ್ರಿಗೂ ಈ ಮೋಕ್ಷ ಆಗುತ್ತೆ. ಅಂದರೆ ಪ್ರಕೃತಿ ಸಂಬಂಧ ತಾನು ಅಲ್ದಿರುವಂಥ ಎಲ್ಲ ಎಲಿಮೆಂಟ್ಗಳನ್ನು ತೊರ್ಕೊಳ್ಳುವಿಕೆ ಅಂತ. ನೀವು ಕನ್ನಡದಲ್ಲಿ ಒಂದು ಶಬ್ದವನ್ನು ಆಡಬೇಕು ಮೋಕ್ಷ ಅನ್ನೋ ಶಬ್ದಕ್ಕೆ ಅಂತಂದರೆ ತೊರೆಯುವಿಕೆ ಅಂತ ಅರ್ಥ. ಮೋಕ್ಷ ಅಂದರೆ ತೊರೆಯುವಿಕೆ. ಏನು ತೊರೆಯೋದು? ಎಲ್ಲ ತೊರೆದು ಬಿಡೋದು. ಯಾವ್ದು ನಮ್ದಲ್ಲ ಅದೆಲ್ಲ ತೊರೆದು ಬಿಡೋದೇ ಮೋಕ್ಷ. ಮುಕ್ತಿ ಹಿತ್ವಾ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಇನ್ಫ್ಯಾಕ್ಟ್ ಈ ಮೋಕ್ಷದ ಒಂದು ಸಣ್ಣ ಉದಾಹರಣೆಯನ್ನು, ದೃಷ್ಟಾಂತವನ್ನು ದೇವರು ನಮಗೆ ಪ್ರತಿದಿನ ತೋರಿಸ್ತಾನೆ. ನನಗೆ ನಿಮಗೆ ಎಲ್ರಿಗೂ ಅನುಭವಕ್ಕೆ ಬಂದಿರುತ್ತೆ, ನಮಗೆ ಗೊತ್ತಾಗಿರೋದಿಲ್ಲ ಅದು. ನಾವು ಡೀಪ್ ಸ್ಲೀಪ್ ಅಂತ ಏನು ಹೇಳ್ತೀವಲ್ಲ, ಸುಷುಪ್ತಿ, ಗಾಢ ನಿದ್ದೆ ಅಂತ. ಆ ಗಾಢವಾದ ನಿದ್ದೆ ಸ್ಥಿತಿಯಲ್ಲಿ ಪ್ರಕೃತಿ ಸಂಬಂಧ ಇರಲ್ಲ ಜೀವನಿಗೆ. ಬರೀ ತನ್ನ ಸ್ವರೂಪದ ಆನಂದದ ಅನುಭವ ಮಾತ್ರ ಇರುತ್ತೆ. ನಾವೇನು ಅಂದ್ಕೊಳ್ತೀವಿ, ನಿದ್ದೆ ಅಂದರೆ ಜೀವ ಆಫ್ ಆಗೋದು ಅಂತ. ಜೀವ ಆಫ್ ಆಗಲ್ಲ, ಜೀವ ಯಾವಾಗಲೂ ಆನ್ ಆಗಿರ್ತಾನೆ. ಆದರೆ ಜೀವ ಅಲ್ದಿರೋ ಎಲ್ಲ ಎಲಿಮೆಂಟು ಆಫ್ ಆಗೋಗಿರುತ್ತೆ.
ಸೊ ಯಾವುದೇ ಪ್ರಕೃತಿಯ ಸಂಪರ್ಕ ಇಲ್ಲದಿರುವಂಥ ಶುದ್ಧವಾದ ಜೀವನ ಸ್ವರೂಪಭೂತವಾದ ಆನಂದದ ಅನುಭವ ಅಂತ ಅನ್ನೋದು ನಮಗೆ ದಿನ ಆಗುತ್ತೆ ಡೀಪ್ ಸ್ಲೀಪಲ್ಲಿ. ಅಂದ್ರೆ ನೀವು ಹೇಳೋದು ನಾನು ಮೋಕ್ಷ ಆಲ್ರೆಡಿ ನನಗೆ ಅದು ಅನುಭವ ಆಗ್ತಾ ಇದೆ ಅಂತ. ಹೌದು. ಯಾವಾಗ ಅಂತಂದ್ರೆ ಸುಷುಪ್ತಿ ಅವಸ್ಥೆಯಲ್ಲಿ ಚೆನ್ನಾಗಿ ನಿದ್ದೆ ಮಾಡಿದೆ, ಒಳ್ಳೆ ನಿದ್ದೆ ಬಂತು. ಹೌದು. ಯಾಕೆ ಅಂದ್ರೆ ಸ್ವರೂಪದ ಅನುಭವ ಆಗಿದೆ, ಅವಾಗ ಸ್ವರೂಪದ ಆನಂದದ ಅನುಭವ ಆಗಿದೆ. ಈ ಹೊರಗಡೆ ಬರುತ್ತಲ್ಲ ಆನಂದಗಳು, ಅದು ಯಾವುದು ಸ್ವರೂಪ ಆನಂದ ಅಲ್ಲ, ಅದು ಸ್ವರೂಪಾನಂದದ ಆವಿರ್ಭಾವ ಆಗುವಂಥದ್ದು ಸುಷುಪ್ತಿಯಲ್ಲಿ. ಇದೆಲ್ಲ ದೇಹದಿಂದ ಬರುವಂತಹ. ಹೌದು. ಇದೆಲ್ಲ ಮನಸ್ಸಿಂದ ದೇಹದಿಂದ ಬರುವಂತಹ ಸುಖ. ಅದರಿಂದ ಯಾವಾಗಲೂ ಆ ಡೀಪ್ ಸ್ಲೀಪ್ ಸ್ಟೇಟ್ ಇದೆಯಲ್ಲ, ಆ ಸ್ಟೇಟನ್ನು ಯಾವಾಗಲೂ ಅಚೀವ್ ಮಾಡುವಂಥದ್ದೇ ಮೋಕ್ಷ ಅಂದ್ರೆ ಈ ದೇಹ ಇಟ್ಕೊಂಡು ನಾವು ಅದನ್ನ ಆಗಲ್ಲ. ಆದ್ರಿಂದನೇ ಪ್ರಕೃತಿ, ದೇಹ, ಮನಸ್ಸು ಈ ಎಲ್ಲ ಸಂಬಂಧಗಳನ್ನ ತೋರ್ಕೊಳ್ಬೇಕು. ಅದನ್ನೇ ಮೋಕ್ಷ ಅಂತ ಕರೀತೀವಿ. ಎಷ್ಟೊಂದು ಜನಕ್ಕೆ ನಿದ್ದೆನೇ ಬರಲ್ಲ, ಬಂದರೂ ಚೆನ್ನಾಗಿ ನಿದ್ದೆ ಬರಲ್ಲ, ಬರೀ ಡಿಸ್ಟರ್ಬ್ಡ್ ಸ್ಲೀಪ್ ಅಂತೀವಿ. ಆದರೆ ಈ ದೇಹನೇ ಇರಬಾರ್ದು ಅದಕ್ಕೆ, ಮನಸ್ಸು. ಅದಕ್ಕೇನೆ ಯೋಗಿಗಳಾದವರು ಸಮಾಧಿ ಸ್ಥಿತಿಯಲ್ಲಿದ್ದಾಗ ಅದಕ್ಕೆ ನೀವು ಪಾತಂಜಲ ಯೋಗ ಸೂತ್ರವನ್ನು ನೋಡಿದ್ರೆ ಯೋಗ ಶಬ್ದಕ್ಕೆ ಏನೇನೋ ಅರ್ಥ ಹೇಳ್ತಾರೆ. ಇವಾಗ ಏನೇನೋ ಫಿಸಿಕಲ್ ಎಕ್ಸಸೈಸ್ ಮಾಡೋದನ್ನು ಯೋಗ ಅಂತ ಕರೀತಾರೆ. ಪಾತಂಜಲ ಯೋಗ ಸೂತ್ರದಲ್ಲಿ ಅವನ ಲಕ್ಷಣ ಹೇಳ್ತಾನೆ, ಯೋಗ ಚಿತ್ತವೃತ್ತಿ ನಿರೋಧ. ಇದು ಯೋಗದ ಲಕ್ಷಣ ಪತಂಜಲಿ ಕೊಡುವಂತ ಯೋಗಾಚಾರ. ಮೋಕ್ಷ ಅಂತ ಆಗೋಯ್ತು ಯೋಗ ಅಂದ್ರೆ ಅಲ್ಲ, ಚಿತ್ತವೃತ್ತಿ ನಿರೋಧ. ಮನಸ್ಸಿನ ವೃತ್ತಿಗಳನ್ನ, ಮಾನಸಿಕ ವೃತ್ತಿಗಳನ್ನ ತಡೆಯುವಂಥದ್ದನ್ನು ಯೋಗ ಅಂತ ಕರೆಯೋದು. ಸಮಾಧಿ ಸ್ಥಿತಿ ಅಂದ್ರೆ ಏನು ಅಂತಂದ್ರೆ ಕಂಪ್ಲೀಟ್ಲಿ ಈ ಪ್ರಾಕೃತವಾದ ಮನಸ್ಸಿಂದ ಡಿಟ್ಯಾಚ್ಮೆಂಟ್ ಅನ್ನ ಕಾನ್ಶಿಯಸ್ ಆಗಿ ಪಡೆಯುವಂತಹ ಸ್ಥಿತಿಯನ್ನು ಸಮಾಧಿ ಅಂತ ಕರೆಯೋದು. ಅಂದ್ರೆ ನಿದ್ದೆ ಅಂದ್ರೆ ನಮಗೆ ಗೊತ್ತಿಲ್ಲದೆ ನಾವು ಸಮಾಧಿಗೆ ಹೋಗುವಂತ. ಹೌದು, ಸಂಶಯನೇ ಇಲ್ಲ ಅದರಲ್ಲಿ. ನಾವು ಗೊತ್ತಿಲ್ಲದೆ ನಾವು ದಿನ ಹೋಗುವ ಸಮಾಧಿ ಸ್ಥಿತಿ ಅಂತಂದ್ರೆ ನಿದ್ದೆ. ಅದು ನಮ್ಮ ಕೈಲಿಲ್ಲ, ಅದು ಭಗವಂತನ ಅನುಗ್ರಹದಿಂದ ಆಗುತ್ತೆ ಅಂತ ಮಧ್ವಾಚಾರ್ಯ ಹೇಳ್ತಾರೆ. ಸುಷುಪ್ತಿ ಕೊಡುವಂಥದ್ದು ದೇವರ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇಚಯ ಅಂತ. ಸುಷುಪ್ತಿಯನ್ನು ಕೊಡೋದು ಅಂದರೂ ದೇವರ ದೊಡ್ಡ ಕಾರುಣ್ಯ. ಅದು ಅಂದರೆ ಒಂದು ಗ್ಲಿಮ್ಸನ್ನು ತೋರಿಸ್ತಾನೆ, ಸ್ವರೂಪ ಸುಖದ ಗ್ಲಿಮ್ಸನ್ನ ಜೀವನಕ್ಕೆ ಪ್ರತಿದಿನ ತೋರಿಸ್ತಾನೆ ಅವನು. ಪ್ರಾಜ್ಞಾ ಅಂತ. ಹೌದು. ಇನ್ಫ್ಯಾಕ್ಟ್ ಏನು ಅಂತಂದ್ರೆ ನಾವು ಇಷ್ಟೆಲ್ಲ ಕಷ್ಟಪಡೋದು ಜಾಗೃತ ಅವಸ್ಥೆಯಲ್ಲಿ ಯಾಕೆ ಅಂತಂದ್ರೆ ನಮ್ದು ಅಲ್ಲದೆ ಇರುವಂಥ ಪದಾರ್ಥಗಳಿಗೆ ನಾವು ಅಟ್ಯಾಚ್ ಆಗಿಬಿಟ್ಟಿದ್ದೀವಿ. ಯಾವಾಗ ನಮ್ದು ಅಲ್ಲದೆ ಇರುವಂಥ ಪದಾರ್ಥಗಳಿಂದ ಕಂಪ್ಲೀಟ್ ಅಟ್ಯಾಚ್ಮೆಂಟ್ ಹೋಗ್ಬಿಡುತ್ತಲ್ಲ, ಆವಾಗ ನಮ್ಮ ಸ್ವರೂಪದಲ್ಲಿರೋ ಸುಖದ ಅನುಭವ ಬರುತ್ತೆ. ಸುಷುಪ್ತಿ ಇದ್ದ ಹಾಗೆ. ಹೆಚ್ಚು ಸಮಯ ತಗೊಂಡಿದ್ದೀನಿ. ಮತ್ತೆ ಇದು ಒಂದು ಸಣ್ಣದಾಗಿ ಹೇಳೋದಾದ್ರೆ ಇದು ಹೇಗೆ ಸಾಧ್ಯ ಅಂತ, ಇದನ್ನು ಕಳ್ಕೊಳ್ಳೋದು ಹೇಗೆ ಅಂತ. ಈ ಒಂದು ನೀವು ಹೇಳಿದ್ರಿ ನಿದ್ದೆ ಇವಾಗ ನನಗೆ ಹಾಗೆ ಬರುತ್ತೆ, ಆದರೆ ಮೋಕ್ಷ ಹಾಗೆ ಬರಲ್ಲ. ಹೌದು. ತಮೇವಂ ವಿದ್ವಾನ್ ಅಮೃತಃ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ ಅಂತ. ಈ ಮೋಕ್ಷ, ಈ ಸ್ಥಿತಿಯನ್ನು ಪಡೆಯೋದು ಹೇಗೆ ಅಂತ ಅನ್ನೋದಕ್ಕೆ ಉಪನಿಷತ್ತುಗಳೇ ಉತ್ತರವನ್ನು ಕೊಡ್ತವೆ. ಭಗವಂತನ ಜ್ಞಾನದಿಂದ ಅಂತ. ಅದಕ್ಕೂ ಒಂದು ಆಚಾರ ಬಹಳ ಚೆನ್ನಾಗಿ ಹೇಳ್ತಾರೆ. ಈಗ ನಾವು ಈಶ್ವರನನ್ನು ನಾವು ಡಿಫೈನ್ ಮಾಡಬೇಕಾದ್ರೆ ಅನಂತ ಆನಂದದ ರಾಶಿ ಅಂತ ಹೇಳಿದ್ವಿ. ಇನ್ಫಿನಿಟ್ ಆನಂದವೇ ಈಶ್ವರ ಅಂತ ಹೇಳಿದ್ವಿ. ಸತತವಾಗಿ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದಾರೆ. ಅದರ ರಿಫ್ಲೆಕ್ಷನ್ ಅಂತ ಅನ್ನೋದು ಪ್ರಕೃತಿಯ ಜೀವನ ಸ್ವಭಾವದಲ್ಲೇ ಆನಂದ ಇದ್ದೇ ಇದೆ. ಆ ಅನಂತ ಆನಂದದ ರಾಶಿಯ ಚಿಂತನೆಯನ್ನು ಸದಾ ಕಾಲದಲ್ಲಿ ಮಾಡ್ತಿದ್ರೆ ಈ ಪ್ರಕೃತಿ ಸಂಬಂಧ ಅಂತ ಅನ್ನೋದು ನಾಶ ಆಗುತ್ತೆ ಅಂತ. ಅದರಿಂದ ಮೋಕ್ಷ ಆಚಾರ್ಯರು ಹೇಳ್ತಾರೆ, ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷ ಪ್ರವರ್ತದೆ. ನೀವು ಮೊದಲು ಪ್ರಶ್ನೆ ಕೇಳಿದ್ರಿ, ಈ ಸೃಷ್ಟಿ ಎಲ್ಲದರ ಪಾಯಿಂಟ್ ಏನು ಅಂತ, ಏನಕ್ಕೋಸ್ಕರ ಸೃಷ್ಟಿ ಆಯಿತು, ಏನು ಪ್ರಯೋಜನ ಅಂತ. ಏನು ಪ್ರಯೋಜನ ಅಂತಂದರೆ ನಾವು ಇಷ್ಟೆಲ್ಲ ವ್ಯಾಪಾರ ಮಾಡ್ತೀವಿ, ಹುಟ್ಟಿದಾಗಿಂದ ಸಾಯೋವರೆಗೂ ಏನೋ ಮಾಡ್ತೀವಿ, ಓದ್ತೀವಿ, ಅಲ್ಲೆಲ್ಲ ಕೆಲಸಕ್ಕೆ ಹೋಗ್ತೀವಿ. ಇದೆಲ್ಲ ಪ್ರಕೃತಿ ಸಂಬಂಧವನ್ನು ಇನ್ನೂ ಗಾಢವಾಗಿ ತಂದ್ಕೊಡುವಂಥ ಕೆಲಸಗಳು. ಅಟ್ಯಾಚ್ಮೆಂಟ್ನ ಇನ್ಕ್ರೀಸ್ ಮಾಡುವಂಥ ಅಲ್ವಾ? ಹೌದು. ನಾವು ಏನೇ ದುಡ್ಡು ಮಾಡಬೇಕು, ಇನ್ನೂ ಮನೆ ಕಟ್ಟಬೇಕು, ಇನ್ನೂ ಚೆನ್ನಾಗಿರ್ಬೇಕು, ಫಾರಿನ್ಗೆ ಹೋಗ್ಬೇಕು, ಎಂಜಾಯ್ ಮಾಡಬೇಕು. ಇದೆಲ್ಲ ಏನು ಅಂತಂದ್ರೆ ಪ್ರಕೃತಿ ಯಾವುದು ಪ್ರಾಕೃತವೋ, ಯಾವುದು ಪ್ರಕೃತಿ ಸಂಬಂಧದಿಂದ ಬರುತ್ತೋ ಅದರಲ್ಲಿ ಎರಡು ದೋಷ ಇದೆ. ಒಂದು ಅಲ್ಪತ್ವ, ಮತ್ತೊಂದು ಅಸ್ಥೈರ್ಯ, ಮತ್ತೆ ದುಃಖ ಸಂಭಿನ್ನತ್ವ. ಇನ್ಫ್ಯಾಕ್ಟ್ 3 ಇದೆ ದೋಷಗಳು. ಒಂದು, ನೀವು ಪ್ರಕೃತಿಯಿಂದ ಬಂದಂತಹ ಸುಖ ಅಂತ ಅನ್ನೋದು ಬಹಳ ಅಲ್ಪ, ಅಂದ್ರೆ ಇಟ್ ವಿಲ್ ಓನ್ಲಿ ಸ್ಟೇ ಫಾರ್ ವೆರಿ ಶಾರ್ಟ್ ಅಮೌಂಟ್ ಆಫ್ ಟೈಮ್. ಹೌದು. ಪಾಯಿಂಟ್ ನಂಬರ್ 2 ಆಯ್ತಾ, ಇಟ್ ಈಸ್ ವೆರಿ ಸ್ಮಾಲ್ ಇನ್ ಮ್ಯಾಗ್ನಿಟ್ಯೂಡ್. ಆಯ್ತಾ. ಪಾಯಿಂಟ್ ನಂಬರ್ 3 ದುಃಖ ಸಂಭಿನ್ನ, ಇಟ್ ವಿಲ್ ಆಲ್ವೇಸ್ ಕಮ್ ವಿತ್ ಸಮ್ ಸೈಡ್ ಎಫೆಕ್ಟ್. ಇದೆಲ್ಲ ನೀವು ತೆಕ್ಕೊಳ್ತೀನಿ ಅಂತ ಏನಾದ್ರು ಅಂದ್ರೂ ಸಾವಂತೂ ಇದ್ದೇ ಇದೆ. ಹೌದು. ಅನಿತ್ಯತ. ನಾವು ಯೋಚನೆ ಮಾಡಿ, ತುಂಬ ಡ್ರೆಡ್ಫುಲ್ ಥಾಟ್ ಅದು. ಇಷ್ಟೆಲ್ಲ ಅಕ್ಯುಮುಲೇಟ್ ಮಾಡ್ತೀವಲ್ಲ, ಯಾವುದೋ ಒಂದು ಮೊಮೆಂಟ್ ಆಫ್ ಟೈಮಲ್ಲಿ ಇದೆಲ್ಲ ಬಿಟ್ಟು ಹೋಗಬೇಕು ಅಂತಂದರೆ ಈ ಅಕ್ಯುಮುಲೇಷನ್ಗೆ ಏನು ಅರ್ಥ ಇದೆ? ನಮ್ಮ ಬ್ರಹ್ಮಣ್ಯಾಚಾರ್ಯರದು ಒಂದು ಆತ್ಮದ ಪಯಣ ಅಂತ 1.5 ಗಂಟೆ ದೀರ್ಘವಾದ ಒಂದು ಸಂವಾದ ಮಾಡಿದ್ವಿ. ಅದರಲ್ಲಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಇದೇ ವಿಷಯದ ಬಗ್ಗೆ. ನೀವು ಜಾಸ್ತಿ ಈ ಗಾಯ ಹಸಿ ಇದ್ದಷ್ಟು ನಿಮಗೆ, ಅವ್ರು ತುಂಬ ಚೆನ್ನಾಗಿ ಒಂದು ಎಕ್ಸಾಂಪಲ್, ಹಸಿ ಕಿತ್ತಿದ್ರೆ ಅದು ಒಣಗಿದ್ರೆ ನಿಮಗೆ ನೋವಾಗಲ್ಲ. ಸೊ ನಿಮ್ದು ಅಟ್ಯಾಚ್ಮೆಂಟು ಹಸಿ ಇದೆ, ನಿಮಗೆ ಅಟ್ಯಾಚ್ಮೆಂಟ್ ಅನ್ನೋ ಹಸಿತನ ಇಲ್ಲದೇ ಇದ್ದರೆ ನಿಮಗೆ ಅದು ನಿಮಗೆ ಹಿಡ್ಕೊಳ್ಳಲ್ಲ.
ನೀವು ಅಟ್ಯಾಚ್ಮೆಂಟನ್ನು ಬಿಟ್ಟರೆ ನಿಮಗೆ ದುಃಖ ಆಗಲ್ಲ ದೇಹ ಹೋದಾಗ ಅನ್ನೋ ಥರ ಅದು ಸಾವಿನ ದೃಷ್ಟಿಕೋನದಲ್ಲಾದರೆ ಈ ಎಷ್ಟು ಲೆವೆಲ್ ಆಫ್ ಅಟ್ಯಾಚ್ಮೆಂಟನ್ನು ಬಿಡಬೇಕು ಅಂತಂದರೆ ಅನಾದಿ ಕಾಲದಿಂದ ನಮ್ಮ ಜೊತೆಗಿರೋ ನಮ್ಮ ಮನಸ್ಸಿದೆಯಲ್ಲ ಅದನ್ನು ಬಿಡಬೇಕು. ಹೌದು, ಈಗ ನಮ್ಮ ಮನಸ್ಸು ನಮ್ಮ ಜೊತೆ ಎಷ್ಟು ಅಟ್ಯಾಚ್ ಆಗಿದೆ ಅಂತಂದರೆ ಅದನ್ನು ಬಿಡೋದೇ ಮೋಕ್ಷ. ಸೊ ಇದಕ್ಕೆ ಭಗವಂತನ ಅನುಗ್ರಹ, ಪ್ರಸಾದ, ಜ್ಞಾನ ಅದು ಬೇಕು ಅಂತ ಹೇಳ್ತೀರಾ. ಇದು ಆಶ್ಚರ್ಯ ಅಂತಂದರೆ ಈಗ ನಾವು ಯಾವುದಕ್ಕಾಗಿ ದೇವರನ್ನ ಆಶ್ರಯಿಸಬಾರ್ದು ಅದಕ್ಕಾಗಿ ದೇವರನ್ನ ಆಶ್ರಯಿಸ್ತಾರೆ ಇವತ್ತಿನ ಜನ. ನಾವು ಏನೋ ಕೇಳ್ತೀವಲ್ಲ ಅದು ಬೇಕು ಇದು ಬೇಕು ಅಂತ, ಆ್ಯಕ್ಚುಲಿ ಏನು ಮಾಡ್ತಿದ್ದೀವಿ ಅಂದರೆ ನಮ್ಮ ಪ್ರಕೃತಿಯ ಇಂಟ್ರಾಕ್ಷನ್ಸ್ ಏನಿದೆಯಲ್ಲ ಅದನ್ನು ಹಂಗೆ ಮಾಡು ಹಿಂಗೆ ಮಾಡು ಅಂತ ಕೇಳ್ಕೊಳ್ತೀವಿ. ಹೌದು, ನಮ್ಗೆ ಇನ್ನೂ ಜಾಸ್ತಿ ದುಡ್ಡು ಕೊಡು, ಈ ಸಮಸ್ಯೆನ ಹೋಗಿಸು, ಜಾಸ್ತಿ ದುಡ್ಡು ಕೊಟ್ಟಾಗ ಇನ್ನೂ ಹಾಳಾಗ್ತಾನೆ ಮನುಷ್ಯ. ಹೌದು ಹೌದು. ನಮ್ಮ ಮೇಷ್ಟ್ರು ಒಂದು ಬಹಳ ಚೆನ್ನಾಗಿ ಇದನ್ನು ಹಾಸ್ಯದ ಮುಖದಲ್ಲಿ ಹೇಳೋರು. ಈಗ ನೀವು ದೇವ್ರ ಹತ್ರ ಆಟ ಆಡಬಾರ್ದು, ನಿಮಗೇನಾದರೂ ಏನೋ ಒಂದು ಸ್ವೀಟ್ ತಿನ್ನಬೇಕು ಅನ್ನೋ ಆಸೆ ಇದ್ದರೆ ದೇವ್ರ ಹತ್ರ ನಂಗೆ ಆ ಸ್ವೀಟ್ ಕೊಡು ಅಂತ ಕೇಳಬೇಕು, ಹೊರತು ನನಗೆ ದುಡ್ಡು ಕೊಡು ಅಂತ ಕೇಳಬಾರ್ದು. ದುಡ್ಡು ಕೊಡು ಅಂತ ಕೇಳಿದ್ರೆ ಏನು ಮಾಡ್ತಾನೆ ಅಂದರೆ ದೇವ್ರು ದುಡ್ಡು ಕೊಡ್ತಾನೆ, ಜೊತೆಗೆ ಡಯಾಬಿಟಿಸ್ ಬಂದು ಹೋಗುತ್ತೆ, ಸ್ವೀಟ್ ತಿನ್ನೋಕ್ಕಾಗಲ್ಲ ಅಂತ ಹಂಗೆ ಆಗೋಗುತ್ತೆ. ಅದೇ ರೀತಿ ನಾವು ಪ್ರಾಕೃತವಾದ ಪದಾರ್ಥದ ಜೊತೆ ನಮಗಾಗುವಂಥ ಇಂಟ್ರಾಕ್ಷನ್ಸು ಮತ್ತು ಏನು ಸಂಬಂಧಗಳಿದೆಯಲ್ಲ ಅದನ್ನು ಈ ರೀತಿ ಮಾಡು ಆ ರೀತಿ ಮಾಡು ಅಂತ ಹೇಳಿದ್ರೆ ಒಂದು ಪ್ರಕೃತಿ ಸಂಬಂಧದಿಂದ ಇನ್ನೊಂದು ಪ್ರಕೃತಿ ಸಂಬಂಧ ಬರುತ್ತೆ, ಅದರಿಂದ ಇನ್ನೊಂದು ನಾಸ್ತ್ಯಕೃತ ಕೃತೇನ. ಅದಕ್ಕೆಲ್ಲ ಈ ಇದರಲ್ಲಿ ಬರುತ್ತಲ್ಲ ಈ ಪುರಂದಾಸರ ರಚನೆಗಳಲ್ಲೆಲ್ಲ ನೀವು ಎಂದೂ ಕೆಸರಿಂದ ಕೆಸರನ್ನು ತೆಗಿಲಿಕ್ಕೆ ಆಗೋದಿಲ್ಲ ಅಂತ. ಹೌದು, ಕರ್ಮದಿಂದ ಕರ್ಮವನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಅದರಿಂದ ಭಗವಂತನ ಮುಖ್ಯ ಪ್ರಸಾದ ಇರೋದು, ಮುಖ್ಯ ಅನುಗ್ರಹ ಇರುವಂಥದ್ದು ಅನಾದಿ ಕಾಲದಿಂದ ಇರುವಂಥ ಈ ಪ್ರಕೃತಿಯ ಬಂಧವನ್ನು ಕಳ್ಕೊಳ್ಳೋದ್ರಲ್ಲಿ. ನಮಗೆಲ್ಲ ಅಪೇಕ್ಷಿತವಾದ ಏನು ಅಂತಂದರೆ ಆನಂದ. ಹೌದು, ಈ ಹೊರಗಿಂದ ಬರುವಂಥ ಆನಂದ ಇದೆಯಲ್ಲ ಇದು ಎಲ್ಲ ಅಲ್ಪವಾದ್ದು. ಸಿ ವಾಟ್ ಈಸ್ ಯುವರ್ಸ್ ಈಸ್ ಯುವರ್ಸ್ ಅಲ್ವಾ. ಹೌದು, ಈ ಯಾವುದೇ ಹೊರಗೆ ಬಂದರೂ ಅದು ಇನ್ನೊಂದರಿಂದ ಬಂದಿರುವಂಥದ್ದು, ಅದು ಬಂದಿದ್ದು ಹೋಗುತ್ತೆ. ವಾಟ್ ಈಸ್ ಯುವರ್ಸ್ ಈಸ್ ಯುವರ್ಸ್. ಸೊ ಟು ಬಿ ದಟ್ ವಿಚ್ ಈಸ್ ಯು ಅಂತ ಅನ್ನೋದು ಅಲ್ಟಿಮೇಟ್ ಆದ. ಹಾಗಾಗಿ ದೇವ್ರ ಹತ್ರ ನಾವು ಅವನ ಜ್ಞಾನನೇ ಕೇಳಬೇಕು, ಮೋಕ್ಷವನ್ನು ಕೇಳಬೇಕು, ಮೋಕ್ಷವನ್ನು ಕೇಳಬೇಕು. ಮೋಕ್ಷಕ್ಕೆ ದಾರಿ ಏನು ಅಂತಂದರೆ ಅವನ ಜ್ಞಾನ. ಮೋಕ್ಷವನ್ನು ಬಿಟ್ಟು ಇನ್ನೇನು ಕೇಳಬಾರದು ಅಂತ ಅನ್ನೋದೇ ವೇದಾಂತದ ಪರಮ ರಹಸ್ಯ. ಅಕಾಮೋ ಮೋಕ್ಷಕಾಮೋವ ಅಕಾಮ ಸರ್ವಕಾಮೋವ ಮೋಕ್ಷಕಾಮ ಉದಾಹೃತ ಅಂತ. ಯಾವುದೇ ಕಾಮ್ಯಕರ್ಮವನ್ನು ಯಾವುದೇ ಒಂದು ನೀವು ವರಳ್ಳಿ ಪ್ರಾಕೃತವಾದಂತಹ ವಿಷಯಗಳನ್ನು ದೇವರ ಹತ್ರ ಕೇಳ್ಕೊಂಡ್ರು ಅದರಿಂದ ಇನ್ನೊಂದು ಬಂಧನೆ ಆಗುತ್ತೆ ಹೊರತು ಇನ್ನೇನು ಪ್ರಯೋಜನ ಆಗೋದಿಲ್ಲ ಅಂತ ಅನ್ನೋದು ಸಿದ್ಧಾಂತದ ರಹಸ್ಯ. ಅದು ಆಚಾರ್ಯ ನೆಕ್ಸ್ಟ್ ಲಾಸ್ಟ್ ಸೆಕ್ಷನ್ ತುಂಬ ಇಂಟ್ರೆಸ್ಟಿಂಗ್ ಆದಂತಹ ಒಂದು ನಾವು ಅಬ್ಸರ್ವ್ ಮಾಡುವಂಥದ್ದು ಈ ಮಾಧ್ವ ಪರಂಪರೆಯಲ್ಲಿ ಈ ಜ್ಞಾನ ಏನಿದೆ, ಜ್ಞಾನ ಪರಂಪರೆ. ಈಗ ಮಧ್ವಾಚಾರ್ಯರು ಒರಿಜಿನಲಿ ಅವ್ರು ಏನು ಭಾಷ್ಯವನ್ನು ಬರೆದ್ರು ಅದೇ ಭಾಷ್ಯ 700 ವರ್ಷ ಆದರೂ ಕೂಡ ನಮಗಿದರಲ್ಲಿ ಹೆಚ್ಚು ಅವರೊಂಥರ ಹೇಳ್ತಾರೆ ಇವರೊಂಥರ ಹೇಳ್ತಾರೆ ಅನ್ನೋ ಥರದ್ದಿಲ್ಲ. ನಾವು ಬೇರೆ ದರ್ಶನಗಳನ್ನು ನಾವು ನೋಡಿದ್ರೆ ಈಗ ಬುದ್ಧಿಸಮ್ ಇರ್ಬೋದು, ಅದರಲ್ಲೇ ಒಂದು 3-4 ಪ್ರಕಾರಗಳಿದೆ. ಒಂದೊಂದು ಕವಲಾಗಿ ಹೋಗ್ಬಿಡ್ತದು, ಒಂದೊಂದು ಬ್ರಾಂಚೇ ಅವರ ಮಧ್ಯದಲ್ಲೇ ಒಂದು ಭಿನ್ನಾಭಿಪ್ರಾಯಗಳಿರುವಂಥದ್ದು. ಅದೇ ನಮ್ಮ ಈ ಮಧ್ವ ಪರಂಪರೆಯಲ್ಲಿ ಅದನ್ನು ನಾವು ನೋಡಲ್ಲ. ಇದರ ವಿಶಿಷ್ಟತೆ ಏನು? ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾನೆ, ಈ ಪ್ರಶ್ನೆಗೆ ಸಂಬಂಧಿಸಿರುವಂಥ ಒಂದು ಮಾತು. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಿ ಅವ್ಯವಸಾಯಿನಾಂ. ಭಗವದ್ಗೀತೆ. ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂದರೆ ಯು ಕ್ಯಾನ್ ಥಿಂಕ್ ರೈಟ್ ಇನ್ ಓನ್ಲಿ ಒನ್ ಡೈರೆಕ್ಷನ್ ಬಟ್ ಯು ಕ್ಯಾನ್ ಥಿಂಕ್ ರಾಂಗ್ಲಿ ಇನ್ 1000 ways. ಇದೇ ಅದು ನಾನು ಭಗವದ್ಗೀತೆಯಲ್ಲಿ ಏನಿದೆ ಅದರ ಆಂಗ್ಲ ಭಾಷೆಯ ಭಾಷಾಂತರ ಇದು. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ. ಸರಿಯಾದ ಬುದ್ಧಿ ಅಂತ ಅನ್ನೋದು ಒಂದೇ ದಿಕ್ಕಲ್ಲಿ ಯೋಚನೆ ಮಾಡುತ್ತೆ. ಅಂದರೆ ಸರಿಯಾದ್ದು ಅಂದರೆ ಒಂದೇ ಮಾರ್ಗ ಇರುತ್ತೆ ಅಂತ ಅಲ್ವಾ. ಸರಿಯಾದ ಅಲ್ಲದೆ ಇದ್ರೆ ಬೇಕಾದಷ್ಟು ಅನಂತ ಮಾರ್ಗಗಳಿರ್ಬೋದು ಅಲ್ವಾ. ಆದ್ದರಿಂದ ಆಚಾರ್ಯರ ಸಿದ್ಧಾಂತ ಅಂತನ್ನೋದು ನಿಷ್ಕೃಷ್ಟವಾಗಿದೆ. ಅದು ಇದಮಿತ್ತಂ ಅಂತಿದೆ, ನಿಷ್ಕೃಷ್ಟವಾಗಿದೆ. ಜೊತೆಗೆ ನಮ್ಮ ಪರಂಪರೆಯಲ್ಲಿ ಯಾರು ಪೂರ್ವಾಚಾರ್ಯರಿದ್ದಾರೆ ಅವ್ರ ಬಗ್ಗೆ ಅಪರಿಮಿತವಾದ ಭಕ್ತಿಯನ್ನು ಇಟ್ಕೊಂಡೇ ಮುಂದಿನ ಆಚಾರ್ಯರು ಬಂದಿದ್ದಾರೆ. ಆದ್ದರಿಂದ ನಮ್ಮ ಪರಂಪರೆಯಲ್ಲಿ ಬಂದಂತಹ ಆಚಾರ್ಯರ ಶಿಷ್ಯರು ಮತ್ತು ಆ ಗ್ರಂಥಕಾರರಾದಂತಹ ಪದ್ಮನಾಭ ತೀರ್ಥರಾಗ್ಬೋದು, ಜಯತೀರ್ಥರಾಗ್ಬೋದು, ವ್ಯಾಸತೀರ್ಥರಾಗ್ಬೋದು, ರಾಘವೇಂದ್ರ ತೀರ್ಥರಾಗ್ಬೋದು, ಇವರೆಲ್ಲ ಪೂರ್ವಾಚಾರ್ಯರ ಅಭಿಪ್ರಾಯಗಳಿಗೆ ವಿರೋಧ ಬರೆದಿರೋ ಥರನೇ ತಮ್ಮ ಗ್ರಂಥಗಳನ್ನು ವಿಸ್ತರಿಸ್ಕೊಂಡು ಹೋಗಿದ್ದಾರೆ. ಅಂದರೆ ಅದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ, ತುಂಬ ಆಸ್ಥೆಯಿಂದ ಕಾಪಾಡ್ಕೊಂಡು ಬಂದಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದರೆ ಆ ಕಾಲದಲ್ಲಿ ತಮ್ಮ ಕಾಲದಲ್ಲಿ ಆಚಾರ್ಯರ ಸಿದ್ಧಾಂತದ ಮೇಲೆ ಬಂದಂತಹ ಆಕ್ಷೇಪಗಳಿಗೆ, ಪ್ರಬಲವಾದ ಆಕ್ಷೇಪಗಳಿಗೆ ಪ್ರಬಲವಾದ ಉತ್ತರಗಳನ್ನು ಆ ಕಾಲದಲ್ಲಿ ಬರಿತಾ ಬಂದಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ತುಂಬ ಇತ್ತೀಚಿನವರು ಅದನ್ನು ಬರೆದಂಥವ್ರು.
ಅದರಿಂದ ಸಿದ್ಧಾಂತಗಳನ್ನು, ಆಚಾರ್ಯರ ಸಿದ್ಧಾಂತವನ್ನು ತುಂಬ ಶ್ರದ್ಧೆಯಿಂದ ಕಾಪಾಡ್ಕೊಂಡು ಬಂದಿರುವಂಥ ಪರಂಪರೆ ನಮ್ಮದು. ಇವತ್ತಿಗೂ ನಮ್ಮ ಪರಂಪರೆಯಲ್ಲಿರುವಂಥ ಆಸ್ತಿಕರಾದಂತಹ ವಿದ್ವಾಂಸರು ನಮ್ಮ ಸಿದ್ಧಾಂತದ ಮೇಲೆ ಬರುವಂಥ ಆಧುನಿಕ ಆಕ್ಷೇಪಗಳಿಗೂ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಆಚಾರ್ಯರ ಮೇಲಿರುವಂಥ ಅಪರಿಮಿತವಾದ ಶ್ರದ್ಧೆ ಮತ್ತು ತತ್ವದ ನಿಷ್ಕೃಷ್ಟತೆ, ಈ ಎರಡು ಕಾರಣಗಳಿಂದ ಸಿದ್ಧಾಂತ ಅಂತ ಅನ್ನೋದು ಏಕಪ್ರಕಾರವಾಗಿದೆ ಅಂತ ನನ್ನ ಅಭಿಪ್ರಾಯ. ಅಂದರೆ ಈಗ 13ನೇ ಶತಮಾನದಲ್ಲಿ ಮಧ್ವಾಚಾರ್ಯರು ಒರಿಜಿನಲ್ ಗ್ರಂಥಗಳನ್ನು ಆವಾಗ ಬರೆದ್ರು. ಅದಾದಮೇಲೆ ಅವರ ಪರಂಪರೆಯಲ್ಲಿ ಬಂದವರು ಜಯತೀರ್ಥರು ಅವರು ವ್ಯಾಖ್ಯಾನ ಮಾಡಿದ್ದು. ಅಂದರೆ ಅವರ ವ್ಯಾಖ್ಯಾನಕ್ಕೆ ಮತ್ತೆ 15th ಸೆಂಚುರಿ, 16th ಸೆಂಚುರಿ, 17th ಸೆಂಚುರಿ ಪ್ರತಿಯೊಂದು ಶತಮಾನದಲ್ಲೂ ಕೂಡ ಅವರವರು ಅದಕ್ಕೆ ಬಂದಂತಹ ಎಲ್ಲ ಗೊಂದಲಗಳನ್ನು ಮತ್ತು ಅದಕ್ಕೆ ಯಾಕೆಂದರೆ ಒಂದೊಂದು 100 ವರ್ಷ ಆದಂಗೆ ಬಹಳಷ್ಟು ಆ ಭಾಷೆ ಚೇಂಜ್ ಆಗುತ್ತೆ. ತಾವೇ ಹೇಳ್ತಾ ಇದ್ರಿ ತಾರತಮ್ಯ ಅಂದರೆ ಹೇಗೆ ನಾವು ತಪ್ಪು ಅರ್ಥ ತಿಳ್ಕೊಳ್ತೀವಿ ಅಂತ. ಹೀಗೆ ಜೀವನ ವ್ಯವಸ್ಥೆ ಚೇಂಜ್ ಆಗುತ್ತೆ. 100 ವರ್ಷಕ್ಕೆ ಪ್ರತಿಯೊಂದು ಆ ಟರ್ಮಿನಾಲಜಿಸೇ ಚೇಂಜ್ ಆಗುತ್ತೆ. ಸೊ ಅದೆಲ್ಲ ಉಳಿಸ್ಕೊಂಡು ಬಂದಿದ್ದಾರೆ ಅಂತ ತಾವು ಹೇಳೋದು. ಹೌದು. ಆ ಕಾಲದಲ್ಲಿ ಬಂದಂತಹ ಬೇರೆ ಬೇರೆ ಆಕ್ಷೇಪಗಳು, ಈಗ ಜಯತೀರ್ಥರ ಕಾಲದಲ್ಲಿ ಬಂದಂತಹ ಆಕ್ಷೇಪಗಳಿಗೆ ಅವರು ಉತ್ತರ ಕೊಡ್ತಾರೆ. ವ್ಯಾಸತೀರ್ಥರ ಕಾಲದಲ್ಲಿ ಬಂದಂತಹ ಆಕ್ಷೇಪಗಳು ಅವರು ಉತ್ತರ ಕೊಡ್ತಾರೆ. ರಾಘವೇಂದ್ರ ತೀರ್ಥರ ವಿಜಯೇಂದ್ರರು ತಮ್ಮ ಕಾಲದಲ್ಲಿ ಬಂದಂತಹ ಆಕ್ಷೇಪಗಳು ತಾವು ಉತ್ತರ ಕೊಡ್ತಾರೆ. ಹೀಗೆ ಬಂದು ಆಮೇಲೆ ಈ ಮತ್ತೊಂದೇನು ಅಂತಂದರೆ ಅಧ್ಯಯನ ಪರಂಪರೆ ಅಂತ ಅನ್ನೋದು ಸಂರಕ್ಷಿತವಾಗಿದೆ ಇಲ್ಲಿ. ಒಂದು ಈಗ ನಾನು ನಮ್ಮ ಗುರುಗಳಲ್ಲಿ ಅಧ್ಯಯನ ಮಾಡಿದೆ. ಈಗ ಹೇಳಬೇಕು ಅಂತಂದರೆ ಮಧ್ವಾಚಾರ್ಯರಿಂದ ಹಿಡಿದು ನನ್ನವರೆಗೂ ಒಂದು ಅವಿಚ್ಛಿನ್ನವಾದ ಒಂದು ಪರಂಪರೆ ಇದೆ. ಅಂದರೆ ಕಂಟಿನ್ಯೂಸ್ ಫ್ಲೋ ಇದೆ. ಹೌದು. ಅಂದರೆ ಮಧ್ವಾಚಾರ್ಯರು ತಮ್ಮ ಶಿಷ್ಯರಿಗೆ ಪಾಠ ಹೇಳಿದ್ರು, ಅವ್ರ ಶಿಷ್ಯರಿಗೆ ಪಾಠ ಹೇಳಿದ್ರು. ಯಾರಿಗೆ ಪಾಠ ಹೇಳಿದ್ರು ಅನ್ನೋ ಹೆಸರನ್ನ ಇಟ್ಕೊಂಡು ನನ್ನ ತನಕ ಬರಿಬೋದು ಒಂದು ಟ್ರೀನ. ಹೆಸರನ್ನ ಇಟ್ಕೊಂಡು ಎಲ್ಲೋ ಒಂದ್ ಕಡೆ ಮಿಸ್ ಆಗೋದಿಲ್ಲ ಅದು. ಮಧ್ವಾಚಾರ್ಯರಿಂದ ಹಿಡಿದು ನನ್ನವರೆಗೂ ಅಂದ್ರೆ ಒಂದು 700 ವರ್ಷದಲ್ಲಿ ಅಷ್ಟು ತಲೆಮಾರುಗಳನ್ನು ನಾವು ಹೆಸರಿಸಬಹುದು. ಹೌದು, ಹೆಸರಿಸಬಹುದು. ಎಲ್ಲೂ ಒಂದು ಮಿಸ್ಸಿಂಗ್ ಲಿಂಕ್ ಸಿಗೋದಿಲ್ಲ ನಿಮಗೆ. ಆ ರೀತಿಯಾಗಿ ಜ್ಞಾನದ ಪರಂಪರೆಯನ್ನು ನೀವು ಆಚಾರ್ಯರ ಸಿದ್ಧಾಂತ ಹೀಗೆ ಸಂರಕ್ಷಿತವಾಯಿತು ಅಂತ ಕೇಳ್ತೀರಿ. ಅದಕ್ಕಿಂತ ಆಶ್ಚರ್ಯ ಅಂತಂದರೆ ವೈದಿಕ ಸಿದ್ಧಾಂತ ಅಂತ ಅನ್ನೋದು ಇವಾಗೇನೋ ಪುಸ್ತಕ ಇದೆ, ಪಾಠ ಹೇಳ್ತಾರೆ. 16,000 ವರ್ಷಗಳಿಂದ ಪುಸ್ತಕನೂ ಇಲ್ಲದೆ ಇರುವಂಥ ಕಾಲದಲ್ಲಿ ಒಂದೇ ಒಂದು ಸ್ವರನೂ ತಪ್ಪಾಗದಿರೋ ಥರ ವೇದಗಳು ಸಂರಕ್ಷಿತವಾಗಿದೆಯಲ್ಲ, ಇದು ನಮ್ಮ ಭಾರತೀಯ ಪರಂಪರೆಯ ಮಹತ್ವ. ಇದು ಅದರಿಂದ ಜ್ಞಾನ ಪರಂಪರೆಯ ಸಂರಕ್ಷಣೆ ಅಂತನೂ ನಮ್ದೆಲ್ಲರ ಜವಾಬ್ದಾರಿ ಆಗಿದೆ. ಆದ್ದರಿಂದ ಇದು ಮಧ್ವ ಸಿದ್ಧಾಂತಕ್ಕೆ ಮಾತ್ರ ಅಂತಲ್ಲ, ಮಧ್ವ ಸಿದ್ಧಾಂತಕ್ಕೆ ಒಂದು ಎಕ್ಸ್ಕ್ಲೂಸಿವ್ ಆದ ಒಂದು ವಿಷಯ ಏನು ಅಂತಂದರೆ ತತ್ವದ ನಿಷ್ಕರ್ಷೆ ಅಂತಂದರೆ ಆಂಬಿಗಿಟಿ ಇಲ್ಲ, ಏನು ಸಂಶಯ ಇಲ್ಲ, ಅದು ಇದೋ ಅದೋ ಅನ್ನೋ ಸಂಶಯ ಇಲ್ಲ. ಇದಮಿತ್ತಮ್ ಅಂತ ಆಚಾರ್ಯರು ಬರೆದಿರೋದ್ರಿಂದ ಆ ನಿಷ್ಕರ್ಷೆ ಇರೋದ್ರಿಂದ ಏಕಪ್ರಕಾರವಾಗಿದೆ. ಬೇರೆ ಎಷ್ಟೊಂದು ಜನ ವಿದ್ವಾಂಸರುಗಳು ಈಗ ಒಂದೇ ಭಾಗವತನ ಬಹಳಷ್ಟು ಜನ ಬೇರೆ ಬೇರೆ ಥರ ಅವರ ಶೈಲಿ ಚೇಂಜ್ ಆದರೆ ಆದರೂ ಕೂಡ ಅದು ಪ್ರಮೇಯ ನಿಷ್ಕರ್ಷೆ ಚೇಂಜ್ ಆಗೋದಿಲ್ಲ. ಕೊನೆಯ ಪ್ರಶ್ನೆ ಆಚಾರ್ಯ, ತುಂಬ ಹೊತ್ತು ನಿಮ್ಮ ಸಮಯ ತೊಗೊಂಡಿದ್ದೀನಿ. ಕೊನೆಯದಾಗಿ ಕೇಳೋದಾದರೆ ಈಗ ಯುವ ಪೀಳಿಗೆ, ಯಾಕೆಂದರೆ ಇವಾಗ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಪ್ರತಿಯೊಂದು ಲೇಟೆಸ್ಟ್ ಟೆಕ್ನಾಲಜಿನಲ್ಲಿರುವಂಥವ್ರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ರಿಸರ್ಚ್ ಮಾಡ್ತಿರೋವಂಥವ್ರು, ರಿಸರ್ಚ್ ಸ್ಟೂಡೆಂಟ್ಸ್ಗೆ ಗೈಡ್ ಮಾಡ್ತಿರೋವಂಥವ್ರು, ಇವಾಗಿನ ಯುವ ಪೀಳಿಗೆಗೆ ಈ ಎಲ್ಲ ತತ್ವಗಳ ಬಗ್ಗೆ ತಿಳ್ಕೋಬೇಕು ಅಂದರೆ ಸಿಂಪಲ್ ಆಗಿ ಅವರೇನೋ ಒಂದು ಈ ಮಧ್ವಾಚಾರ್ಯರು ಮಾಡಿರುವಂತಹ ನಮ್ಮ ಜೀವನದಲ್ಲಿ ನಮ್ಮ ಕಷ್ಟಗಳು, ನಮ್ಮ ದುಃಖಗಳನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ಯಾವ ವಿಷಯಗಳನ್ನು ಇಟ್ಕೊಂಡು ಅವರು ಮುಂದುವರಿಬಹುದು? ಒಂದು ಸಣ್ಣದಾದ ಸಂದೇಶ ಹೇಳೋದು. ಆಚಾರ್ಯರ ಎಲ್ಲ ಸಂದೇಶಗಳು ಹಾಗೇ ಇದೆ. ಒಂದು ಅಂತಂದರೆ ಹೇಳೋದಲ್ಲ, ಈ ಬಹಳ ಜನಕ್ಕೆ ದುಃಖ ಆಗುವಂಥದ್ದು ಅವ್ರು ಹೀಗಿದ್ದಾರೆ, ಇವ್ರು ಹೀಗಿದ್ದಾರೆ, ನನಗೆ ಯಾಕೆ ಹೀಗಿಲ್ಲ ಇತ್ಯಾದಿಗಳು. ಆಚಾರ್ಯ ಹೇಳೋದು ಎವ್ರಿ ಇಂಡಿವಿಜುವಲ್ ಇಸ್ ಡಿಫರೆಂಟ್ ಅಂತ. ಎವ್ರಿ ಇಂಡಿವಿಜುವಲ್ ಈಸ್ ಎನ್ ಇಂಡಿವಿಜುವಲ್ ಆ್ಯಂಡ್ ರೆಸ್ಪೆಕ್ಟ್ ಇಂಡಿವಿಜುವಾಲಿಟಿ. ನಮ್ಮ ಮನಸ್ಸಲ್ಲಿರುವಂಥ ಐಡಿಯಾಗಳನ್ನ ಅಥವಾ ಥಾಟ್ಗಳನ್ನ ಇನ್ನೊಬ್ಬರ ಮೇಲೆ ಹೇರಬಾರ್ದು. ನಮ್ಮ ಎಕ್ಸ್ಪೆಕ್ಟೇಷನ್ಸ್ನ ಸರಿ ಮಾಡ್ಕೊಳ್ಳಿ ಅಂತ. ಸರಿಯಲ್ಲ, ಝೀರೋ ಮಾಡ್ಕೊಳ್ಳಿ ಅಂತ. ಯಾಕಂದರೆ ಅವ್ರು ಇಂಡಿವಿಜುವಲ್ಸ್, ಅವ್ರು ಬೇರೆ ಇಂಡಿವಿಜುವಲ್ಸು, ನೀವು ಬೇರೆ ಇಂಡಿವಿಜುವಲ್. ಆದ್ದರಿಂದ ನಿಮ್ಮ ವೈಯಕ್ತಿಕವಾದ ಅಭಿಪ್ರಾಯ ಏನಿದೆ ಅದು ನಿಮ್ಮ ಅಭಿಪ್ರಾಯ, ಮತ್ತೊಬ್ಬ ವೈಯಕ್ತಿಕವಾದ ಅಭಿಪ್ರಾಯ ಇನ್ನೊಬ್ಬನ ಅಭಿಪ್ರಾಯ. ಒಂದು ಇನ್ನೊಂದು, ಎಲ್ಲನೂ ಭಗವದಾಯತ್ತವಾಗಿದೆ, ನಾವು ಅಸ್ವತಂತ್ರರಿದ್ದೀವಿ. ನೀವು ಯೋಚನೆ ಮಾಡಿದ್ರೆ ಆಚಾರ್ಯರು ಮತ್ತೊಂದು ಹೇಳೋದು, ಸ್ವತಂತ್ರಂ ಅಸ್ವತಂತ್ರಂಚ ದ್ವಿಧಂ ತತ್ವಮಿಷ್ಯತೆ ಸ್ವತಂತ್ರೋ ಭಗವಾನ್ ವಿಷ್ಣು ಭಾವಾಭಾವೋ ದ್ವಿಧೇತರತ್ ಅಂತ. ನಾವು ಕುರುಭುಂಕ್ಷಜಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ ಅಂತ ಹೇಳ್ತಾರೆ. ಎಲ್ಲರೂ ಎಕ್ಸ್ಪೀರಿಯನ್ಸಿಗೆ ಬರುವಂಥ ಇನ್ನೊಂದು ವಿಷಯ ಏನು ಅಂತಂದರೆ, ಜೀವ ನಾವೆಲ್ಲರೂ ಅಸ್ವತಂತ್ರರು ಅಂತ. ಅಂದರೆ ವಿ ಕ್ಯಾನ್ ಕಂಟ್ರೋಲ್ ಓನ್ಲಿ ವೆರಿ ಫ್ಯೂ ಥಿಂಗ್ಸ್. ಇನ್ಫ್ಯಾಕ್ಟ್ ವಿ ಕ್ಯಾನ್ ಕಂಟ್ರೋಲ್ ಎನಿಥಿಂಗ್ ಅಂತ ಅಲ್ವಾ. ನಮ್ಮ ಥಾಟ್ಸನ್ನೇ ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಎಲ್ರಿಗೂ ಇರುವಂಥ ಅನುಭವ ಇದೆ. ಇನ್ಫ್ಯಾಕ್ಟ್ ಮೀಡಿಯಲ್ ಗ್ರೀಕ್ ಫಿಲಾಸಫರ್ಸು ಸ್ಟಾಯಿಕ್ಸ್ ಅಂತ ಹೇಳ್ತಾರೆ, ಅವರು ಇದನ್ನೇ ಹೇಳ್ತಾರೆ. ಪ್ರಪಂಚದಲ್ಲಿ ಏನನ್ನು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ ನಮ್ಮನ್ನು ನಾವು ಕಂಟ್ರೋಲ್ ಮಾಡೋದು ಬಿಟ್ಟು. ಎಲ್ಲರನ್ನು ಕಂಟ್ರೋಲ್ ಮಾಡ್ತಿರೋದು, ಪ್ರಕೃತಿಯನ್ನು ನಿಯಮನ ಮಾಡ್ತಿರೋನು ದೇವರು. ಸಕಲ ಪ್ರಪಂಚ ಅಂತ ಅನ್ನೋದು ಭಗವದ್ ಅಧೀನ ಅಂತ ತಿಳ್ಕೊಂಡು
ಭಗವಂತ ಅವರವ್ರ ಕರ್ಮಾನುಸಾರವಾಗಿ ಅವರಿಗೆ ಬೇಕಾಗಿರೋ ಸುಖ ದುಃಖಗಳನ್ನು ಕೊಡ್ತಾನೆ ಅಂತ ತಿಳ್ಕೊಂಡು, ನಾವು ಅವನ ಅಧೀನರಾಗಿದ್ದೀವಿ ಅಂತ ತಿಳ್ಕೊಂಡು ಒಬ್ರಿಗೂ ಒಬ್ಬರು ಭಿನ್ನರು, ಭೇದ ಅಂತ ಅನ್ನೋದು ಏನೋ ಸಣ್ಣ ವಿಷಯ ಅಂತ ತಿಳ್ಕೊಳ್ತಾರೆ. ಅದು ತುಂಬ ಜೀವನಕ್ಕೆ ಉಪಯುಕ್ತವಾದಂತಹ ಪ್ರಮೇಯ ಅದು. ದಿ ಮೊಮೆಂಟ್ ಯು ರಿಯಲೈಸ್ ದಟ್ ದಿ ಅದರ್ ಇಂಡಿವಿಜುವಲ್ ಈಸ್ ಅನ್ ಇಂಡಿವಿಜುವಲ್ ಆ್ಯಂಡ್ ಯು ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ದಿ ಅದರ್ ಇಂಡಿವಿಜುವಲ್, ಯಾವ ಕಾನ್ಫ್ಲಿಕ್ಟ್ಗಳು ಇರಲ್ಲ. ಪ್ರಪಂಚದಲ್ಲಿ ಎಲ್ಲ ಕಾನ್ಫ್ಲಿಕ್ಟ್ ಯಾಕಾಗುತ್ತೆ ಅಂದರೆ, ನನ್ನ ಇಚ್ಛೆಗೆ ಅನುಸಾರವಾಗಿ ನೀವಿರಬೇಕು ಅಂತ ನಾನು ಅಪೇಕ್ಷಿಸ್ತೀನಿ. ಕರೆಕ್ಟ್. ತಂದೆ ಆದವನು ಮಗ ಅವನು ಅನ್ಕೊಂಡಂಗೆ ಇರಬೇಕು ಅಂತ ಹೇಳ್ತಾನೆ. ಗಂಡನಾದವನು ಹೆಂಡತಿ ಆದವಳು ಗಂಡ ತಾನು ಅನ್ಕೊಂಡಂಗೆ ಇರಬೇಕು ಅಂತ ಅಂತಾರೆ. ಅದಲ್ಲ, ಅವರವ್ರ ಇಂಡಿವಿಜುವಲ್ಸ್. ಅವರು ಎಕ್ಸ್ಪೆಕ್ಟೇಷನ್ಸ್ ಯಾರ ಬಗ್ಗೆನೂ ಎಕ್ಸ್ಪೆಕ್ಟ್ ಮಾಡಿದೆ ಎಲ್ಲರೂ ಅಸ್ವತಂತ್ರರು ಅಂತ ತಿಳ್ಕೊಂಡು. ಆಮೇಲೆ ಇನ್ನೊಂದು ದುಃಖಕ್ಕೆ ಕಾರಣ ಏನು ಅಂತಂದರೆ, ಪ್ರಪಂಚದಲ್ಲಿ ಇರೋದೆಲ್ಲ ನಾನು ಕಂಟ್ರೋಲ್ ಮಾಡ್ತೀನಿ ಅನ್ನೋ ಒಂದು ಭ್ರಾಂತಿ ಇರುತ್ತೆ. ಯಾವಾಗ ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಆಗುತ್ತೆ, ಆವಾಗ ಅದು ಅನುಭವ ಎಕ್ಸ್ಪೀರಿಯನ್ಸಿಗೆ ಬರುತ್ತೆ, ಆವಾಗ ದುಃಖ ಆಗುತ್ತೆ. ಆಚಾರ್ಯರು ಹೇಳ್ತಾರೆ, ನೋಡ್ರಪ್ಪ, ಪ್ರತಿಯೊಬ್ಬ ಜೀವರು ಭಿನ್ನ ಭಿನ್ನರು, ಯಾರ ಮೇಲೂ ನಿಮ್ಮ ಐಡಿಯಾಸನ್ನು ಇಂಪೋಸ್ ಮಾಡಬೇಡಿ. ನಿಮ್ಮ ಐಡಿಯಾಸನ್ನು ನೀವು ಹೇಳಿ, ತೊಗೊಳ್ಳೋದು ಬಿಡೋದು ಅವ್ರ ಇಷ್ಟ, ಅದು ಅವ್ರ ಸ್ವಭಾವಕ್ಕೆ ಬಿಟ್ಟಿದ್ದದು ಒಂದು. ಎರಡನೇದು, ಎಲ್ಲರೂ ಅಸ್ವತಂತ್ರರು, ಯಾವುದು ನಿಮ್ಮ ಕೈಲಿಲ್ಲ. ಏನು ಕಂಟ್ರೋಲ್ ಮಾಡ್ಬೋದು ಅಂದರೆ ನಿಮ್ಮ ಸೆಲ್ಫನ್ನು ನೀವು ಕಂಟ್ರೋಲ್ ಮಾಡ್ಬೋದು. ಯಾರ ಅಧೀನದಲ್ಲಿದೆ ಅಂದರೆ ದೇವರ ಅಧೀನದಲ್ಲಿದೆ. ಇಷ್ಟನ್ನು ತಿಳ್ಕೊಂಡು ಈ ಪ್ರಕೃತಿ, ಈ ಸಂಸಾರ ಅಂತ ಅನ್ನೋದು ಅನಿತ್ಯ ಅನ್ನೋ ಜ್ಞಾನವನ್ನು ಇಟ್ಕೊಂಡು, ನನಗೆ ಬೇಕಾದ್ದು ಅಲ್ಟಿಮೇಟ್ ಆದ ಆನಂದ ಇದೆಯಲ್ಲ ಅದ್ರ ಮೇಲೆ ಬಾಯಿ ಮುಚ್ಕೊಂಡು ಫೋಕಸ್ ಮಾಡಿಕೊಂಡು, ಅದಕ್ಕೆ ಬೇಕಾದ್ದು ಭಗವಂತನ ಪ್ರಸಾದ ಆದ್ದರಿಂದ ಅವನನ್ನು ಧ್ಯಾನ ಮಾಡಿಕೊಂಡು, ನಿಮಗೇನು ನಿಯತವಾಗಿದೆ ಕೆಲಸ ಇದನ್ನು ಮಾಡಿ ಅಂತ ಅನ್ನೋದು ಆಚಾರ್ಯರ ಸಿದ್ಧಾಂತದ ಸಾರ. ಅದನ್ನೇ ಅವರು ಕುರುಭುಂಕ್ಷ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯ ಸತತಂ. ಎಲ್ಲ ಹೇಳಿದ ಎಲ್ಲ ವಿಷಯಗಳು ಇದೆ. ನಿಜಂ ನಿಯತಂ ಹರಿಪಾದ ವಿನಮ್ರಧಿಯ ಅಂದರೆ, ಹರಿಪಾದ ವಿನಮ್ರಧಿಯ ಅಂದರೆ ಹ್ಯುಮಿಲಿಟಿ ಇಟ್ಕೊಂಡು, ನಮ್ರತೆಯನ್ನು ಇಟ್ಕೊಂಡು, ದೇವರು ಸ್ವತಂತ್ರ ನಾವು ಅಸ್ವತಂತ್ರ ಇದ್ದೀವಿ ಅನ್ನೋ ಹ್ಯುಮಿಲಿಟಿಯನ್ನು ಇಟ್ಕೊಂಡು, ನಮ್ಮ ಕೈಲಿ ಇಲ್ಲ ಅನ್ನೋ ಜ್ಞಾನವನ್ನು ಇಟ್ಕೊಂಡು, ನಿಮ್ಮ ಕೆಲಸ ಏನಿದೆ, ನಿಮಗೆ ಡೆಸಿಗ್ನೇಟೆಡ್ ಆದ ಕೆಲಸ ಏನಿದೆ, ಆ ಕೆಲಸವನ್ನು ದೇವರ ಅರ್ಪಣ ಬುದ್ಧಿಯಿಂದ, ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದಾರಾಧನಮೇವ ಪರಮೋಧರ್ಮ. ಪರಮಧರ್ಮ ಏನು ಅಂತಂದರೆ, ನಮಗೆ ಡೆಸಿಗ್ನೇಟೆಡ್ ಆದ ಕೆಲಸವನ್ನು ದೇವರ ಅಧೀನರಾಗಿದ್ದೀವಿ ಅಂತ ನಾವು ತಿಳ್ಕೊಂಡು ಇಂಡಿವಿಜುವಲ್ ಆಗಿ ಸರಿಯಾಗಿ ನಮ್ಮ ಕೆಲಸವನ್ನು ಮಾಡುವಂಥದ್ದೇ ಪರಮಧರ್ಮ ಅಂತ. ಇದನ್ನು ಮಾಡಿ ಆ ಕರ್ಮದಿಂದ ಯಾವುದೇ ಫಲವನ್ನು ಅಪೇಕ್ಷಿಸದೆ ಜ್ಞಾನ ಬರಬೇಕು ಅಂತ ಅಪೇಕ್ಷಿಸಿದ್ರೆ ನಮಗೆ ಅಂಥತೋ ನಮಗೆ ಅಲ್ಟಿಮೇಟ್ ಆಗಿ ಬೇಕಾಗಿರುವಂಥ ಸ್ವರೂಪಭೂತವಾದ ಆನಂದ ಅಂತನೋದು ಸಿಗುತ್ತೆ ಅಂತನೋದು ಆಚಾರ್ಯ ಸಿದ್ಧಾಂತ. ಇದ್ರ ಬಗ್ಗೆನೇ ಗಂಟಾನುಗಟ್ಟಲೆ ಮಾತಾಡ್ಬೋದು. ನನಗಂತೂ ಇವಾಗ ಹೆಚ್ಚೆಚ್ಚು ಕನ್ವಿನ್ಸ್ ಆಗ್ತಿದೆ ವಯಸ್ಸಾಗ್ತಾ ಆಚಾರ್ಯರ ಸಿದ್ಧಾಂತ ಅಂತನ್ನೋದು ಎಷ್ಟು ಸೈಕಲಾಜಿಕಲಿ ರಿಲೆವೆಂಟ್ ಆಗಿದೆ ಇವತ್ತು. ಎಷ್ಟು ಸೈಕಲಾಜಿಕಲ್ ಇಶ್ಯೂಸ್ಗೆ ಆಚಾರ್ಯರ ಸಿದ್ಧಾಂತ ಅಂತ ಅನ್ನೋದು ಸರಿಯಾಗಿ ಉತ್ತರ ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆ ನಂಗೆ ಬಹಳ. ನೀವು ಈಗಲೇ ಕೊಟ್ಟಿದ್ದು ತುಂಬ ಸರಳವಾದದ್ದು ನನಗೆ. ಯಾಕೆಂದರೆ ನಾವು ಮಧ್ವಾಚಾರ್ಯರ ಈ ತತ್ವನ ನಾವು ತುಂಬ ಯಾವುದೋ ಶ್ಲೋಕಗಳು ಓದ್ತೀವಿ, ಸರ್ವಮೂಲ ಗ್ರಂಥಗಳು ಪಾರಾಯಣ ಮಾಡ್ತೀವಿ, ಅವ್ರನ್ನ ಎಲ್ಲೋ ದೂರದಲ್ಲಿ ಇಟ್ಬಿಟ್ಟಿದ್ದೀವಿ ಅಂತ ರಿಲೆವೆಂಟ್ ಅವರು. ಅದೇ ನಾನು ಹೇಳಿದ್ನಲ್ಲ, ಇಂಡಿವಿಜುವಲ್ಸ್ ಆರ್ ಇಂಡಿವಿಜುವಲ್ಸ್, ರೆಸ್ಪೆಕ್ಟ್ ಎವ್ರಿಬಡೀಸ್ ಇಂಡಿವಿಜುವಾಲಿಟಿ ಅಂತ ಒಂದು. ಇನ್ನೊಂದು, ಯು ಆರ್ ನಾಟ್ ಅಂಡರ್ ಕಂಟ್ರೋಲ್. ನಮ್ಮ ಎಲ್ಲ ದುಃಖಕ್ಕೆ ಕಾರಣ ಏನು ಅಂತಂದರೆ ಐ ಆಮ್ ಅಂಡರ್ ಕಂಟ್ರೋಲ್ ಅನ್ನೋ ಭ್ರಾಂತಿ ಇರುತ್ತೆ ನಮಗೆ. ನಾನು ಇದನ್ನು ಮಾಡ್ತೀನಿ, ನಾನು ಅನ್ಕೊಂಡಂಗೆ ಯಾಕೆ ಆಗಲಿಲ್ಲ ಅಂತ. ನೀನು ಅನ್ಕೊಂಡಂಗೆ ಆಗೋದಿಲ್ಲ ಅಂತ ನಿಜ ಅಂತ ನೀನು ಆಚಾರ ಹೇಳ್ತಾರೆ. ನಾವು ಅನ್ಕೊಂಡಂಗೆ ಏನಾದರೂ ಆಗ್ಬಿಟ್ರೆ ಅದೊಂದು ಮಿರಾಕಲ್. ಈಗ ನಾವು ಇದೇ ಸಂವಾದವನ್ನು ಎಷ್ಟು ದಿನದಿಂದ ಮಾಡಬೇಕು ಅಂತ ಒಂದು ಅಪೇಕ್ಷೆ ಇತ್ತು. ಯಾವತ್ತು ದೇವ್ರ ಇಚ್ಛೆಗೆ ಬಂತೋ ಅವತ್ತಾಯ್ತು. ಹೌದು ಹೌದು ಹೌದು. ಆದ್ರಿಂದ ಯಾವತ್ತು ದೇವ್ರ ಇಚ್ಛೆಗೆ ಬರುತ್ತೆ ಅವಾಗ ಆಗುತ್ತೆ. ನಮ್ಮ ಕೈಲಿ ಕಂಟ್ರೋಲ್ ಇಲ್ಲ ಅದು. ಅದರಿಂದ ನಮ್ಮ ಕಂಟ್ರೋಲ್ ಇದೆ ಅಂತ ಇಟ್ಕೊಂಡು ಇನ್ನೊಬ್ರು ಇಂಡಿವಿಜುವಾಲಿಟಿನ ರೆಸ್ಪೆಕ್ಟ್ ಮಾಡದೆ ಅವ್ರ ಮೇಲೆ ನಮ್ಮ ಐಡಿಯಾಸನ್ನು ಇಂಪೋಸ್ ಮಾಡಿ ಅವರಿಂದ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ದುಃಖ ಆಗುತ್ತೆ. ಇದನ್ನು ಬಿಡಿ ಅಂತ ಅನ್ನೋದು ಆಚಾರ ಸಿದ್ಧಾಂತ. ತುಂಬ ಸರಳವಾಗಿ ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಹೇಳ್ಕೊಟ್ರಿ. ಒಂದು ಜೀವನದಲ್ಲಿ ಸಾರ್ಥಕವಾಗಿ ಬದುಕಬೇಕು ಅಂದರೆ ಈ ಎರಡೇ ವಿಷಯ ಸಾಕು. ಎಕ್ಸ್ಪೆಕ್ಟೇಷನ್ ಝೀರೋ ಮಾಡ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಅದು ಬಹಳ ಕಷ್ಟ ಮಾಡ್ಕೊಳ್ಳೋದು. ಸ್ಲೋಲಿ ಅದು ಸತ್ಯ ಅನ್ನೋದೊಂದು ಗೊತ್ತಾದಾಗ ಅದು ಬರುತ್ತೆ. ಅಂದರೆ ಬೇರೆಯವರು ಕೂಡ ಅವರ ಸ್ವಭಾವಕ್ಕೆ ತಕ್ಕಂತೆ, ಅವರ ಯೋಗ್ಯತೆಗೆ, ಜೀವಕ್ಕೆ ತಕ್ಕಂತೆ ಅವ್ರು ಮಾಡ್ತಾ ಇದ್ದಾರೆ, ನನಗೋಸ್ಕರ ಏನೋ ನನ್ನ ಮೇಲೆ ಏನೋ ಮಾಡಬೇಕು ಅಂತ ಅವ್ರು ಮಾಡ್ತಾ ಇಲ್ಲ ಅನ್ನೋದು ಅದು ಕನ್ವಿನ್ಸ್ ಆದಾಗ ಅದು ಇದೆಲ್ಲ ಸಾಧ್ಯ ಅಂತ ನನಗನ್ಸುತ್ತೆ. ತಮ್ಮ ಅಮೂಲ್ಯವಾದ ಸಮಯ, ಇವು ಯಾವಾಗಲೂ ಶಾಸ್ತ್ರ ಪಾಠಗಳು, ಆ ಕಡೆ ನಿಮ್ಮ ರಿಸರ್ಚ್ ಕೆಲಸಗಳು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ, ಜೊತೆಗೆ ಬಹಳಷ್ಟು ಜನ ವಿದ್ಯಾರ್ಥಿಗಳನ್ನ ತಯಾರು ಮಾಡ್ತಿದ್ದೀರಾ. ಈಗ ಕೂಡ ನೀವು ಪಾಠಕ್ಕೆ ಹೋಗ್ತಿದ್ದೀರಾ ಮುಂದೆ. ಹಾಗಾಗಿ ಈ ಅಮೂಲ್ಯ ಸಮಯನ ಕೊಟ್ಟು ಇಷ್ಟೆಲ್ಲ ವಿಷಯಗಳು ತಿಳಿಸ್ಕೊಟ್ಟಿದ್ದೀರಾ. ಇನ್ನೂ ನಮಗೆ ನಿಮ್ಮ ಜೊತೆ ಬಹಳಷ್ಟು ವಿಷಯ ತಿಳ್ಕೊಳ್ಳೋದಿದೆ. ಈ ದರ್ಶನಗಳಂದರೆ ಏನು, ಈಗ ಬಹಳಷ್ಟು ತುಂಬ ನೀವು ಅಷ್ಟು ಶಾಸ್ತ್ರದಲ್ಲಿ ನಿಮ್ಮ ಶಾಸ್ತ್ರದ ಮಟ್ಟ ತುಂಬ ಮೇಲಿದೆ.
ನಾವು ನಮ್ಮ ಒಂದು ಸಾಮಾನ್ಯ ಜನರಿಗೋಸ್ಕರ ನೀವು ಇದನ್ನು ಹೇಳಬೇಕು ಅಂತ ಹೇಳಿ ನಾನು ನಿಮ್ಮನ್ನು ಕೇಳ್ಕೊಂಡಿದ್ದು, ನೀವು ಇದನ್ನು ಮಾಡಿಕೊಟ್ಟಿದ್ದೀರಾ. ಇನ್ನೂ ಅನೇಕ ಇತರ ಚರ್ಚೆಗಳಾಗಿ ಜನಗಳಿಗೆ ಈ ಸರಿಯಾದ ಜೀವನ ಮಾಡೋದಕ್ಕೆ ಇವತ್ತು ಏನು ಬೇಕು ಅನ್ನೋದ್ರ ಬಗ್ಗೆ ಶಾಸ್ತ್ರದಲ್ಲಿರುವಂತಹ ಎಲ್ಲ ವಿಷಯಗಳು ತಿಳಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನೀವು ಬಂದು ಇಷ್ಟೆಲ್ಲ ನಡೆಸ್ಕೊಟ್ಟಿದ್ದಕ್ಕೆ ತುಂಬ ಸಂತೋಷ ಆಚಾರ್ಯ, ಬಹಳ ಬಹಳ ಧನ್ಯವಾದಗಳು. ಇಲ್ಲಿ ನೀವು ಅಷ್ಟೆಲ್ಲ ಹೇಳಿದ್ರಿ, ನಾನು ತತ್ವಶಾಸ್ತ್ರದ ವಿದ್ಯಾರ್ಥಿ ಅಂತ ಅಷ್ಟೇ ಹೇಳ್ತೀನಿ. ಯಾಕಂದರೆ ಶಾಸ್ತ್ರ ಅಂತನ್ನೋದು ಅದು ಮುಗಿದೇ ಇರುವಂಥ ಸಮುದ್ರ ಇದ್ದ ಹಾಗೆ, ಅದರ ಆಳ ತಿಳ್ಕೊಳ್ಳಿಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ. ನಮ್ಮ ಯೋಗ್ಯತಾ ಪ್ರಕಾರ ಎಷ್ಟು ನಮಗೆ ಕೌತುಕ ಇದೆ ಅಷ್ಟರ ಬಗ್ಗೆ ನಾವು ಹೇಳೋ ಪ್ರಯತ್ನವನ್ನು ಮಾಡಿದ್ದೀವಿ. ಇದರಿಂದ ಶ್ರೀಮದಾಚಾರ್ಯ ಹೇಳುವಂಥ ಒಂದು ಶ್ಲೋಕವನ್ನು ಹೇಳಿ ಮಾತನ್ನು ನಿಲ್ಲಿಸೋಣಂತೆ. ಮಾಡೋ ಪ್ರತಿಯೊಂದು ಕೆಲಸವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಅವ್ರು ಹೇಳಿರೋದ್ರಿಂದ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ತು ಹೊರತು. ಅದನ್ನು ನಾವು ಇಷ್ಟೊತ್ತು ಮಾಡಿದ್ದು ತತ್ವಜ್ಞಾನದ ಪ್ರಚಾರಕ್ಕೋಸ್ಕರ ಮಾಡಿರುವಂಥ ಒಂದು ಕೆಲಸ ಇದು. ಇದರಿಂದ ಸರ್ವಾಂತರ್ಯಾಮಿಯಾದ ಪ್ರಾಣದೇವರು, ಮಧ್ವಾಚಾರ್ಯರು ಮತ್ತು ಅವರನ್ನು ನಿಯಮನ ಮಾಡುವಂಥ ಭಗವಂತ ಪ್ರೀತನಾಗಲಿ ಅಂತ ಕೇಳ್ತಾ ನಿಮಗೂ ನಮಸ್ಕಾರವನ್ನು ತಿಳಿಸ್ತೇನೆ. ನಮಸ್ಕಾರ ಆಚಾರ್ಯ, ಥ್ಯಾಂಕ್ ಯು, ಧನ್ಯವಾದಗಳು.